ನಮಸ್ಕಾರ. ಆಟಿಸಂ ಸೊಸೈಟಿ ಉಡುಪಿ ಹಾಗೂ ಯು ಚಾನೆಲ್ ಸಹಭಾಗಿತ್ವದಲ್ಲಿ ನಡೆಸುವ ಸ್ವಲೀನತೆ ಅರಿವಿನ ಹರಿವು ಮಾಸಿಕ ಸಂಚಿಕೆ 12ಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಸಾನಿಕಾ ಗಿರೀಶ್ ವಾಟ್ವೆ ಅವರಿದ್ದಾರೆ. ಇವರು RCI ಲೈಸೆನ್ಸ್ಡ್ ಸ್ಪೀಚ್ ಆ್ಯಂಡ್ ಸ್ವಾಲೋಯಿಂಗ್ ಥೆರಪಿಸ್ಟು ಆಗಿದ್ದಾರೆ. ಇದನ್ನು SLP ಅಂತಲೂ ಕರೀತಾರೆ. ಇವರು ತಮ್ಮ ವಿದ್ಯಾಭ್ಯಾಸವನ್ನು ಮಣಿಪಾಲ ಮಾಹೆಯ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನಲ್ಲಿ ಮಾಡಿದ್ದಾರೆ. ಇವರು OPT ಲೆವೆಲ್ 1 ಥೆರಪಿಸ್ಟು ಆಗಿದ್ದಾರೆ. NLA GLP ಪ್ರಾಕ್ಟಿಷನರ್ ಮತ್ತು AAC ಪ್ರಾಕ್ಟಿಷನರ್ ಮತ್ತು ಅಡ್ವೊಕೇಟು ಆಗಿದ್ದಾರೆ. ಅದು ಅಲ್ಲದೆ ಕ್ಲಿನಿಕಲ್ ನ್ಯೂಟ್ರಿಷನಲ್ನಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾವನ್ನು IGMPI ನ್ಯೂ ಡೆಲ್ಲಿನಲ್ಲಿ ಪಡೆದಿದ್ದಾರೆ. ಮಣಿಪಾಲದ ಪ್ರಿಸಮ್ ಸ್ಟುಡಿಯೋದಲ್ಲಿ ಪಾರ್ಟ್ ಟೈಮ್ ಜುಂಬಾ ಮತ್ತು ಫಿಟ್ನೆಸ್ ಇನ್ಸ್ಟ್ರಕ್ಟರು ಆಗಿದ್ದಾರೆ. ಇವರು ಕಳೆದ 2 ವರ್ಷಗಳಿಂದ ಪ್ರೈವೇಟ್ ಪ್ರಾಕ್ಟೀಸು ಮಾಡುತ್ತಿದ್ದಾರೆ. ಅಲ್ಲದೆ ಟೆಲಿ ಪ್ರಾಕ್ಟೀಸ್ ಮತ್ತು ಮಕ್ಕಳಿಗಾಗಿ ಹಾಗೂ ದೊಡ್ಡವರಿಗಾಗಿ ಹೋಮ್ ವಿಸಿಟ್ ಮಾಡಿ ಥೆರಪ್ಯೂಟಿಕ್ ಸರ್ವಿಸು ಕೊಡುತ್ತಿದ್ದಾರೆ. ಬನ್ನಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಇವತ್ತಿನ ಒಂದು ಟಾಪಿಕ್ ಏನು ಅಂತ ಹೇಳಿದರೆ ಕಮ್ಯುನಿಕೇಷನ್ ಬಿಯಾಂಡ್ ವರ್ಡ್ಸ್, ಮೀನಿಂಗ್ಫುಲ್ ಸ್ಟ್ರೆಂಥನಿಂಗ್ ಹಾಗೂ ಕನೆಕ್ಷನ್, ಇದರ ಬಗ್ಗೆ ನೀವು ಮಾತಾಡಲಿಕ್ಕಿದ್ದೀರಾ. ಇವತ್ತಿನ ಈ ಒಂದು ಟಾಪಿಕ್ ಆಟಿಸಮ್ ಅಥವಾ ಆಟಿಸ್ಟಿಕ್ ಮಕ್ಕಳ ನಡುವೆ ಇರುವ ಸಂಬಂಧ ಏನು ಅಂತೇಳಿ ಹೇಳಿ. ಓಕೆ, ನಾನು ಈ ಟಾಪಿಕ್ ಬಗ್ಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಡಿಸ್ಕ್ಲೇಮರ್ ಹೇಳಿಕೊಡ್ತೇನೆ. ಮೈ ಸೆಲ್ಫ್ ಸಾನಿಕಾ. ನಾನು ನನ್ನ ಊರು ಮುಂಬೈದಿಂದ, ಸೊ ಮದರ್ ಟಂಗ್ ಮರಾಠಿ ಇರೋದು. ಸೊ ಮಾತಾಡಿದಾಗ ಚೂರು ಆಚೆ ಈಚೆ ಆಗಿದ್ರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ. ಸೊ ಈಗ ಟಾಪಿಕ್ ಬಗ್ಗೆ ಹೇಳಬೇಕಿದ್ರೆ ಕಮ್ಯುನಿಕೇಷನ್ ಬಿಯಾಂಡ್ ವರ್ಡ್ಸ್, ಸ್ಟ್ರೆಂಥನಿಂಗ್ ಮೀನಿಂಗ್ಫುಲ್ ಕನೆಕ್ಷನ್ಸ್ ಅಂತ. ಸೊ ಇದು ಏನು ಅಂದರೆ, ಫಸ್ಟ್ ನಾನು ಆಟಿಸಮ್ ಬಗ್ಗೆ ಒಂದು ಬ್ರೀಫಲ್ಲಿ ಹೇಳ್ತೇನೆ. ಅಂದಾಜು ಎಲ್ಲರಿಗೂ ಒಂದು ಬೇಸಿಕ್ ಡೆಫಿನೇಷನಲ್ಲಿ ಏನು ಗೊತ್ತಿರ್ಬೋದು. ಆಟಿಸಮ್ ಅಂದರೆ ಈ ಮಕ್ಕಳಿಗೆ ಮಿಂಗಲ್ ಆಗಲಿಕ್ಕೆ ಕಷ್ಟ. ಅಂದರೆ ನಾವೀಗ ಮಕ್ಕಳ ಜೊತೆಗೆ ಕಳಿಸಿದ್ರೆ ಅವರು ಆಟ ಆಡೋದಿಲ್ಲ, ಒಂದೇ ಕೋಣೆಯಲ್ಲಿ ಕೂತ್ಕೊಂಡು ಅವರದು ಆಟ ನಡೀತಿರ್ತದೆ, ಅಲ್ಲಿ ಮಾತಾಡೋದಿಲ್ಲ, ರೆಸ್ಪಾನ್ಸ್ ಕೊಡೋದಿಲ್ಲ. ನಾವು ಏನಾದರೂ ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಗಮನ ಕೊಡೋದಿಲ್ಲ, ಮತ್ತೆ ಆ ರೀತಿಯಲ್ಲಿ ಅವರು ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇನ್ನೊಂದು ಸೈಡ್ ಏನಂದ್ರೆ ಅವರದು ಸ್ಟೀರಿಯೋಟಿಪಿಕ್ ಮತ್ತೆ ರಿಪಿಟೇಟಿವ್ ಬಿಹೇವಿಯರ್, ಅದು ಒಂದು ಸ್ಟ್ರೈಕಿಂಗ್ ಫೀಚರ್. ಅಂದ್ರೆ ಪದೇ ಪದೇ ಅದೇ ಮಾಡ್ತಾ ಇರೋದು, ಒಂದೇ ಲೈನ್ ಅಲ್ಲಿ ಎಲ್ಲ ಹಾಕುದು, ಅದೇ ಸೇಮ್ ರುಟೀನ್ ಅವರಿಗೆ ಬೇಕಾಗ್ತದೆ. ಅದು ನಾವು ಸ್ವಲ್ಪ ಚೇಂಜ್ ಮಾಡಿದ್ರೆ ಅವರಿಗೆ ಒಂಥರ ಇರಿಟೇಷನ್, ನನಗೆ ಅದೇ ರೀತಿಯಲ್ಲಿ ಬೇಕು. ಸೊ ಇದಕ್ಕೆ ನಾವು ಒಂದು ಡೆಫಿಸಿಟ್ ಅಂತ ನಾವು ಗೊತ್ತಾಗಿದೆ. ಓಕೆ, ಇದು ಎಲ್ಲ ನಿಮ್ಗೆ ವೀಕ್ನೆಸ್, ಸೊ ದಟ್ಸ್ ವೈ ನಿಮ್ಗೆ ಡಯಾಗ್ನೋಸಿಸ್ ಬಂದಿದ್ದು ಇದು ಆಟಿಸಮ್ ಅಥವಾ ನೀವು ಸ್ಪೆಕ್ಟ್ರಮ್ ಅಲ್ಲಿ ಇದ್ದೀರಿ ಅಂತ, ASD ಅಂತ ನಾವು ಹೇಳ್ತೀವಿ. ಸೊ ಫ್ರಮ್ ಮೈ ಪರ್ಸ್ಪೆಕ್ಟಿವ್ ಅಂದರೆ ಸ್ಪೀಚ್ ಥೆರಪಿ ಪ್ರಾಕ್ಟೀಸಿಂದ ನಾವು ಎಂತ ಮಾಡ್ತೀವಿ, ಇದು ವೀಕ್ನೆಸ್ ಅನ್ನು ತಕೊಂಡು ನಾವು ಮುಂದೆ ಹೇಗೆ ಹೋಗುದು. ಎವ್ರಿ ಟೈಮ್ ನಾವು ಎಂತ ಹೇಳ್ತೀವಿ, ಓ ಇದು ಎಲ್ಲ ಡೆಫಿಸಿಟ್ಸ್ ಉಂಟು, ಅದು ಹೈಲೈಟ್ ಮಾಡಿ ಪಿನ್ ಪಾಯಿಂಟ್ ಮಾಡಿ ಜಸ್ಟ್ ಅವರಿಗೆ ನಾವು ಕಳಿಸ್ತೀವಿ. ಅಪ್ಪ ಅಮ್ಮಗೆ ಆಲ್ರೆಡಿ ತುಂಬಾ ಟೆನ್ಷನ್ ಆಗ್ತಾ ಉಂಟು, ಡಯಾಗ್ನೋಸಿಸ್ ನೋಡಿ ಅವರಿಗೆ ಡೈಜೆಸ್ಟ್ ಆಗ್ಲಿಕ್ಕೆ ಇನ್ನೂ ತಿಂಗಳು ಬೇಕಾಗ್ತದೆ. ಆನ್ ಟಾಪ್ ಆಫ್ ಇಟ್ ನಾವು ಹೇಳ್ತೀವಿ ಇದು ಎಲ್ಲ ಆಗುದಿಲ್ಲ ಅಂತ. ಇನ್ಸ್ಟೆಡ್ ಆಫ್ ಡೂಯಿಂಗ್ ದ್ಯಾಟ್ ಅವರದು ವೀಕ್ನೆಸ್ ತಕೊಂಡು ನಾವು ಹೇಗೆ ಮುಂದೆ ಹೋಗುದು. ಈಗ ಮಗು ಮಾತಾಡೋದಿಲ್ಲ ಅಂದ್ರೆ ಅದು ಕಮ್ಯುನಿಕೇಶನ್ ಮಾಡೋದಿಲ್ಲ, ನೋ. ಮಾತು ಓನ್ಲಿ ಒನ್ ಫಾರ್ಮ್ ಆಫ್ ಕಮ್ಯುನಿಕೇಶನ್. ಅಂದ್ರೆ ನಮ್ಮ ಸ್ಪೀಚ್ ಈಸಿಯೆಸ್ಟ್ ಫಾರ್ಮ್. ಈಗ ಮನುಷ್ಯನ ಒಂದು ಸೋಷಿಯಲ್ ಕ್ರೀಚರ್ ಅಂತ ಹೇಳಿದಾಗ ಈಸಿಯೆಸ್ಟ್ ವೇ, ನನಗೆ ಎಂತ ಜಾಸ್ತಿ ಕಷ್ಟ ಆಗೋದಿಲ್ಲ, ಹಾಯ್ ಹೆಲೋ ಹೇಳಲಿಕ್ಕೆ ನನಗೆ ಇಷ್ಟ. ಬಟ್ ನಾನೀಗ ಕೈ ಹೀಗೆ ಮಾಡಬೇಕು, ನಾನು ಬರೀಬೇಕಿದ್ರೆ ನನಗೆ ಇನ್ನೂ ಎಕ್ಸ್ಟ್ರಾ ಕಷ್ಟ ಆಗ್ತದೆ. ಬಟ್ ದಟ್ ಈಸ್ ಆಲ್ಸೋ ಫಾರ್ಮ್ ಆಫ್ ಕಮ್ಯುನಿಕೇಶನ್. ಸೊ ನನ್ನ ಟಾಪಿಕ್ ಅಲ್ಲಿ ಫಸ್ಟ್ ಏನಂದ್ರೆ ಕಮ್ಯುನಿಕೇಶನ್ ಬಿಯಾಂಡ್ ವರ್ಡ್ಸ್ ಅಂದ್ರೆ ಜಸ್ಟ್ ಮಾತು ಬರುದಿಲ್ಲ, ಸೊ ಎಂತ ಎಂಡ್ ಆಫ್ ಲೈಫ್ ಎಂತ ಆಗುದಿಲ್ಲ, ಈ ಮಗುವಿಗೆ ನೆಕ್ಸ್ಟ್ ಬೆಳವಣಿಗೆ ಸ್ಟಾಪ್, ಆ ತರ ಯೋಚನೆ ಮಾಡ್ಲಿಕ್ಕಿಲ್ಲ. ಅವರದ್ದು ಎಕ್ಸಿಸ್ಟಿಂಗ್ ವೇ ಆಫ್ ಕಮ್ಯುನಿಕೇಶನ್ ನಮ್ಗೆ ಗೊತ್ತಾಗಬೇಕು. ಅವರು ಮೇ ಬಿ ಸ್ವಲ್ಪ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಪಾಯಿಂಟ್ ಮಾಡೋದು ಅಥವಾ ಇಮೋಷನಲ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಅವರು ತೋರಿಸ್ತಿದ್ದಾರೆ. ಓ ನನ್ಗೆ ಈಗ ಈ ತರ ಆಯ್ತು, ಅಥವಾ ನಮ್ಗೆ ಕೋಪ ತೋರಿಸಿದ್ರು. ಸೊ ಈ ತರ ಎಲ್ಲ ಥೆರಪಿಸ್ಟ್ ಜೊತೆಗೆ ಅಪ್ಪ ಅಮ್ಮ ಸಹ ಒಂದು ಜಾಗ್ರತೆ ಮಾಡಿ ಡಿಟೆಕ್ಟ್ ಮಾಡಬೇಕು, ಓ ಇದು ಎಲ್ಲ ಆಗ್ತಾ ಉಂಟು. ಆವಾಗ ಏನಾಗುತ್ತೆ, ಆ ಮಗುವಿಗೆ ಒಂದು ವಿಶ್ವಾಸ ಬರ್ತದೆ. ಓಕೆ, ನಾನು ಏನಾದ್ರೂ ಈ ವಾತಾವರಣದಲ್ಲಿ ಮಾಡ್ತಾ ಇರುವಾಗ
ನನಗೆ ಅವರು ಅಂಡರ್ಸ್ಟ್ಯಾಂಡ್ ಮಾಡಿ ನನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ. ನನಗೆ ಜಸ್ಟ್ ಸುಮ್ಮನೆ ಕುತ್ಕೊ ನೀನು ಅದು ಮಾಡಬೇಡ ಹಾಗೆ ಎಲ್ಲ ಮಾಡುವುದಿಲ್ಲ. ಆವಾಗ ಈ ಮೀನಿಂಗ್ಫುಲ್ ಕನೆಕ್ಷನ್ಸ್ ಫಾರ್ಮ್ ಆಗ್ತದೆ. ಆವಾಗ ಅವರಿಗೆ ಒಂದು ವಿಶ್ವಾಸ ಬರ್ತದೆ, ಓಕೆ ದಿಸ್ ಇಸ್ ಅ ಸೇಫ್ ಝೋನ್, ನಾನು ಈ ವಾತಾವರಣದಲ್ಲಿ ಈಗ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ಬಹುದು. ಆ ತರ ಒಂದು ಎಂಗ್ಸೈಟಿ ಇರುವುದಿಲ್ಲ ಮಕ್ಕಳಿಗೆ. ಅವರಿಗೆ ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ, ಆದ್ರೆ ನಮ್ಗಿಂತ ಜಾಸ್ತಿ ಅವರದ್ದು ಯೋಚನೆ ಶಕ್ತಿ. ಆಕ್ಚುಲಿ ದೇ ಥಿಂಕ್ ಮೋರ್ ದನ್ ಅಸ್ ಆಟಿಸ್ಟಿಕ್ ಮಕ್ಕಳು. ಸೊ ವೆನ್ ದೇ ಗೆಟ್ ದಟ್ ಎನ್ವೈರ್ಮೆಂಟ್, ಓ ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಈ ತರ ಹೇಳಬೇಕು, ಈ ತರನೇ ಆಗಬೇಕು, ಆ ತರ ನಾವು ಎವ್ರಿ ಟೈಮ್ ಅವರಿಗೆ ಪಿನ್ ಪಾಯಿಂಟ್ ಮಾಡಿ ಹೇಳ್ತಾ ಹೋಗುವಾಗ ಅವ್ರದ್ದು ಆಕ್ಚುಯಲ್ ಸ್ಟ್ರೆಂತ್ ಅನ್ನು ಅವರು ಎಕ್ಸ್ಪ್ಲೋರ್ ಮಾಡೋದಿಲ್ಲ. ಸೊ ಆ ಲೆವೆಲ್ ಅಲ್ಲಿ ನಾವು ಹೋಗಿ ಅವರಿಗೆ ಒಂದು ವಿಶ್ವಾಸ ಕೊಡಬೇಕು. ಇಟ್ಸ್ ಓಕೆ, ನಿನ್ನ ಲೆವೆಲ್ಗಿಂತ ನಾವು ಹೋಗಿ ಮುಂದೆ ಹೋಗೋಣ. ಆವಾಗ ನಿಮಗೆ ಒಂದು ಓಕೆ ಐ ಆಮ್ ಹರ್ಡ್, ನನಗೆ ಮತ್ತೆ ಈ ಅಪ್ಪ ಅಮ್ಮಗೆ ಒಂದು ಕನೆಕ್ಷನ್ ಫಾರ್ಮ್ ಆಗ್ತಾ ಇದೆ, ನಾನು ಈಗ ಈ ವಾತಾವರಣದಲ್ಲಿ ಮುಂದೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೇನೆ. ಸೊ ದ್ಯಾಟ್ ಇಸ್ ವೈ ಕಮ್ಯುನಿಕೇಶನ್ ಬಿಯಾಂಡ್ ವರ್ಡ್ಸ್ ಅಂದರೆ ಮಾತು ಬಗ್ಗೆ ಮಾತ್ರ ಫೋಕಸ್ ಮಾಡೋದಿಲ್ಲ. ಓವರ್ ಆಲ್ ಕಮ್ಯುನಿಕೇಶನ್ ಈ ಎನ್ವೈರ್ಮೆಂಟ್ ಅಲ್ಲಿ ಹೊರಗಡೆ ಹೋಗಿದಾಗ ನಮ್ಮ ಸೋಷಿಯಲ್ ಇಂಟ್ರಾಕ್ಷನ್ಸ್ ಅನ್ನು ಇನ್ನೂ ಹೇಗೆ ಬೆಟರ್ ಮಾಡ್ಲಿಕ್ಕೆ ಆಗ್ತದೆ ಅದ ಮೇಲೆ ಫೋಕಸ್ ಮಾಡಬೇಕು. ಬಿಕಾಸ್ ಇವೆನ್ಚುಯಲಿ ಅವರಿಗೆ ಮೇನ್ ಸ್ಟ್ರೀಮ್ ಆಗಬೇಕು. ಅವರು ಜಸ್ಟ್ ಒಂದು ಸೈಡ್ ಅಲ್ಲಿ ಇರ್ಲಿಕ್ಕಿಲ್ಲ. ದೇ ವಿಲ್ ಸ್ಟಾರ್ಟ್ ವರ್ಕಿಂಗ್, ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾರೆ, ದೇ ವಿಲ್ ಫಾರ್ಮ್ ಕನೆಕ್ಷನ್ಸ್. ಅಲ್ಲಿ ಅವರಿಗೆ ಒಂಥರ ಸುಲಭ ಆಗಬೇಕು. ಸೊ ವಿ ಹ್ಯಾವ್ ಟು ಮೇಕ್ ದಟ್ ಎನ್ವೈರ್ಮೆಂಟ್ ಫ್ರಮ್ ಚೈಲ್ಡ್ಹುಡ್ ಒನ್ ಸ್ಮೂತ್ ಆ್ಯಂಡ್ ಎಂಗ್ಸೈಟಿ ಫ್ರೀ. So that is why you have to go beyond words and strengthen the connections. That is the main area of the topic. ಹಾಗೆ ಅಂದ್ರೆ ಇದು ಆಟಿಸಮ್ ಅಲ್ಲಿ ಸಂಬಂಧ ಇದೆ ಆರ್ಟಿಸ್ಟಿಕ್ ಮಕ್ಕಳ ಜೊತೆ. ಡೆಫಿನೆಟ್ಲಿ ಅವರಿಗೆ ಆಕ್ಚುಲಿ ಜಾಸ್ತಿ. ಬಿಕಾಸ್ ಈಗ ಮಗು ಮಾತಾಡೋದು, ಈಗ ಅಮ್ಮ ಮೇ ಬಿ 1 ವರ್ಷ ಮಗುವಿಗೆ ನಾವು ಹೇಳ್ತೀವಿ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಅವರದ್ದು ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುವಾಗ ಇಟ್ಸ್ ನಾರ್ಮಲಿ ಒಂದು ಪ್ರಪೋರ್ಷನ್ ಏನಂದ್ರೆ 1 ವರ್ಷ ಆಗಿದ್ರೆ 1 ಪದ ಬರಬೇಕು, 2 ವರ್ಷ ಆಗಿದ್ರೆ ಒಂದನ್ನು ಸೇರಿಸಿ 2 ವರ್ಡ್ಸ್, ಅಮ್ಮ ಬೇಕು, ಅಪ್ಪ ಹೋಗ್ವಿ, ಈ ತರ ಅವರು ಸೇರಿಸಿ ಪದಗಳು ಮಾತಾಡ್ತಾರೆ. ಬಟ್ ಆಲ್ರೆಡಿ ಮಾತಾಡೋದು ಮಕ್ಕಳಿಗೆ ನಾವು ಇಷ್ಟು ಗಮನ ಕೊಡೋದಿಲ್ಲ. ಯಾಕೆಂದ್ರೆ ಓಕೆ ಆಲ್ರೆಡಿ ಟಿಪಿಕಲಿ ಡೆವಲಪ್ಮೆಂಟ್ ಆಗ್ತಾ ಉಂಟು. ಯಾವಾಗ ಇದು ಆಗ್ತಾ ಇಲ್ಲ ನಮಗೆ ಒಂಥರ ಅಲರ್ಟ್ ಆಗ್ತದೆ, ಓ ವಾಟ್ ಇಸ್ ದಿಸ್ ಅಂತ. ಆವಾಗ ಇದು ಬರೋದು. ಬಿಕಾಸ್ ನಮ್ಮ ಕಡೆ ಸಹ ತುಂಬಾ ಪೇಷಂಟ್ಸ್ ಬಂದಾಗ ಕಂಪ್ಲೇಂಟ್ಸ್ ಕೊಡ್ತಾರೆ. ಫಸ್ಟ್ ಕಂಪ್ಲೇಂಟ್ ಏನಂದ್ರೆ ಮಗು ಮಾತಾಡೋದಿಲ್ಲ, ಇಷ್ಟು ವರ್ಷ ಆಗಿದೆ, ಬೇರೆ ಮಕ್ಕಳು ಮಾತಾಡ್ತಾರೆ, ನಮ್ಮ ಮಗು ಮಾತಾಡೋದಿಲ್ಲ. ಆವಾಗ ಅವರಿಗೆ ಒಂದು ಧೈರ್ಯ ಕೊಡಿದಾಗ ಇದು ಒಂದು ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಟಿಪ್ ನಾವು ಹೇಳ್ತೀವಿ. ಮಾತಾಡೋದಿಲ್ಲ ಫೈನ್, ವಿ ವಿಲ್ ವರ್ಕ್ ಆನ್ ದ್ಯಾಟ್. ಬಟ್ ಆವಾಗ ಈ ಎಲ್ಲ ಸೈನ್ಸ್ ಅನ್ನು ನೋಡ್ತಾ ಇರಬೇಕು. ಯು ಆಲ್ಸೋ ಹ್ಯಾವ್ ಟು ಸ್ಪೀಕ್ ಇನ್ ದ್ಯಾಟ್ ವೇ. ಈ ಎಲ್ಲ ಕಮ್ಯುನಿಕೇಶನ್ ಜೊತೆಗೆ ಮಾತನ್ನು ಸೇರಿಸಿ ಹೋಗಬೇಕು. ಜಸ್ಟ್ ಮಾತು ಕೂತ್ಕೊಂಡು ಅದನ್ನೇ ಕಲಿತಾ ಹೋಗುವಾಗ ಆ ಮಗುವಿಗೆ ಒಂಥರ ಪ್ರೆಷರ್ ಆಗ್ತದೆ. ಬಿಕಾಸ್ ಆಲ್ರೆಡಿ ಅವರದ್ದು ಬ್ರೈನ್ ಪ್ರೊಸೆಸಿಂಗ್ ಸ್ವಲ್ಪ ಡಿಫ್ರೆಂಟ್ ಉಂಟು. ನಾನು ಹೇಳೋದಿಲ್ಲ ಅದು ಸರಿ ಇಲ್ಲ, ಹಾಗೆ ಇಲ್ಲ, ಇಟ್ ಈಸ್ ಡಿಫ್ರೆಂಟ್. ಸೊ ಅವ್ರದ್ದು ಪ್ರೊಸೆಸ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಅಷ್ಟು ಟೈಮ್ ನಾವು ಕೊಡಬೇಕಾಗ್ತದೆ. ಬೇರೆ ರೀತಿಯಲ್ಲಿ ಕಲಿಬೋದು. ಈಗ ಮಗು ಎ ಮತ್ತೆ ಮಗು ಬಿ ನಾವೆಲ್ಲ ಟೈಮ್ ಹೇಳ್ತೀವಿ, ಎಲ್ಲರೂ ಮಕ್ಕಳು ಸೇಮ್ ಇಲ್ಲ. ಫ್ರಮ್ ಒನ್ ಚೈಲ್ಡ್ ಅನದರ್ ಚೈಲ್ಡ್ ಆಲ್ವೇಸ್ ಡಿಫ್ರೆಂಟ್. ಸೇಮ್ ಥಿಂಗ್ ಅಪ್ಲೈಸ್ ಟು ಅನ್ ಆಟಿಸ್ಟಿಕ್ ಕಿಡ್ ಆಲ್ಸೋ. ವಿದಿನ್ ದ ಆಟಿಸಮ್ ಆಲ್ಸೋ ನಾವು ಒಂದು ಜನರಲ್ ಪ್ಯಾಟರ್ನ್ ಹೇಳಲಿಕ್ಕೆ ಆಗ್ಬೋದು, ಇದು ಉಂಟು, ಇದು ಸೈನ್ಸ್ ಉಂಟು, ಇದು ಉಂಟು. ಬಟ್ ಆಟಿಸ್ಟಿಕ್ ಚೈಲ್ಡ್ ಎ ಆ್ಯಂಡ್ ಆಟಿಸ್ಟಿಕ್ ಚೈಲ್ಡ್ ಬಿ ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಡಿಫ್ರೆಂಟ್. ಸೊ ಆವಾಗ ನಾವು ಆ ಮಗುವಿಗೆ ಆ ಲೆವೆಲಲ್ಲಿ ಏನೇನು ಆಗ್ತಾ ಉಂಟು ಆಲ್ರೆಡಿ, ಸೊ ಹೌ ಈಸ್ ಹಿ ಟ್ರೈಂಗ್ ಟು ಸ್ಪೀಕ್, ಮೇ ಬಿ ಚಿತ್ರ ಮಾಡಿ ಎಲ್ಲ ತೋರಿಸಬಹುದು, ಸಮ್ ಗಿಬ್ಬರಿಶ್ ಮಾಡೋದು, ಬಟ್ ಸಮಥಿಂಗ್ ಮೀನಿಂಗ್ಫುಲ್ ಅದನ್ನು ನೋಡಿ ಮತ್ತೆ ಮಾಡೋದು, ಸ್ಪೆಸಿಫಿಕ್ ಕಲರ್ಸ್ ಅನ್ನು ಯೂಸ್ ಮಾಡೋದು. ದೇ ಆರ್ ವೆರಿ ಗುಡ್ ಅಟ್ ಪಿಕ್ಕಿಂಗ್ ಥಿಂಗ್ಸ್. ನಮಗೆ ಗೊತ್ತಾಗೋದಿಲ್ಲ, ಅವರದ್ದು ಅಬ್ಸರ್ವೇಷನ್ ಸ್ಕಿಲ್ಸ್ ಆರ್ ರಿಯಲಿ ನೈಸ್. ಬಟ್ ಅವರು ಅಬ್ಸರ್ವ್ ಮಾಡೋದು ಲೊಕೇಶನ್ ಬೇರೆ ಇರ್ಬೋದು. ಈಗ ಕಾರ್ ಇದ್ರೆ ದೇ ವಿಲ್ ಲುಕ್ ಅಟ್ ಓನ್ಲಿ ದ ವೀಲ್ಸ್, ಫುಲ್ ಕಾರ್ ನೋಡೋದಿಲ್ಲ. ಬಟ್ ವೆರಿ ವೆರಿ ಕೀನ್ ಅಬ್ಸರ್ವೇಷನ್ ಮಾಡೋದು ಅವರು. ಸೊ ಆ ಅಬ್ಸರ್ವೇಷನ್ ಅನ್ನು ನಮಗೆ ಸ್ವಲ್ಪ ಪೇಷಂಟ್ ಇಟ್ಕೊಂಡು 2 ಸ್ಟೆಪ್ಸ್ ಹಿಂದೆ ಬಂದು, ಓಕೆ ಈ ಡ್ರಾಯಿಂಗ್ ಅನ್ನು ಮಾಡಿ ಎಲ್ಲಿ ನೋಡುದು, ಇನ್ನು ಸ್ವಲ್ಪ ಟ್ರೇಸ್ ಮಾಡಿ ಹೋಗ್ತಾ ಹೋಗ್ಬೇಕು. ಆವಾಗ ನಾವು ಅದರ ಜೊತೆಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮಗುವಿಗೆ ಒಂದು ಕಾನ್ಫಿಡೆನ್ಸ್ ಸಿಗ್ತದೆ. ಓ ಮತ್ತೆ ಮಗು ಇನ್ನೊಮ್ಮೆ ಟ್ರೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೆ ಸ್ವಲ್ಪ ಸ್ವಲ್ಪ ಅದು ಬರುದು ಬಾಯಿಂದ, ಬಾಬಾ ಕಾಕ ಪಿ ಅಂದ್ರೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಒಂದು ಧೈರ್ಯ ಬರ್ತದೆ. ಓಕೆ ನಾನೀಗ ಮುಂದೆ ಹೋಗ್ಬೋದು. ನಾವು ಜಸ್ಟ್ ಕೂತ್ಕೊಂಡು ಹೇಳಿದಾಗ ಇದು ಕಾರ್ ಹೇಳು, ಇದು ಕಾರ್ ಉಂಟು, ಮತ್ತೆ ಕನ್ಫ್ಯೂಷನ್ ಮಗುವಿಗೆ. ಅಯ್ಯೋ ಇದು ಕಾರ್, ನಾನ್ ನೋಡಿದ್ದು ಬೇರೆ, ಇದು ಬೇರೆ, ಹೇಳುದು ಹೇಗೆ. ಮತ್ತೆ ಇನ್ನೊಂದು ಆಕ್ಚುಲಿ ಬ್ರೈನ್ ಇಂದ ಅವರಿಗೆ ಕರೆಕ್ಟ್ ಅದು ಕನೆಕ್ಷನ್ ಬರುವುದಿಲ್ಲ. ಅಂದ್ರೆ ಮೈಂಡ್ ಅಲ್ಲಿ ಅವರಿಗೆ ಗೊತ್ತು, ಓಕೆ ನನಗೆ ಕಾರ್ ಹೇಳ್ಬೇಕು, ಆದ್ರೆ ಇಲ್ಲಿ ಬಾಯಲ್ಲಿ ಬರ್ದಾಗ ದೇ ಆರ್ ಕನ್ಫ್ಯೂಸ್ಡ್. ಕ ಫಸ್ಟ್ ಹೇಳ್ಬೇಕಾ, ರ ಹೇಳ್ಬೇಕಾ, ಫಸ್ಟ್ ಆ ಹೇಳ್ಬೇಕಾ, ಆರ ಹೇಳ್ಬೇಕಾ, ಹೇಗೆ ಹೇಳ್ಬೇಕು. ಸೊ ಅದು ಎಲ್ಲ ಕನ್ಫ್ಯೂಷನ್. ದಟ್ ಈಸ್ ದ ಪ್ರಾಬ್ಲಮ್. ನಾವು ಎಂತ ಹೇಳ್ತೀವಿ ಅರ್ಥ ಆಗುದಿಲ್ಲ ಮಗುವಿಗೆ. ದಟ್ ಈಸ್ ನಾಟ್ ದ ಕೇಸ್. ದೇ ಆರ್ ಟೇಕಿಂಗ್ ಟೈಮ್. ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್ ಇಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಅವರಿಗೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಬೇರೆ ರೀತಿಯಲ್ಲಿ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ವೆನ್ ವಿ ಗೋ ಟು ದ್ಯಾಟ್ ಲೆವೆಲ್, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಅಬ್ಸರ್ವ್ ಮಾಡಿದಾಗ ವಿ ಕ್ಯಾನ್ ಕ್ಲಿಯರ್ಲಿ ಪಿನ್ ಪಾಯಿಂಟ್, ಓಕೆ ದಿಸ್ ಇಸ್ ದ ಥಿಂಗ್, ಈಗ ಇಲ್ಲಿಂದ ಹೇಗೆ ಮುಂದೆ ಹೋಗೋದು ಅಂತ ಮಾಡ್ತಾ ಹೋಗ್ಬೇಕು.
Okay. ಸೊ ದ್ಯಾಟ್ ಕೂಲ್ಸ್ ಡೌನ್ ಎವ್ರಿಥಿಂಗ್. ಹಾಫ್ ಆಫ್ ದ ಜಾಬ್ ಅಲ್ಲೇ ಆಗ್ತದೆ ಅಂತ ನಾನು ಹೇಳ್ತೇನೆ ಎಲ್ಲ ಪೇರೆಂಟ್ಸಿಗೆ. ನೀವು ಫಸ್ಟ್ ಸ್ವಲ್ಪ ಕಾಮ್ ಡೌನ್ ಆಗಿ ಈ ಥರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಆಟೋಮ್ಯಾಟಿಕಲಿ ಮಗು ಜೊತೆಗೆ ಒಂದು ಬಾಂಡ್ ಬಿಲ್ಡ್ ಆಗ್ತದೆ. ಯು ವಿಲ್ ಸ್ಪೆಂಡ್ ಮೋರ್ ಟೈಮ್ ಮಗು ಜೊತೆಗೆ. ಅಲ್ಲಿ ಕೂತ್ಕೊಂಡು ಆಟ ಆಡ್ತೀರಿ ಅಥವಾ ಹೊರಗೆ ಹೋಗಿ ಜೊತೆಗೆ ಇಂಟ್ರಾಕ್ಟ್ ಮಾಡ್ತೀರಿ. ಸೊ ಆವಾಗ ಮಗುವಿಗೆ ಒಂದು ಕನೆಕ್ಷನ್ ಬಿಲ್ಡ್ ಆಗ್ತದೆ. ಅದು ದೂರ ದೂರ ನಾನು ಥೆರಪಿಗೆ ಹೋಗೋದು, ಸ್ಕೂಲಿಗೆ ಹೋಗೋದು, ಬಾಂಡ್ ಆಗೋದಿಲ್ಲ, ಆ ಥರ ಆಗೋದಿಲ್ಲ. ಒಂದು ಕಂಫರ್ಟ್ ಫೀಲ್ ಆಗಬೇಕು ಆ ಮಗುವಿಗೆ. ಓಕೆ, ಅಮ್ಮನ ಜೊತೆಗೆ ಐ ಆಮ್ ಕಂಫರ್ಟೇಬಲ್, ಅಪ್ಪನ ಜೊತೆಗೆ ನಾನು ಇರೋದು ರೀತಿಯಲ್ಲಿ ದೇ ಆರ್ ಎಕ್ಸೆಪ್ಟಿಂಗ್ ಮೀ ಅಂತ, ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ನನಗೆ. ಸೊ ಈ ರೀತಿಯಲ್ಲಿ ಮಾಡ್ತಾ ಹೋದಾಗ ಆಟೋಮ್ಯಾಟಿಕಲಿ ಆ ಸ್ಪೀಚ್ಗೆ ಅವರಿಗೆ ಹೆಲ್ಪ್ ಆಗ್ತದೆ. ಬಿಕಾಸ್ ಸ್ಪೀಚ್ ನಾವು ಫೋರ್ಸ್ಫುಲಿ ತೆಗಿಲಿಕ್ಕೆ ಆಗೋದಿಲ್ಲ. ಹೌದು, ಮೈಂಡ್ ಅಲ್ಲಿ ಒಂಥರ ಕಾನ್ಫಿಡೆನ್ಸ್ ಸಿಕ್ಕಿದಾಗ ಮಾತ್ರ ಆ ಮಾತು ಬರುದು. ಸೊ ವಿ ಕ್ಯಾನ್ ಗಿವ್ ದೆಮ್ ಆಲ್ ದ ಎನ್ವೈರ್ಮೆಂಟ್ ಈ ರೀತಿಯಲ್ಲಿ, ಮತ್ತೆ ಅಲ್ಲಿಂದ ಒಂದು ಪದ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆ ರೀತಿಯಲ್ಲಿ ನಾವು ಕನೆಕ್ಷನ್ಸ್ ಅನ್ನು ಸ್ಟ್ರೆಂಥನ್ ಮಾಡಬೇಕು. ಹಾಗೆ ನೀವೀಗ ಹೇಳಿದ್ರಿ ಪ್ರತಿ ಒಂದು ಮಗುವಿನಿಂದ ಇನ್ನೊಂದು ಮಗು ಬೇರೆ ಬೇರೆ ಇರುತ್ತೆ. ಅದು ಪ್ರತಿಯೊಬ್ಬರು ನಾರ್ಮಲ್ ಚೈಲ್ಡ್ ಆಗಿರ್ಬೋದು ಅಥವಾ ಆಟಿಸಮ್ ಚೈಲ್ಡ್ ಆಗಿರ್ಬೋದು ಅಂತ ಹೇಳಿ. ಸೊ ಒಂದು ಮಗುವಿಗೆ ನೀವು ಹೇಳಿದಾಗೆ ಆ ಒಂದು ಕಾರಿದು ವೀಲ್ ನೋಡ್ತದೆ ಅಂತ ಹೇಳಿ, ಅದಕ್ಕೆ ಅಂದ್ರೆ ಆ ಮಗುವಿಗೆ ಆರ್ಟಲ್ಲಿ ಅಥವಾ ಯಾವುದ್ರಲ್ಲಾದ್ರೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ಸೊ ಹಾಗೆ ಪ್ರತಿಯೊಂದು ಮಗುವಿನಲ್ಲಿ ಬೇರೆ ಬೇರೆ ರೀತಿಯ ಆಲೋಚನೆಗಳನ್ನು ನಾವು ಮೊದಲು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ಹೇಳಿದ್ರಿ. ಅದು ಡಾಕ್ಟರ್ಸ್ನವರಿಗೆ ಫಸ್ಟಿಗೆ ಈಸಿ ಆಗುತ್ತೆ ಅದು ಮಾಡ್ಲಿಕ್ಕೆ, ಯಾಕಂತ ಹೇಳಿದ್ರೆ ಅವರು ಆ ಫೀಲ್ಡ್ ಅಲ್ಲಿ ಇರುವಂತದ್ದು. ಸೊ ಪೇರೆಂಟ್ಸು ಅದನ್ನು ಡಾಕ್ಟರ್ ಯಾವ ರೀತಿ ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳಿ ಮನೆಯಲ್ಲಿ ಸಹ ಅವರು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿ ಹೇಳಿದ್ರಿ. ಯಾಕಂತ ಹೇಳಿದ್ರೆ ಈಗ ನಮ್ಮ ಮನಸ್ಸಿಗೆ ನೀವು ಹೇಳಿದಾಗೆ ನಮ್ಗೆ ಒಂದು ಪಿಕ್ಚರ್ ನೋಡಿದಾಗ ಅದು ಮೇನ್ ಅದ್ರದ್ದು ಪಿಕ್ಚರ್ ಮಾತ್ರ ಕಾಣುತ್ತೆ. ಬಟ್ ಆ ಮಗು ಯಾವುದನ್ನು ನೋಡುತ್ತೆ ಅಂತ ಹೇಳುವುದನ್ನು ನಾವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ಕೆಲವರಿಗೆ ಅದ್ರ ಪಿಕ್ಚರ್ ಮೇಲೆ ಇಂಟ್ರೆಸ್ಟ್ ಇರ್ಬೋದು ಅಥವಾ ಯಾವುದೇ ಇಂಟ್ರೆಸ್ಟ್ ಇಲ್ಲದೆ ಇರಬಹುದು. ಬಟ್ ಅವರ ಒಂದು ಏನು ಮನಸ್ಸಿನಲ್ಲಿ ಇರುವ ತಳಮಳ ಅಂತ ಹೇಳಿದ್ರೆ, ನಾನು ಏನು ಹೇಳಬೇಕು ಅಂತೇಳಿ ಅರ್ಥ ಆಗದೇ ಇರುವುದನ್ನು ನಾವು ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ನೀವು ಹೇಳಿದ್ರೆ ಅದು ಯಾವ ರೀತಿ ಕನೆಕ್ಟ್ ಆಗಬೇಕು ಅಂತ ಹೇಳಿ. ಓಕೆ, ಸೊ ಇನ್ನು ಏನು ಅಂತ ಹೇಳಿದ್ರೆ, ನಿಮ್ಮ ಬಯೋಡಾಟಾದಲ್ಲಿ ನೀವು ಆಲ್ರೆಡಿ ಹೇಳಿದ್ದೀರಾ GLP ಮತ್ತು ASC ಪ್ರಾಕ್ಟಿಷನರ್ ಅಂತ ಹೇಳಿ. ಸೊ ಇದು ಏನು ಅಂದರೆ ಏನು, ಅದು ಅಲ್ಲದೆ ಇದು ಆಟಿಸಮ್ ಮಕ್ಕಳಿಗಾಗಿರ್ಬೋದು, ಆಟಿಸ್ಟಿಕ್ ಮಕ್ಕಳಿಗಾಗಿರ್ಬೋದು ಅಥವಾ ಆಟಿಸಮಲ್ಲಿ ಯಾವ ರೀತಿಯ ಸಂಬಂಧ? ಓಕೆ, ಸೊ ಫಸ್ಟ್ ನಾನು GLP ಬಗ್ಗೆ ಹೇಳ್ತೇನೆ, ಅದರದ್ದು ಅಬ್ರಿವೇಷನ್ ಏನು ಅಂತ ನಾನು ಹೇಳ್ತೇನೆ ಫಸ್ಟ್. ಇದು ಅಬ್ರಿವೇಷನ್ ಏನಂದ್ರೆ ಗೆಸ್ಟಾಲ್ಟ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ. ಸೊ ನಾನು ಇದ್ರ ಬಗ್ಗೆ ಹೇಳಕ್ಕಿಂತ ಮುಂಚೆ ಒಂದು ಸಿಂಪಲ್ ಉದಾಹರಣೆ ಹೇಳ್ತೇನೆ. ನಿಮ್ಮ ತುಂಬಾ ಪ್ರೀತಿ ಇರೋದು ವಸ್ತು ನೀವು ಗಡಿಬಿಡಿದಲ್ಲಿ ಒಂದ್ ಕಡೆ ಇಟ್ಟಿದ್ದೀರಿ ಮನೆಯಲ್ಲಿ, ಮತ್ತೆ ನಿಮ್ಗೆ ಸಿಕ್ಕಿದಾಗ ಈಗ ಅಯ್ಯೋ ನೆನಪಿಲ್ಲ ನನಗೆ ಎಲ್ಲಿ ಇಟ್ಟಿದ್ದೇನೆ. ಈ ಟಾಪಿಕ್ ಹಾಗೆ ಈ ಫೀಲ್ಡ್ ಅಲ್ಲಿ ತುಂಬಾ ವರ್ಷಕ್ಕಿಂತ ಇರುದು, ಬಟ್ ಸಮ್ ಹಾವ್ ಒಂಥರ ಅದರಲ್ಲಿ ಧೂಳೆಲ್ಲ ಬಿಲ್ಡಪ್ ಆಗಿ ಯಾರನ್ನು ಇದರು ನೋಡ್ಲಿಲ್ಲ. ಇನ್ ದ್ಯಾಟ್ ಸ್ಪ್ಯಾನ್ ಈ ಆಟಿಸಮ್ ಬಗ್ಗೆ ಅಥವಾ ತುಂಬಾ ಒಂಥರ ಎಂಗ್ಸೈಟಿ ತರ ಬಿಲ್ಡಪ್ ಆಯ್ತು ಪೇರೆಂಟ್ಸ್ ಅಲ್ಲಿ ಸಹ. ಮತ್ತೆ ಇನ್ನೊಂದು ಇನ್ಕ್ರೀಸಿಂಗ್ ಫ್ಯಾಕ್ಟರ್ ಅಂದ್ರೆ ನಮ್ಮ ಕೋವಿಡ್ ಪ್ಯಾಂಡೆಮಿಕ್ ಟೈಮ್ ಅಲ್ಲಿ ಇನ್ನು ಜಾಸ್ತಿ ಇದರ ಬಗ್ಗೆ ಸ್ಟಾರ್ಟ್ ಆಯ್ತು. ಬಿಕಾಸ್ ಮೆನಿ ಪೀಪಲ್ ಆರ್ ಟೆಕ್ ಸೇವಿ. ಇವಾಗ ಗೂಗಲ್ ಅಲ್ಲಿ ಹುಡುಕಿ ನೋಡಿ ದೇ ಆರ್ ಫೈಂಡಿಂಗ್ ಔಟ್ ದ ಟರ್ಮ್ಸ್. ಆ ತರ ಎಲ್ಲ ಮಾಡಿ ದೇ ಹ್ಯಾವ್ ಫೈಂಡ್ ಔಟ್ ದಿಸ್ GLP ಏನಂದ್ರೆ ದೇರ್ ಇಸ್ ಅ ಪ್ರೊಸೆಸಿಂಗ್ ಒಂಥರ ಟೈಪ್. ಇದು ಈಗ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಏನಂದ್ರೆ ಕನ್ನಡ, ಮರಾಠಿ, ಹಿಂದಿ ಈ ಲ್ಯಾಂಗ್ವೇಜ್ ಅಲ್ಲ. ಈ ಲ್ಯಾಂಗ್ವೇಜ್ ಒಂದು ಮೀಡಿಯಂ. ನನಗೆ ಈಗ ನಿಮ್ಮನ್ನು ಸಂವಾದ ಮಾಡಬೇಕಿದ್ರೆ ನನ್ನ ಮೈಂಡ್ ಅಲ್ಲಿ ಏನೇನು ಥಾಟ್ಸ್ ಉಂಟು ನಾನು ಈ ಮಾಧ್ಯಮದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ನನ್ನ ಬ್ರೈನ್ ಲೆವೆಲ್ ಅಲ್ಲಿ ಒಂದು ಪ್ರೊಸೆಸಿಂಗ್ ಆಗ್ತಾ ಉಂಟು. ಆವಾಗ ಈಗ ನೀವು ಪ್ರಶ್ನೆ ಕೇಳಿದಾಗ ಐ ಪೇಡ್ ಅಟೆನ್ಷನ್, ನಾನು ಗಮನ ಕೊಟ್ಟು ಓಕೆ ಹಾ ಇದು ಎಲ್ಲ ಪ್ರಶ್ನೆ ಬಂತು ನನಗೆ, ಈ ಟರ್ಮ್ ಬಗ್ಗೆ ನನಗೆ ಹೇಳಬೇಕು. ಆವಾಗ ಆಟೋಮ್ಯಾಟಿಕಲಿ ನನಗೆ ಗೊತ್ತಾಗೋದಿಲ್ಲ, ನಿಮಗೆ ಗೊತ್ತಾಗೋದಿಲ್ಲ, ಆಟೋಮ್ಯಾಟಿಕಲಿ ನನ್ನ ಬ್ರೈನ್ ಅಲ್ಲಿ ಒಂದು ಸೆಕ್ಷನ್ಸ್ ಆಗಿದೆ. ಇದು ಕ್ವೆಶನ್ ನಾನು ಈಗ ಸ್ಟಾರ್ಟ್ ಮಾಡಬೇಕು. ಸೊ ನನ್ನ ಥಾಟ್ ಪ್ರೊಸೆಸ್ ಅಂಡ್ ಮೈ ಮೈಂಡ್ ಇಸ್ ವರ್ಕಿಂಗ್ ಸೈಮಲ್ಟೇನಿಯಸ್ಲಿ. ಸೊ ಈ GLP ಈಸ್ ಆಲ್ಸೋ ಒನ್ ಮೋರ್ ಟೈಪ್ ಆಫ್ ಪ್ರೊಸೆಸಿಂಗ್ ದಟ್ ಇನ್ಫಾರ್ಮೇಶನ್. ಈ ಪ್ರೊಸೆಸಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾರ್ಮಲಿ ಮಕ್ಕಳು ಏನ್ ಮಾಡೋದು, ಈಗ ನಮಗೆ ಮಾತು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಿದ್ರೆ 6-7 ಮಂತ್ಸ್ ಬೇಬಿ, 6-7 ತಿಂಗಳು ವರ್ಷ ಮಗು ಆ ಅಂತ ಬ್ಯಾಬ್ಲಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಸ್ವಲ್ಪ 1 ವರ್ಷ ಬಂದಾಗ ಅಮ್ಮ ಬರುದು, ಮತ್ತೆ ಅಮ್ಮನ ಜೊತೆಗೆ ಅಮ್ಮ ಪಾಪ, ಅಮ್ಮ ಬಾಪ ಸಮಥಿಂಗ್ ಸ್ವಲ್ಪ ಪೇರ್ ಮಾಡ್ತಾನೆ. ಸೊ ಈ ರೀತಿಯಲ್ಲಿ ಹೋಗುದು, ಸೌಂಡ್ ಬರುದು, ಮತ್ತೆ ಒಂದು ಪದ ಬರುದು, ಎರಡು ವರ್ಡ್ ಸೇರಿಸಿ ಮತ್ತೆ ವಾಕ್ಯಗಳು ಸ್ಟಾರ್ಟ್ ಆಗ್ತದೆ ಅಂಡ್ ದೇ ಸ್ಟಾರ್ಟ್ ಸ್ಪೀಕಿಂಗ್. GLP ಮಕ್ಕಳಿಗೆ ದೇ ಹ್ಯಾವ್ ಆಲ್ರೆಡಿ ರೀಚ್ ಸ್ಟೆಪ್ ನಂಬರ್ 5. ಸೊ ಈಗ ಈ ಅಮ್ಮಮ್ಮ ನಿಮ್ಗೆ ಕೇಳುದಿಲ್ಲ, ಸೊ ನೀವು ಅನ್ಸೋದು ಶಬ್ದ ಬರುದಿಲ್ಲ, ಶಬ್ದ ನಾಲೆಜ್ ಇಲ್ಲ. ನೋ, ಆಲ್ರೆಡಿ ಅವರು ಲಾಸ್ಟ್ ಸ್ಟೆಪ್ ಅಲ್ಲಿ ಇದ್ದಾರೆ. ಬಟ್ ದೇ ವಿಲ್ ಟೇಕ್ ದಟ್ ಇನ್ಫಾರ್ಮೇಶನ್ ಡೈರೆಕ್ಟ್ಲಿ ದೇರ್. ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಒಂದು ನರ್ಸರಿ ರೈಮ್ ಉಂಟು, ABCD, ABCDEFG.
ಸೊ ನಾನು ಇಲ್ಲಿ ABCD ಇದ್ದಾಗ ಮಗು ಮಾತಾಡೋದಿಲ್ಲ, ಆದರೆ ಟ್ಯೂನಲ್ಲಿ ಅಂದ್ರೆ ಪ್ರೋಸೆಸ್ ಆಯ್ತು, ಬಟ್ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ದಟ್ ಮೀನ್ಸ್ ಆಲ್ರೆಡಿ ಆ ಸ್ಟೆಪ್ ಅಲ್ಲಿ ಹೋಗಿದ್ದಾನೆ. ಸೊ ಒಂದು ಸ್ಟೇಟ್ಮೆಂಟ್ ಅಲ್ಲಿ ನಿಮಗೆ ಹೇಳಬೇಕಿದ್ರೆ ಎವ್ರಿ ಆಟಿಸ್ಟಿಕ್ ಚೈಲ್ಡ್ ಇಸ್ ಅ GLP. 100% ಆಫ್ ದ ಟೈಮ್ ದೇ ಆರ್ GLP. ಬಟ್ ಉಲ್ಟಾ ಸಹ ಕೆಲವು ಜನ ಮಾಡ್ತಾರೆ, ಓನ್ಲಿ GLP ಇರೋದು ಮಕ್ಕಳಿಗೆ ದೇ ಪುಟ್ ಆಟಿಸಮ್. ದಟ್ ಈಸ್ ನಾಟ್ ಟ್ರೂ. ಸಮಟೈಮ್ಸ್ ಟಿಪಿಕಲಿ ಡೆವಲಪಿಂಗ್ ಮಕ್ಕಳಿಗೆ ಸಹ ಆಟಿಸ್ಟಿಕ್ ಫೀಚರ್ಸ್ ಇಲ್ಲ, ಬಟ್ ದೇ ಕ್ಯಾನ್ ಬಿ GLP. ಬಟ್ ಆಟಿಸಮ್ದಲ್ಲಿ ಈ GLP ಎವ್ರಿ ಟೈಮ್ ಪ್ರೆಸೆಂಟ್ ಇರ್ತದೆ. ಫಾರ್ಮ್ಸ್ ಬೇರೆ ಬೇರೆ ಇರ್ಬೋದು, ನಾಟ್ ನೆಸೆಸರಿಲಿ ಆ ಟ್ಯೂನ್ ಅಲ್ಲಿ ಮಾಡೋದು. ದೇ ವಿಲ್ ಸ್ಟಾರ್ಟ್ ಸ್ಪೀಕಿಂಗ್ ಆಲ್ಸೋ, ಲಾಂಗ್ ಸೆಂಟೆನ್ಸಸ್ ಸಹ ಒಂದು ಫುಲ್ ಕ್ಲಿಯರ್ ಅಲ್ಲಿ ಹೇಳ್ತಾನೆ, ಬಟ್ ನಾನು ನಿನ್ನ ಹೆಸರೇನು ಅಂತ ಕೇಳಿದ್ರೆ ಆಗೋದಿಲ್ಲ. ಸೊ ದೇ ವಿಲ್ ಡೂ ದಟ್. ವಿಡಿಯೋದಲ್ಲಿ ಕಾರ್ಟೂನ್ ಅಲ್ಲಿ ನೋಡುದು ಫುಲ್ ಒಂದು ಪ್ಯಾರಾಗ್ರಾಫ್ ಅವನು ರಿಸೈಟ್ ಮಾಡಿ ಹೇಳ್ತಾನೆ, ಬಟ್ ಈಗ ನಿನ್ನ ವಯಸ್ಸು ಎಷ್ಟು ಮಗ ಮತ್ತೆ ಹೇಳಲಿಕ್ಕೆ ಆಗೋದಿಲ್ಲ, ಬಿಕಾಸ್ ದಟ್ ಕ್ವೆಶ್ಚನ್ ಅರ್ಥ ಆಗ್ಲಿಲ್ಲ ಅವನಿಗೆ. ಸೊ ಈಗ ಶಬ್ದ ಭಾಂಡಾರ ತುಂಬಾ ಉಂಟು, ವೊಕ್ಯಾಬ್ಲರಿ ಇಸ್ ಹ್ಯೂಜ್, ನಾಲೆಜ್ ಇಸ್ ಟೂ ಮಚ್, ಬಟ್ ಈ GLP ಮಕ್ಕಳಿಗೆ ಅಪ್ಲಿಕೇಶನ್ ಗೊತ್ತಿಲ್ಲ. ನಾನು ಈ ವರ್ಡಿಗೆ ನಾನು ಇಷ್ಟು ರಿಸೈಟ್ ಮಾಡಿದ್ದೇನೆ, ಇದಕ್ಕೆ ನಾನು ಸ್ಟೋರಿ ಟೆಲಿಂಗ್ ರೀತಿಯಲ್ಲಿ ಹೇಳ್ಬೋದು, ನಾನು ಒಂದು ಇಂಟರಾಕ್ಟಿವ್ ವೇ ತರ ಹೇಳ್ಬೋದು, ಆಟ ಆಡುವಾಗ ನಾನು ಹೇಳ್ಬೋದು. ಆರ್ ಯಾರೊಬ್ರು ನನಗೆ ಕ್ವೆಶನ್ ಕೇಳಿದ್ದೆ, ಓಕೆ ಈ ಲಯನ್ ಎಲ್ಲಿ ಹೋಗಿದ್ದಾನೆ, ಈ ಮೌಸ್ ಎಲ್ಲಿ ಹೋಗಿದ್ದಾನೆ ಕೇಳಿದಾಗ ನಾನು ಉತ್ತರ ಕೊಡ್ಬೋದು, ಅದು ಅರ್ಥ ಇಲ್ಲ. ಸೊ ದ್ಯಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ GLP. ಸೊ ಆಸ್ ಐ ಸೆಡ್, ಎವ್ರಿ ಆಟಿಸ್ಟಿಕ್ ಚೈಲ್ಡ್ ಈಸ್ ಗೋಯಿಂಗ್ ಟು ಬಿ ಅ GLP. ಈಗ ನಾನು ಪೇರೆಂಟ್ಸ್ಗೆ ಹೇಳೋದಿಲ್ಲ ಇದು ನೀವೇ ಡಿಟೆಕ್ಟ್ ಮಾಡ್ಬೇಕಂತ ಇಲ್ಲ. ನೀವು ಥೆರಪಿಸ್ಟ್ ಜೊತೆಗೆ ಹೋಗಿದಾಗ, ಈಗ ನೀವು ಕನ್ಸಲ್ಟೆಡ್ ಅ ಸ್ಪೀಚ್ ಥೆರಪಿಸ್ಟ್, ಆವಾಗ ಈ ರೀತಿಯಲ್ಲಿ ಅವರು ಹೇಳಿದಾಗ ಅವರು ಎಂತ ಎಲ್ಲ ಟಿಪ್ಸ್ ಸ್ಪೆಸಿಫಿಕ್ ಆಗಿ ನಿಮಗೆ ಹೇಳಿಕೊಡ್ತಾರೆ ನೀವು ಫಾಲೋ ಮಾಡ್ತಾ ಹೋಗಬೇಕು. ಆಟೋಮ್ಯಾಟಿಕಲಿ ಯು ವಿಲ್ ಫಾರ್ಮ್ ದಟ್ ಕನೆಕ್ಷನ್. ಹೇಗೆ ಮಗುದು ಅದು ಗೊತ್ತಾಗಬೇಕು, ಈ ರೀತಿಯಲ್ಲಿ ಹೇಳಿದಾಗ ಇದು GLP ಉಂಟಾ ಅಥವಾ ಬೇರೆ ರೀತಿಯಲ್ಲಿ ಹೋಗ್ತಾ ಹೋಗ್ಬೇಕು ಅಂತ ಮಾಡಬೇಕು. ನೆಕ್ಸ್ಟ್ ಪಾರ್ಟ್ ಆಫ್ ದಟ್ ಕಮ್ಸ್ ಇಸ್ AAC. ಆ AAC ಏನಂದ್ರೆ ಆಗ್ಮೆಂಟೇಟಿವ್ ಅಲ್ಟರ್ನೇಟಿವ್ ಕಮ್ಯುನಿಕೇಶನ್. ಈಗ ಅದಕ್ಕೆ ಸಹ ನಾನು ಒಂದು ಉದಾಹರಣೆ ಕೊಡ್ತೇನೆ. ಫಾರ್ ಸಮ್ ಎಕ್ಸಾಂಪಲ್, ಸಮ್ವನ್ ಇಸ್ ಗೋಯಿಂಗ್ ಟು ಜಿಮ್ಮಿಗೆ ಟ್ರೈನಿಂಗಿಗೆ ಹೋಗ್ತಾನೆ ಫಾರ್ ಲೆಗ್ ಎಕ್ಸಸೈಸ್. ಸೊ ಈಗ ಫಸ್ಟ್ ದಿನ ಸ್ಕ್ವಾಟ್ಸ್ ಎಲ್ಲ ಮಾಡಿ ಪರ್ಸನ್ ಇಸ್ ಫೈನ್. ಸೆಕೆಂಡ್ ಡೇ ಮಾಡ್ತಾ ಇರುವಾಗ ನೀಯಲ್ಲಿ ಸ್ವಲ್ಪ ಪೇನ್ ಸ್ಟಾರ್ಟ್ ಆಯಿತು, ಮತ್ತೆ ಇಮಿಡಿಯೇಟ್ಲಿ ಅವರು ಸ್ಟಾಪ್ ಮಾಡ್ತಾರೆ ಎಕ್ಸಸೈಸ್ ಇಲ್ಲ. ಅವರು ಫಿಟ್ನೆಸ್ ಇನ್ಸ್ಟ್ರಕ್ಟರ್ಗೆ ಕೇಳಿ ಹೇಳ್ತಾರೆ, ಓಕೆ ಒಂಥರ ಸ್ವಲ್ಪ ಬ್ಯಾಂಡ್ ಹಾಕಿ ಅಥವಾ ಒಂದು ನೀ ಕ್ಯಾಪ್ ಹಾಕಿ ಬನ್ನಿ ಆ್ಯಂಡ್ ಸ್ವಲ್ಪ ವೇಟ್ಸ್ ಕಡಿಮೆ ಮಾಡಿ ಮಾಡ್ತಾ ಹೋಗಿ. ನೆಕ್ಸ್ಟ್ ಟೈಮ್ ಇನ್ನೂ ಕಡಿಮೆ ಆಗ್ತಾ ಇಲ್ಲ ಪೇನ್. ಸೊ ಇನ್ಸ್ಟ್ರಕ್ಟರ್ ವಾಪಸ್ ಹೇಳ್ತಾರೆ, ಆಯ್ತಾ ಈ ಎಕ್ಸಸೈಸ್ ಅನ್ನು ಬೇಡ, ನೀವು ಲೆಗ್ಗೆ ಬೇರೆ ಎಕ್ಸಸೈಸ್ ಮಾಡಿ. ಸೊ ಅವ್ರು ಎಂತ ಮಾಡಿದ್ರು, ಚೇಂಜ್ ಮಾಡಿದ್ರು. ಫಸ್ಟ್ ಅದೇ ಎಕ್ಸಸೈಸ್ ದಲ್ಲಿ ಅವರಿಗೆ ಕಾಲಿಗೆ ಒಂಥರ ಮಾಡಿಫಿಕೇಶನ್ ಮಾಡ್ಲಿಕ್ಕೆ ಹೇಳಿದ್ರು, ಒಂಥರ ಸಮಥಿಂಗ್ ಏಡ್ ಹಾಕಿ ಅಂತ ಬನ್ನಿ. ಇದೇ ಒಂದು ಆಗ್ಮೆಂಟೇಟಿವ್ ಅಂಡ್ ಅಲ್ಟರ್ನೇಟಿವ್ ಕಮ್ಯುನಿಕೇಶನ್. ಆಗ್ಮೆಂಟೇಟಿವ್ ಏನಂದ್ರೆ ಮಗುದು ಎಕ್ಸಿಸ್ಟಿಂಗ್ ಕಮ್ಯುನಿಕೇಶನ್ ಮೀಡಿಯಂ ಇದೆ, ಮಾತು ಇರ್ಬೋದು, ಹ್ಯಾಂಡ್ ಜೆಸ್ಚರ್ಸ್ ಇರ್ಬೋದು, ಸೈನ್ ಲ್ಯಾಂಗ್ವೇಜ್ ಅನ್ನು ಇರ್ಬೋದು, ರೈಟಿಂಗ್ ಇರ್ಬೋದು. ಅದಕ್ಕೆ ನಾವು ಆಗ್ಮೆಂಟ್ ಅಂತ ಮಾಡಬೇಕಿದ್ರೆ ಅದಕ್ಕೆ ಮುಂಚೆ ಇನ್ನೂ ಸ್ವಲ್ಪ ಜಾಸ್ತಿ ಸೋಷಿಯಲ್ ಇಂಟ್ರಾಕ್ಷನ್ಗೆ ಯೂಸ್ ಮಾಡಬೇಕಿದ್ರೆ ನಾವು ಹೇಗೆ ಮುಂದೆ ತಗೊಳ್ಬಹುದು. ಈಗ ಫಾರ್ ಎಕ್ಸಾಂಪಲ್ ಮಗು ಮಾತಾಡ್ತಾನೆ ಬಟ್ ಸ್ಪಷ್ಟ ಇಲ್ಲ. ಈಗ ಅದು ಅಪ್ಪ ಹೇಳ್ಬೇಕಿದ್ರೆ ಅದು ಸ್ಪಷ್ಟವಾಗಿ ಬರ್ತಾ ಇಲ್ಲ, ಅದು ಲೌಡ್ನೆಸ್ ಅಷ್ಟು ಇಲ್ಲ. ಆ ರೀತಿಯಲ್ಲಿ ಇರುವಾಗ ದೇರ್ ಆರ್ ಸರ್ಟನ್ AAC ಡಿವೈಸಸ್, ಅಥವಾ ನಾವು ಪಿಕ್ಚರ್ ಬುಕ್ ಅಲ್ಲಿ ಅವರಿಗೆ ಆ ಸಿಂಪಲ್ ವರ್ಡ್ಸ್ ಅವರಿಗೆ ಎಂತ ಎಲ್ಲ ಬೇಕಾಗ್ತದೆ ಆ ದಿನದಲ್ಲಿ ಅದೆಲ್ಲ ಲಿಸ್ಟ್ ಮಾಡಿ ಕೊಡ್ಬೇಕು. ಸೊ ಅವರು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ, ನೆಕ್ಸ್ಟ್ ಎಲ್ಲ ಅವರಿಗೆ ಎಂತ ಕಮ್ಯುನಿಕೇಟ್ ಮಾಡಬೇಕು ಅಲ್ಲಿ ಪಾಯಿಂಟ್ ಮಾಡಿ ತೋರಿಸ್ತಾನೆ. ಸೊ ಅವರದ್ದು ಕಮ್ಯುನಿಕೇಶನ್ ನೀಡ್ ಮೀಟ್ ಆಯ್ತು, ನನಗೆ ಎಂತ ಹೇಳಬೇಕಿತ್ತು ನಿಮಗೆ ಅದು ನಿಮಗೆ ಅರ್ಥ ಆಯ್ತು, ನನಗೆ ಕೊಡಿ. ಈಗ ಮಗುವಿಗೆ ನೀರು ಬೇಕಿತ್ತು ಬಟ್ ಅದು ಬಾಟಲ್ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು, ಅಮ್ಮ ಅಮ್ಮ ಆ್ಯಂಡ್ ದೆನ್ ಬಾಟಲಿಗೆ ಪಾಯಿಂಟ್ ಮಾಡಿದ್ರೆ ಬಾಟಲ್ ಮಗುವಿಗೆ ಸಿಗ್ತದೆ. ಸೊ ದಿಸ್ ಇಸ್ ಅನ್ ಆಗ್ಮೆಂಟೇಶನ್, ಅಮ್ಮ ಜೊತೆಗೆ ಬಾಟಲ್ ಪಾಯಿಂಟ್ ಮಾಡಿದ್ದು. ನೆಕ್ಸ್ಟ್ ಅಲ್ಟರ್ನೇಟ್ ಅಂದರೆ ಮಗುವಿಗೆ ಸ್ಪೀಚಿಗೆ ಡೆವಲಪ್ಮೆಂಟ್ ಅಥವಾ ಸ್ಪೀಚ್ ಜನರೇಟ್ ಮಾಡಲಿಕ್ಕೆ ತುಂಬ ಕಷ್ಟ. ಅಂದರೆ ನಾವು ಎಷ್ಟು ಡೆಮಾನ್ಸ್ಟ್ರೇಟ್ ಮಾಡಿದರೆ ಸಹ ಆ ಇಮಿಟೇಟ್ ಅಂದರೆ ಅನುಕರಣೆ ಮಾಡಲಿಕ್ಕೆ ಸಹ ಕಷ್ಟ. ನಾವು ಮಿರರ್ ಮುಂದೆ ಕುತ್ಕೊಂಡು ಅಥವಾ ಲಿಪ್ಪಿಗೆ ಹೀಗೆ ಮಾಡಿದರೆ ಸಹ ಕೆಲವು ಟೈಮ್ ಕಷ್ಟ ಆಗ್ತದೆ. ಆವಾಗ ಏನು ಮಾಡ್ಬೋದು ಅಂದರೆ ಕಂಪ್ಲೀಟ್ಲಿ ಆ ಡಿವೈಸಿಗೆ ನಾವು ಚೇಂಜ್ ಮಾಡಬೇಕು. ಸೊ ಈ ಡಿವೈಸ್ ಅನ್ನು ಸಿಂಪಲ್ ಯು ಕ್ಯಾನ್ ಮೇಕ್ ಲೈಕ್ ಅ ಕಮ್ಯುನಿಕೇಶನ್ ಬುಕ್, ಪಿಕ್ಚರ್ ಬುಕ್. ಸ್ಕೂಲ್ ಹೋಗುವಾಗ ಏನೇನು ಬೇಕಾಗ್ತದೆ, ವಾಶ್ರೂಮಿಗೆ ಹೋಗಬೇಕು, ನನಗೆ ಪೆನ್ಸಿಲ್ ಬೇಕು ಅಥವಾ ನನಗೆ ಬುಕ್ ಬೇಕು, ಸೊ ಆಲ್ ದೋಸ್ ರೆಡಿ ಅಲ್ಲಿ ಇರ್ತದೆ. ನೆಕ್ಸ್ಟ್ ಹೋಮ್ ಎನ್ವೈರ್ಮೆಂಟ್ ಅಲ್ಲಿ, ಮನೆ ವಾತಾವರಣದಲ್ಲಿ ಏನೇನು ನಿಮಗೆ ವೊಕ್ಯಾಬ್ಲರಿ ಬೇಕಾಗ್ತದೆ ಅದೆಲ್ಲ ಒಂದು ಪಿಕ್ಚರಲ್ಲಿ ಡಿಫ್ರೆಂಟ್ ಬ್ಲಾಕ್ಸ್ ಅಲ್ಲಿ ಹಾಕಬೇಕು. ಮಗುವಿಗೆ ಆ ಟ್ರೈನಿಂಗ್ ಕೊಡ್ತಾ ಹೋಗ್ಬೇಕು. ಓಕೆ ನಿಮಗೆ ಹೇಳಲಿಕ್ಕೆ ಬೇಡ, ಅಟ್ ಲೀಸ್ಟ್ ಯು ಕ್ಯಾನ್ ಯೂಸ್ ದಿಸ್ ಅಂಡ್ ಕಮ್ಯುನಿಕೇಟ್. ಆವಾಗ ಏನಾಗ್ತದೆ, ಮಗುವಿಗೆ ಒಂಥರ ಲೆಫ್ಟ್ ಔಟ್ ಫೀಲ್ ಆಗುದಿಲ್ಲ. ಅಥವಾ ನಾವು ಫೋರ್ಸ್ಫುಲಿ ಬೇಡ, ನೀನು ಇದೇ ಹೇಳು ಮಾತ್ರ ನಿನ್ಗೆ ಇದು ಸಿಗ್ತದೆ, ಹಾಗೆ ಬೇಡ, ಯು ಯೂಸ್ ದಿಸ್. ಜೊತೆಗೆ ವಿ ವಿಲ್ ಸೇ, ಓ ನಿನ್ಗೆ ನೀರ್ ಬೇಕಾ, ಆವಾಗ ನಾವು ಹೇಳ್ತಾ ಹೋಗ್ಬೇಕು. ಸೊ ವಿ ಹ್ಯಾವ್ ಟು ಗಿವ್ ದ ಮಾಡೆಲ್. ಅಂದ್ರೆ ಈ ತರ ಉಂಟು ನಿನ್ಗೆ ಹೇಳಲಿಕ್ಕೆ, ನಿನ್ಗೆ ಅರ್ಥ ಆಗ್ತಾ, ನಿನ್ಗೆ ಹೇಳಲಿಕ್ಕೆ ಬರ್ತಾ ಇಲ್ಲ, ನೋ ಪ್ರಾಬ್ಲಮ್, ಇದನ್ ಜೊತೆಗೆ ನನಗೆ ತೋರಿಸು, ನಾನೀಗ ಕೊಡ್ತೇನೆ ನಿನ್ಗೆ.
ಸೊ ಈ ರೀತಿಯಲ್ಲಿ ಮಾಡ್ತಾ ಹೋಗಬೇಕು. ಸ್ವಲ್ಪ ನಿಮಗೆ ಬೆಟರ್ ಆಗ್ತಾ ಇದೆ, ಸ್ವಲ್ಪ ಫೈನಾನ್ಷಿಯಲ್ ಸ್ಟೇಟಸ್ ಬೆಟರ್ ಇದ್ದರೆ ನಾನು ಪೇರೆಂಟ್ಸ್ಗೆ ಹೇಳ್ತೀನಿ, ನಿಮ್ಮ ಹತ್ರ ಟ್ಯಾಬ್ಲೆಟ್ ಉಂಟಂದ್ರೆ ಆ ಟ್ಯಾಬ್ಲೆಟಲ್ಲಿ ಸಹ ಕೆಲವು ಆ್ಯಪ್ಸ್ ಉಂಟು ಈ ಥರ ಮಾಡಲಿಕ್ಕೆ. ಸೊ ನಿಮಗೆ ಪದೇ ಪದೇ ಪಿಕ್ಚರ್ ರೆಡಿ ಮಾಡಿ ಪ್ರಿಂಟ್ ಮಾಡಿ ಹಾಕಲಿಕ್ಕೆ ಬೇಡ, ಯು ಕ್ಯಾನ್ ಯೂಸ್ ದೋಸ್ ಆ್ಯಪ್ಸ್ ಆಲ್ಸೋ. ಆ್ಯಪಲ್ಲಿ ಅದು ಜನರೇಟ್ ಆಗ್ತದೆ. ಬಾಲ್ ಅಂತ ಕೇಳಿದ್ರೆ ಅದು ಸೌಂಡ್ ಮಾಡ್ತಾನೆ, ಬಾಲ್ ಕೊಡು, ಬಾಲ್ ಬೇಕು, ಆಟ ಆಡುವ, ಈ ತರ ಎಲ್ಲ ನಾವು ಫೀಡ್ ಮಾಡಿ ಅದರಲ್ಲಿ ಬರಿಬೇಕು. ಸೊ ದ ಡಿವೈಸ್ ವಿಲ್ ಜನರೇಟ್ ದ ಸೌಂಡ್ ಫಾರ್ ದ ಚೈಲ್ಡ್. ಅಂದ್ರೆ ಈಗ ಮಗುವಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ಬಟ್ ದ ಡಿವೈಸ್ ಇಸ್ ಗೋಯಿಂಗ್ ಟು ಸೇ. ಸೊ ದ್ಯಾಟ್ ಈಸ್ ದ ಅಲ್ಟರ್ನೇಟ್ ಕಮ್ಯುನಿಕೇಶನ್. ಎಲ್ಲರೂ ಹೇಳ್ತಾರೆ ಇದು ನಾನು ಮಾಡಿದ್ರೆ ಮಗುವಿಗೆ ಮಾತು ಕಂಪ್ಲೀಟ್ ನಾವು ಡೆಡ್ ಅಂತ ಹೇಳುದು ಇಲ್ಲ. ರಾದರ್ ದಿಸ್ ಇಸ್ ಅ ಕಾನ್ಫಿಡೆನ್ಸ್ ಬಿಲ್ಡಪ್. ನಾವು ಸ್ವಲ್ಪ ಅವರಿಗೆ ಇಲ್ಲಿಂದ ಮುಂದೆ ತಗೊಂಡು ಹೋಗ್ಬೋದು. ಆವಾಗ ಮಗು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನು ಕೇಳಿ ನೆಕ್ಸ್ಟ್ ಟೈಮ್ ದೇಲ್ವಿಲೆ ನನಗೆ ಪಾಯಿಂಟ್ ಮಾಡೋದು ಬೇಡ, ನಾನೇ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಈಗ ಅದು ನನಗೆ ಕಷ್ಟ ಬೇಡ, ಐ ವಿಲ್ ಓನ್ಲಿ ಟ್ರೈ. ಆವಾಗ ದೇ ವಿಲ್ ಸ್ಲೋಲಿ ಟ್ರಾನ್ಸಿಷನ್. ಸೊ ನಾವು ಫೋರ್ಸ್ಫುಲಿ ಹೇಳೋದು ಬೇಡ, ಟೇಕ್ ಫ್ರಮ್ ದಿಸ್, ಮೀಟ್ ಯೋರ್ ನೀಡ್ಸ್ ಆ್ಯಂಡ್ ಅಲ್ಲಿಂದ ಮುಂದೆ ಹೋಗುವ ಅಂತ. ಸೊ ದ್ಯಾಟ್ ಈಸ್ ವೈ ದಟ್ AAC. ಸೊ ನಾನು ನನ್ನ ಪ್ರಾಕ್ಟೀಸಲ್ಲಿ ಸಹ ತುಂಬ ಪೇರೆಂಟ್ಸಿಗೆ ಇದನ್ನು ಕೌನ್ಸಿಲ್ ಮಾಡಿ ನಾವು ದೇ ಆರ್ ವೆರಿ ಹ್ಯಾಪಿ ವಿತ್ ದ ಪರ್ಫಾರ್ಮೆನ್ಸ್. ಒಂದು ಫೀಡ್ಬ್ಯಾಕ್ ಅವರು ಎಂತ ಹೇಳಿದಂದ್ರೆ, ಮಗು ಜೊತೆಗೆ ನನ್ನ ಬಾಂಡ್ ತುಂಬಾ ಒಳ್ಳೇದಾಯ್ತು. ನನಗೆ ತುಂಬಾ ಫ್ರಸ್ಟ್ರೇಷನ್ ಇತ್ತು, ನಾನು ಅದನ್ನು ಈ ಜೊತೆಗೆ ಕಡಿಮೆ ಮಾಡಿದ್ದೇನೆ. ಆಟೋಮ್ಯಾಟಿಕಲಿ ನನ್ನ ಮಗು ತುಂಬಾ ಹಗ್ ಮಾಡ್ಲಿಕ್ಕೆ, ನನ್ನ ಮಾತು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ನಾನು ಎಂತ ಇನ್ಸ್ಟ್ರಕ್ಷನ್ ಸಿಂಪಲ್ ಅಲ್ಲಿ ಹೇಳಿದ್ರೆ ಸಹ ಅವರು ಫಾಲೋ ಮಾಡ್ತಾನೆ ಈ ತರ. ಸೊ ಐ ಹ್ಯಾವ್ ಬಿಲ್ಟ್ ಅ ವೆರಿ ನೈಸ್ ಬಾಂಡ್ ನನ್ನ ಮಗು ಜೊತೆಗೆ. ಈ ತರ ನನ್ನ ಪೇರೆಂಟ್ಸ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಐ ವಾಸ್ ಲೈಕ್ ದಟ್ ಈಸ್ ಅಲ್ಟಿಮೇಟ್ಲಿ ದ ಗೋಲ್. ನಮಗೆ ಜಸ್ಟ್ ಅವರು ಈ ತರ ಮಾತಾಡಬೇಕು ಹಾಗೆ ಇಲ್ಲ. ಇಫ್ ದೇ ಆರ್ ಫಾರ್ಮಿಂಗ್ ಅ ವೆರಿ ಮೀನಿಂಗ್ಫುಲ್ ಬಾಂಡ್ ಅಂಡ್ ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಮೋಷನ್, ದಿಸ್ ಇಸ್ ಸಮ್ ಒನ್ ವೆರಿ ಕ್ಲೋಸ್ ಟು ಮೀ, ದಟ್ ಈಸ್ ವಾಟ್ ಮ್ಯಾಟರ್ಸ್. ಸೊ ಈ ತರ ಎಲ್ಲ ಫೀಡ್ಬ್ಯಾಕ್ ಬರ್ತಾ ಉಂಟು. ಇಟ್ಸ್ ಅ ಚಾಲೆಂಜಿಂಗ್ ಥಿಂಗ್. ಅಂದ್ರೆ ಅದು ಮಾಡಲಿಕ್ಕೆ ಪೇರೆಂಟ್ಸ್ಗೆ ಸಹ ಒಂದು ಅಕ್ಸೆಪ್ಟ್ ಮಾಡಲಿಕ್ಕೆ ಟೈಮ್ ಬೇಕಾಗ್ತದೆ, ನೋ ಪ್ರಾಬ್ಲಮ್. ಬಟ್ ಒನ್ಸ್ ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗಬೇಕು, ಡೆಫಿನೆಟ್ಲಿ ಇಟ್ ವಿಲ್ ಶೋ ದ ರಿಸಲ್ಟ್ಸ್. ನಾನು ಅದೇ ಕೇಳಬೇಕು ಅಂತ ಹೇಳಿದ್ದೆ. ಈಗ ನೀವು ಹೇಳಿದ್ರಿ AAC ಅಂತ ಹೇಳಿದ್ರಿ, ಅದು ಟ್ರೈನಿಂಗ್ ಅಂದ್ರೆ ಎಷ್ಟು ಸಮಯ ಬೇಕಾಗಬಹುದು ಮಗುವಿಗೆ ಅದು ಕಲೀಲಿಕ್ಕೆ ಎಲ್ಲ? ಸೊ ಆನ್ ಅನ್ ಆವರೇಜ್ ನಾನು ಹೇಳಬೇಕಿದ್ರೆ ಒಂದು 3 to 6 months ನಾವು ಕೊಡಬೇಕು. ಸೊ ರೆಗ್ಯುಲರ್ಲಿ ಅವರು ಥೆರಪಿಗೆ ಫಸ್ಟ್ ಬರಬೇಕು, ಅಂದ್ರೆ ಥೆರಪಿಸ್ಟ್ ಜೊತೆಗೆ ಇದನ್ನು ಟ್ರೈನಿಂಗ್ ಆಗಬೇಕು. ಬಿಕಾಸ್ ಥೆರಪಿಸ್ಟ್ ಆವಾಗ ಕರೆಕ್ಟ್ ಗೈಡ್ ಮಾಡ್ತಾರೆ. ಮತ್ತೆ ಆ ಥೆರಪಿ ಸೆಟ್ಟಿಂಗ್ ಅಲ್ಲಿ ಅದು ಒಂದು 45 minute ಸೆಷನ್ ಮಾತ್ರ. ಅದಾದ್ಮೇಲೆ ಥೆರಪಿಸ್ಟ್ ಏನ್ ಹೇಳ್ತಾರೆ, ಈಗ ಮನೆಗೆ ಹೋಗಿ ಈ ತರ ಮಾಡಿ ಅಂತ ಮಾಡ್ತಾ ಇರುವಾಗ ಪೇರೆಂಟ್ಸ್ ಅನ್ನು ಅದು ಮನೆಯಲ್ಲಿ ಫಾಲೋ ಮಾಡಬೇಕು. ಬೇರೆ ಬೇರೆ ವಾತಾವರಣದಲ್ಲಿ ಅದನ್ನು ಫಾಲೋ ಮಾಡಬೇಕು, ಜಸ್ಟ್ ಮನೆ ಅಲ್ಲ. ಈಗ ಹೊರಗಡೆ ಗ್ರೌಂಡ್ ಅಲ್ಲಿ ಆಟ ಆಡ್ಲಿಕ್ಕೆ ತಗೊಂಡು ಹೋದಾಗ ಅದನ್ನು ಜನರಲೈಸ್ ಮಾಡಬೇಕು. ಆವಾಗ ಮಗುವಿಗೆ ಅದು ನ್ಯಾಚುರಲ್ ಆಗ್ತದೆ. ಅಥವಾ ಅದು ಒಂಥರ ಫಿಕ್ಸ್ ಪ್ಯಾಟರ್ನ್ ಆಗೋದು, ಓ ನಾನು ಇದೇ ವಾತಾವರಣದಲ್ಲಿ ಮಾತ್ರ ಈ ಡಿವೈಸ್ ಅನ್ನು ಯೂಸ್ ಮಾಡೋದು, ಬೇರೆ ಎಲ್ಲಿ ಆಗುದಿಲ್ಲ. ಇಟ್ ಹ್ಯಾಸ್ ಟು ಬಿಕಮ್ ವೆರಿ ನ್ಯಾಚುರಲ್. ನೀವು ಮೂವಿಗೆ ನೋಡ್ಲಿಕ್ಕೆ ಹೋಗಿದ್ದೀರಿ, ರೆಸ್ಟೋರೆಂಟ್ ಇಲ್ಲಿ ಹೋಗಿದ್ದೀರಿ, ಆವಾಗ ಸಹ ತಗೊಂಡು ಹೋಗ್ಬೇಕು. ಅದು ಎಷ್ಟು ಆಗ್ತದೆ ಅದರಲ್ಲಿ ಪ್ರಮೋಟ್ ಮಾಡ್ತಾ ಹೋಗ್ಬೇಕು. ಸೊ ಇಟ್ಸ್ ಅ ವೆರಿ ಲಾಂಗ್ ಜರ್ನಿ ಮಾಡಲಿಕ್ಕೆ. ಬಟ್ ಒಂದ್ಸತಿ ಅದರಲ್ಲಿ ಕನೆಕ್ಟ್ ಆದಾಗ ಡೆಫಿನೆಟ್ಲಿ ಎವ್ರಿಥಿಂಗ್ ವಿಲ್ ಸೆಟಲ್ ಡೌನ್. ಮಗು ಸಹ ಸ್ವಲ್ಪ ಪ್ರಯತ್ನ ಮಾಡ್ತಾನೆ. ಸೊ ವಿ ಹ್ಯಾವ್ ಟು ನಾಟ್ ಫೋರ್ಸ್ ಇಟ್. ಡೈರೆಕ್ಟ್ಲಿ ನಮಗೆ ಮಾತುಗೆ ಫೋರ್ಸ್ ಇಲ್ಲ, ಒಂಥರ ಟ್ವಿಸ್ಟೆಡ್ ರೂಟ್ ತಕೊಂಡು ಅದನ್ನು ಫೋಕಸ್ ಮಾಡಬೇಕು. ಸೊ ದಟ್ ಮಚ್ ಟೈಮ್ ಅಂದ್ರೆ ಈಗ ಸಮಯ ತಗೊಳ್ತದೆ ಅಂತ ಹೇಳಿದ್ರಿ. ಮತ್ತೆ ನೀವೀಗ ಹೊರಗೆ ಹೋದಾಗನು ಅದನ್ನು ತಕೊಂಡು ಹೋದ್ರೆ ಒಳ್ಳೇದು ಅಂತ ಹೇಳಿ. ಬಟ್ ಆ ಹೊರಗೆ ಹೋಗುವುದಕ್ಕಿಂತ ಮೊದಲು ಅದನ್ನು ನಾವು ಇಲ್ಲಿ ಹೋಗ್ತಾ ಇದ್ದೇವೆ ಅಥವಾ ಫಿಲ್ಮಿಗೆ ಹೋಗ್ತಾ ಇದ್ದೇವೆ, ಅದ್ರ ಬದಲು ಮೊದಲೇ ನಾವು ಟ್ರೈನ್ ಮಾಡ್ಬೇಕಾ ಮಕ್ಕಳಿಗೆ, ಅಥವಾ ಅಲ್ಲಿ ಹೋದಾಗ್ಲೇ ಮಾಡೋದು ಒಳ್ಳೇದು? ಯು ಕ್ಯಾನ್ ಗಿವ್ ದೆಮ್ ಅನ್ ಎಕ್ಸ್ಪೋಜರ್. ಅಂದ್ರೆ ನಾವೀಗ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ಈಗ ಆ ಸಿಚುವೇಶನ್ಗೆ ಹೋಗೋದಕ್ಕಿಂತ ಮುಂಚೆ ಅದನ್ನ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಹೋಗ್ಬೋದು, ಅಥವಾ ಜಸ್ಟ್ ಮಾತು ಇಲ್ಲ, ಆ ವಿಜುವಲಿ ಅದನ್ನು ತೋರಿಸ್ತಾ ಹೋಗ್ಬೇಕು. ಸ್ವಲ್ಪ ರೆಡಿ ಆದಾಗ ಒಂದು ಸ್ಲೋ ಪ್ಯಾಟರ್ನ್ ಅಲ್ಲಿ ಹೇಳ್ತಾ ಹೋಗು. ಈಗ ನಾವು ಎಲ್ಲಿ ಹೋಗ್ತಾ ಇದ್ವಿ, ವಾವ್ ಒಂದು ಶಬ್ದ ಬರ್ತದೆ ಅಲ್ಲಿ, ಮತ್ತೆ ಲೈಟಿಗೆ ಏನಾಗುತ್ತೆ ಆಫ್ ಆಗತ್ತೆ, ಮತ್ತೆ ದೊಡ್ಡ ಸ್ಕ್ರೀನ್ ಅಲ್ಲಿ ಏನೇನ್ ಕಾಣ್ತದೆ ನಮ್ಗೆ, ಈ ತರ ಸ್ವಲ್ಪ ಏನು ಆಗ್ಬೇಕು ಅಲ್ಲಿ, ವಾಟ್ ಆರ್ ದ ಪಾಸಿಬಲ್ ಥಿಂಗ್ಸ್ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಬಹುದು, ಆ ರೀತಿಯಲ್ಲಿ ಸ್ವಲ್ಪ ಮಾಡ್ತಾ ಹೋಗ್ಬೇಕು. ಅನದರ್ ಥಿಂಗ್ ಐ ಟೆಲ್ ಇಸ್, ಫಾರ್ ಎಕ್ಸಾಂಪಲ್ ಈಗ ಮೂವಿ ಸಿಚುವೇಶನ್ ಇದ್ರೆ ಸ್ವಲ್ಪ ಜಾಗ್ರತೆ ಮಾಡಿ ಹೋಗ್ಬೇಕು. ಬಿಕಾಸ್ ಸೌಂಡ್ ಜಾಸ್ತಿ ಇದ್ರೆ ಈ ಮಕ್ಕಳಿಗೆ ಒಂಥರ ಹಿಂಸೆ ಆಗ್ಬಹುದು. ಸೊ ಯು ಕ್ಯಾನ್ ಎಕ್ಸ್ಪ್ಲೋರ್, ಮನೆಯಲ್ಲಿ ಸ್ವಲ್ಪ ಮ್ಯೂಸಿಕ್ ಹಾಕಿ ನೋಡಿ, ಟಿವಿ ಆ ತರ ಸಿಚುವೇಶನ್ ಮಾಡ್ತಾ ಹೋಗಿ. ಎಕ್ಸಾಂಪಲ್ ಈ ಸಿಚುವೇಶನ್ ಇದ್ರೆ ಮಾತ್ರ. ಈಗ ಗ್ರೌಂಡ್ ಅಲ್ಲಿ ಹೋಗ್ಬೇಕಿದ್ರೆ ಆ ಫಸ್ಟ್ ಸೆನ್ಸರಿ ಅವರಿಗೆ ಒಂಥರ ಕಾನ್ಫಿಡೆನ್ಸ್ ಬರಬೇಕು. ಈಗ ಸಾಯಿಲ್ ಅಂದ್ರೆ ಮಣ್ಣು ಇದ್ರೆ ಆ ಮಣ್ಣಿಗೆ ಅವರಿಗೆ ಟಚ್ ಎಂತ ಸೆನ್ಸಿಟಿವಿಟಿ ಉಂಟಾ ಬೇಡ, ಮತ್ತೆ ಸ್ವಲ್ಪ ಆ ತರ ಮಕ್ಕಳಿಗೆ ತುಂಬಾ ಇರ್ತದೆ. ಅಂಡ್ ಆಟಿಸ್ಟಿಕ್ ಕಿಡ್ಸ್ ಆರ್ ಮೋರ್ ಪರ್ಟಿಕ್ಯುಲರ್, ಕ್ಲೀನೇ ಇರಬೇಕು, ಇದೇ ಇರಬೇಕು, ತುಂಬಾ ಜಾಸ್ತಿ ಚಂಡೆ ಆಗಬಾರ್ದು ಅಂತ. ಸೊ ಆ ರೀತಿಯಲ್ಲಿ ಸ್ವಲ್ಪ ಇನ್ ಹೋಮ್ ಎನ್ವೈರ್ಮೆಂಟ್ ಸ್ಲೋಲಿ ಗ್ರಾಜುವಲಿ ಅದನ್ನು ಬಿಲ್ಡಪ್ ಆಗ್ತಾ ಇರಬೇಕು. ಅಂಡ್ ಜೊತೆಗೆ ಯು ಕ್ಯಾನ್ ಸ್ಪೀಕ್, ಅದು ಕ್ವೆಶನ್ ರೀತಿಯಲ್ಲಿ ಇಲ್ಲ, ಒಂದ್ ಈಸಿ ಕಾಮೆಂಟ್ರಿ ತರ ಅಂಡ್ ಒಂದ್ ಈಸಿ ಟಾಕ್ ತರ, ಅರ್ಥ ಆಗೋ ತರ ಸ್ವಲ್ಪ ಒಂಥರ ದೊಡ್ಡದು ಸ್ವಲ್ಪ ಫೇಸ್ ಮಾಡಿ, ಟೋನ್ ಸ್ವಲ್ಪ ಎಕ್ಸಾಜರೇಟ್ ಮಾಡಿ ಇಂಟ್ರೆಸ್ಟಿಂಗ್ ಮಾಡ್ತಾ ಹೋಗ್ಬೇಕು. ಅಂಡ್ ಲೈವ್ ಆಗ್ತಾ ಹೋಗ್ಬೇಕು ನಿಮ್ಮ ಮಾತು ಮತ್ತೆ ನಿಮ್ಮ ಆಕ್ಷನ್.
ಜೊತೆಗೆ ಆಗ್ತಾ ಇರಬೇಕು. ನೀವು ಜಸ್ಟ್ ನಾವು ಅಲ್ಲಿ ಹೋಗ್ತೀವಿ ಇದು ಮಾಡ್ತೀವಿ ಇಲ್ಲ, ಆಕ್ಟಿವಿಟಿ ಆಗ್ತಾ ಇರುವಾಗ ಅದನ್ನ ಬಗ್ಗೆ ಮಾತಾಡಬೇಕು. ದೆನ್ ಇಟ್ ಪೇರ್ಸ್ ವೆರಿ ವೆಲ್. ಅವರು ನೋಡ್ತಾರೆ ಆ್ಯಂಡ್ ನಿಮ್ಮ ಮಾತು ಕೇಳ್ತಾರೆ. ಸೊ ಯಾವುದೋ ಒಂದು ಇನ್ಫಾರ್ಮೇಷನ್ ಸೈಮಲ್ಟೇನಿಯಸ್ಲಿ ಗ್ರಾಸ್ ಮಾಡಿ ಅವರು ನೆನಪು ಮಾಡ್ತಾರೆ, ಓಕೆ ಈ ಥರ ಒಂದು ಇರಬಹುದು ಅಂತ. ಸೊ ವಿ ವಿಲ್ ಹ್ಯಾವ್ ಟು ಜಸ್ಟ್ ಲೀವ್ ಇಟ್. ಅದಾದ್ಮೇಲೆ ನಮಗೆ ಗೊತ್ತಾಗೋದಿಲ್ಲ ನಮ್ಮ ಮೈಂಡ್ ಓಪನ್ ಮಾಡಿ ಓ ಅರ್ಥ ಆಯ್ತಾ ಇಲ್ಲ. ಆಕ್ಚುಲಿ ಅಲ್ಲಿ ಸಿಚುವೇಶನ್ ಅಲ್ಲಿ ಹೋಗಿದಾಗ ನಮಗೆ ಫೀಡ್ಬ್ಯಾಕ್ ಸಿಗ್ತದೆ ಇದು ಆಯ್ತಾ ಅಂತ. ಬಟ್ ದಿಸ್ ಇಸ್ ಹೌ ಯು ಕ್ಯಾನ್ ಟ್ರೈನ್ ಅಬೌಟ್ ಇಟ್. ಈ ರೀತಿ ಟ್ರೈನ್ ಮಾಡಿದಾಗ್ಲೂ ಕಲಿಯದೇ ಇರುವಂತಹ ಸಾಧ್ಯತೆನೂ ಇರುತ್ತಾ ಮಕ್ಕಳಿಗೆ? ಎಸ್. ಸೊ ಫಸ್ಟ್ ವಾಟ್ ಹ್ಯಾಪನ್ಸ್, ಈಗ ನಾವು ಮಕ್ಕಳಿಗೆ ಅಂತ ಹೇಳ್ತೀವಿ, ನೆಕ್ಸ್ಟ್ ಅವರದ್ದು ಗೋಲ್ ಅಂತ ಅಂದ್ರೆ ಅವರಿಗೆ ಮೇನ್ ಸ್ಟ್ರೀಮ್ ಆಗಬೇಕು. ಇವೆನ್ಚುಲಿ 18 years ಆದ ನಂತರ ಅಟ್ ಲೀಸ್ಟ್ ವೊಕೇಶನಲ್ ಟ್ರೈನಿಂಗ್ ಆರ್ ಸಮಥಿಂಗ್ ಅವರು ಇಂಡಿಪೆಂಡೆಂಟ್ ಆಗಬೇಕು. ಬಟ್ ಆ ಇಂಡಿಪೆಂಡೆಂಟ್ ಆಗೋ ತನಕ ಒಂದು ಜರ್ನಿ ಅವರಿಗೆ ಪಾಸ್ ಮಾಡಬೇಕು. ದೇ ಹ್ಯಾವ್ ಟು ಗೋ ಟು ಸ್ಕೂಲ್, ಅವರಿಗೆ ಬೇರೆ ಮಕ್ಕಳ ಜೊತೆಗೆ ಇಂಟ್ರಾಕ್ಟ್ ಮಾಡಬೇಕು. ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್, ಫಾರ್ ದೇರ್ ಬಾಡಿಲಿ ಅಂದರೆ ನೆಕ್ಸ್ಟ್ ಲೈಫ್ ಇದು ಸರಿ ಆಗಬೇಕಿದ್ರೆ ದೀಸ್ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅವರು ಅಟೆಂಡ್ ಮಾಡಬೇಕು. ಈಗ ಈ ಮಕ್ಕಳಿಗೆ ಮೋಟಾರ್ ಡೆವಲಪ್ಮೆಂಟ್ ಇಶ್ಯೂಸ್ ಸಹ ಇರ್ತದೆ. ಅವರಿಗೆ ಕುತ್ಕೊಳ್ದಾಗ, ಬೆಂಡ್ ಆಗಿದಾಗ ದೇ ಹ್ಯಾವ್ ಡಿಫಿಕಲ್ಟೀಸ್ ವಿತ್ ದೀಸ್ ಥಿಂಗ್ಸ್ ಆಲ್ಸೋ. ಈಗ ಈ ಕೈ ಇಲ್ಲಿ ಮೇಲೆ ಮಾಡಬೇಕಿದ್ರೆ ಆಲ್ಸೋ ಪ್ಲಾನಿಂಗ್ ಉಂಟು ನಮಗೆ, ಇಲ್ಲಿಂದ ಇಲ್ಲಿ ಬರಬೇಕು. ದೇ ಹ್ಯಾವ್ ಡಿಫಿಕಲ್ಟೀಸ್ ಈ ಪ್ಲಾನಿಂಗಿಗೆ ಸಹ. ಸೊ ಆಲ್ ದೀಸ್ ಥಿಂಗ್ಸ್ ಈ ಟ್ರೈನಿಂಗ್ ಅನ್ನು ಕೊಡ್ತಾ ಹೋಗಬೇಕು ಆ್ಯಂಡ್ ಮೇಕ್ ದೆಮ್ ರೆಡಿ, ಇಂಡಿಪೆಂಡೆಂಟ್ ಇನಫ್ ದಟ್ ನಾವು ಅವರಿಗೆ ಅವರದ್ದು ಬಾಡಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಅಟ್ ಲೀಸ್ಟ್ ನಾವು ದೇ ಆರ್ ಇಂಡಿಪೆಂಡೆಂಟ್ ಇನಫ್. ಈಗ ನನ್ನ ಇದು ಶರೀರ ನಾನು ಈ ಥರನೇ ಮಾಡ್ತಾ ಹೋಗಬೇಕು, ದಿಸ್ ಇಸ್ ಹೌ ಐ ಕ್ಯಾನ್ ಗೋ ಫರ್ದರ್. ಸೊ ನಾವು ಅಷ್ಟು ತನಕ ಮಾಡಿ ವಿ ಹ್ಯಾವ್ ಟು ಟ್ರೈ. ಬಟ್ ಒನ್ ಥಿಂಗ್ ವಿ ಹ್ಯಾವ್ ಟು ಆಲ್ವೇಸ್ ಅಂಡರ್ಸ್ಟ್ಯಾಂಡ್, ಆಟಿಸ್ಟಿಕ್ ಬ್ರೈನ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಡಿಫ್ರೆಂಟ್ ಫ್ರಮ್ ಅ ನಾನ್ ಆಟಿಸ್ಟಿಕ್ ಬ್ರೈನ್. ಸೊ ನಮಗೆ ಕಂಪ್ಲೀಟ್ ಅದು ರಿವರ್ಸ್ ಮಾಡಿ ಚೇಂಜ್ ಮಾಡಲಿಕ್ಕೆ ನಾರ್ಮಲೈಸ್ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ದರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ನಾರ್ಮಲ್ ಅದರಲ್ಲಿ. ದ್ಯಾಟ್ ಅವರದ್ದು ಇರೋದು ಸ್ಟೇಟ್ ಈಸ್ ನಾರ್ಮಲ್ ಫಾರ್ ದೆಮ್. ಸೊ ಅದು ನಾವು ಆಸ್ ಅ ಸೊಸೈಟಿ ಅವರಿಗೆ ಅಡ್ಜಸ್ಟ್ ಮಾಡಬೇಕು. ಬಟ್ ಟಿಲ್ ದಟ್ ಏಜ್ ಅಂಟಿಲ್ ದೇ ಆರ್ ಇಂಡಿಪೆಂಡೆಂಟ್ ಇನಫ್, ಪೇರೆಂಟ್ಸಿಗೆ ಅದು ಒಂದು ಹೆದರಿಕೆ, ನಾನು ಇರೋ ತನಕ ಐ ವಿಲ್ ಲುಕ್ ಆಫ್ಟರ್, ನನ್ನ ಮೇಲೆ ಯಾರು ನೋಡೋದು. ಸೊ ಟಿಲ್ ದ್ಯಾಟ್ ಲೆವೆಲ್ ಅಟ್ ಲೀಸ್ಟ್ ದಟ್ ಬೇಸಿಕ್ ಸೊಸೈಟಲ್ ನಾರ್ಮ್ಸ್ ಅಲ್ಲಿ ಈಗ ಅವರಿಗೆ ಒಂಥರ ಡೇಂಜರ್ ಸೈನ್ಸ್, ನಾನು ಈ ತರ ಮಾಡಿದಾಗ ಏನಾಗ್ಬೋದು, ಇವೆನ್ಚುಲಿ ಇಕಾನಮಿ ಅಂದ್ರೆ ನಮ್ಮ ಮನಿ ವಿಷಯದಲ್ಲಿ ಎಲ್ಲ ದುಡ್ಡು ವಿಷಯದಲ್ಲಿ ಸಹ ದೇ ನೀಡ್ ಟು ನೋ ಥಿಂಗ್ಸ್. ನಮ್ಮ ತರ ಬೇಡ, ಬಟ್ ಅಟ್ ಲೀಸ್ಟ್ ಫಾರ್ ದೇರ್ ಓನ್ ಸೇಕ್ ದೇ ಕ್ಯಾನ್ ಮ್ಯಾನೇಜ್ ಅಂತ. ಸೊ ಈ ರೀತಿಯಲ್ಲಿ ಟ್ರೈನಿಂಗ್ ಕೊಡಿದಾಗ ಅವರಿಗೆ ಈ ಲರ್ನಿಂಗ್ಸಿಗೆ ಬೇಗ ಟೈಮ್ ಸಿಗ್ತದೆ. ನಾವು ಜಸ್ಟ್ ಅವರಿಗೆ ಎಂಗ್ಸೈಟಿ ಕೊಟ್ಟು ಇದು ಮಾಡಿ ಹೇಳಿದ್ರೆ ದ ಮೇಜರ್ ಲರ್ನಿಂಗ್ಸಿಗೆ ನಮಗೆ ಅವಕಾಶ ಸಿಗೋದಿಲ್ಲ. ಸೊ ರಾದರ್ ಟೇಕ್ ಇಟ್ ಇನ್ ದಿಸ್ ವೇ, ರೆಡ್ಯೂಸ್ ದರ್ ಎಂಗ್ಸೈಟಿ ಲೆವೆಲ್, ಮೇಕ್ ದೆಮ್ ಫೀಲ್ ಕಂಫರ್ಟೇಬಲ್. ಮತ್ತೆ ಈ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ಸ್ ಅನ್ನು ಮತ್ತೆ ಅವರಿಗೆ ಟೀನೇಜ್ ಬಂದಾಗ ಬಾಡಿಲಿ ಚೇಂಜಸ್ ಆಗ್ತದೆ, ಅದರ ಬಗ್ಗೆ ಸಹ ಅವರಿಗೆ ಗೊತ್ತಾಗಬೇಕು. ವಾಟ್ ಈಸ್ ಹ್ಯಾಪನಿಂಗ್ ನನ್ನ ಬಾಡಿ, ಇದು ಎಂತ ಚೇಂಜಸ್ ಆಗೋದು. ಆಲ್ರೆಡಿ ಅವರಿಗೆ ಬೇರೆ ಕಷ್ಟ ಉಂಟು, ದೆನ್ ದಿಸ್ ಇಸ್ ಡಿಫರೆಂಟ್. ಸೊ ಆಲ್ ದೀಸ್ ಥಿಂಗ್ಸ್ ಆಲ್ಸೋ ವಿ ನೀಡ್ ಟು ಟಾಕ್. ಬಟ್ ಅದಕ್ಕಿಂತ ಮುಂಚೆ ದೇ ಹ್ಯಾವ್ ಟು ಬಿ ಫೀಲ್ ಕಂಫರ್ಟೇಬಲ್. ಓಕೆ, ನಾನು ಈ ರೀತಿಯಲ್ಲಿ ಮಾಡ್ತೇನೆ, ಜೊತೆಗೆ ಐ ವಿಲ್ ಲರ್ನ್ ದಿಸ್. That's why we have to promote this. ಅಂದರೆ ನೀವು ಈಗ ಹೇಳಿದ್ರೆ ಆಟಿಸ್ಟಿಕ್ ಮಗುವಿನೊಟ್ಟಿಗೆ ನಾವು ಯಾವ ರೀತಿಯಲ್ಲಿ ಕಂಫರ್ಟ್ ಲೆವೆಲನ್ನು ಬೆಳೆಸ್ಕೊಳ್ಬೋದು ಅಂತೇಳಿ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಹೇಳಿದ್ರಿ. ಕೆಲವೊಂದು ನಾನು ಕೇಳಬೇಕಾದದನ್ನು ನೀವು ಅದರಲ್ಲೇ ಹೇಳಿದ್ರಿ. ಇನ್ನು ಮುಂದೆ ಈ ಸ್ಕ್ರೀನ್ ಲೆವೆಲ್ ಅಂದರೆ ಸ್ಕ್ರೀನ್ ಟೈಮ್ ಅಂತೇಳಿ ಬಂದಾಗ ಈಗ ಆಲ್ರೆಡಿ ಎಲ್ಲರೂ ಮಾತಾಡೋದು ಅದೇ, ಅಂದರೆ ಆಟಿಸ್ಟಿಕ್ ಮಕ್ಕಳಿಗೆ ಸ್ಕ್ರೀನ್ ಟೈಮಿಂಗ್ ಅಥವಾ ನಾರ್ಮಲ್ ಮಕ್ಕಳಿಗೆ ಕೊಡಬಾರ್ದು ಅಂತೇಳಿ ಈಗ ಹೇಳ್ತಾರೆ. ಇದರ ಬಗ್ಗೆ ನೀವು ಏನು ಹೇಳ್ತೀರಾ? ಓಕೆ, ಸೊ ಅಗೇನ್ ಐ ಬ್ರಿಂಗ್ ಟು ದಟ್ ಒನ್ ಸ್ಟೇಟ್ಮೆಂಟ್, ಮೇನ್ ಸ್ಟ್ರೀಮಿಂಗ್. ನಾವು ಆಟಿಸ್ಟಿಕ್ ಮಕ್ಕಳಿಗೆ ಎಂತ ಮಾಡ್ತಾ ಇದ್ವಿ ಅಂದ್ರೆ ವಿ ಆರ್ ಬ್ರಿಂಗಿಂಗ್ ದೆಮ್ ಟು ದ ನಾರ್ಮಲ್ ಸೊಸೈಟಿ. ನಮ್ಮ ಸೊಸೈಟಿ ಆಟಿಸ್ಟಿಕ್ ಸೊಸೈಟಿ ಸೆಪ್ರೇಟ್ ಇಲ್ಲ, ವಿ ಆರ್ ಬ್ರಿಂಗಿಂಗ್ ದೆಮ್ ಟುಗೆದರ್. ನಮ್ಮ ಜೊತೆಗೆ ನೀವು ಮುಂದೆ ಬನ್ನಿ ಅಂತ. ಸೊ ಈಗ ಲೆಟ್ಸ್ ಸೇ ಮಗು ಎಗೆ ಆಟಿಸಮ್ ಡಿಟೆಕ್ಟ್ ಆಗಿದೆ, ಮಗು ಬಿಗೆ ಆಟಿಸಮ್ ಇಲ್ಲ, ವಯಸ್ಸು ಸೇಮ್ 3 years. ಮಗು ಬಿಗೆ ನಾವು ಹೇಳ್ತೀರಾ ನೀನ್ ಟಿವಿ ನೋಡ್ಬೇಡ, ಫೋನ್ ಬೇಡ, ಅಪ್ಪ ಅಮ್ಮಗೆ ಅಷ್ಟು ಹೆದರಿಗೆ ಆಗೋದಿಲ್ಲ. ನೋಡ್ಬೋದು ನೀವು, ಬಿಕಾಸ್ ಟಿಪಿಕಲಿ ಡೆವಲಪಿಂಗ್ ಮಗು ಮಾತಾಡ್ತಾನೆ, ಎಲ್ಲ ಹೇಳಿದ್ದು ಕೇಳ್ತಾನೆ, ಎವ್ರಿಥಿಂಗ್ ಇಸ್ ಫೈನ್. ಈ ಮಗುವಿಗೆ ಮತ್ತೆ ಯಾಕೆ ಸ್ಟಾಪ್? ಸೊ ವೈ? ಬಿಕಾಸ್ ಇದು ಎಲ್ಲ ಆಟಿಸಮ್ ಡಿಟೆಕ್ಟ್ ಆಯ್ತು, ಓ ಮೈ ಗಾಡ್ ನೋ ಬೇಡ, ಈಗ ಮಾತು ಬರೋದಿಲ್ಲ, ಮತ್ತೆ ಹೈಪರ್ ಆಕ್ಟಿವ್ ಆಗ್ತಾನೆ, ಅಟೆನ್ಷನ್ ಡೆಫಿಸಿಟ್ ಬರೋದು, ಅದೆಲ್ಲ ಆಗ್ತದೆ. ಐ ಅಂಡರ್ಸ್ಟ್ಯಾಂಡ್, ಇದು ಬರ್ತದೆ. ಅಂಡ್ ಕೋವಿಡ್ ಟೈಮಲ್ಲಿ ಅದು ಜಾಸ್ತಿ ಆಗಿದೆ, ಬಿಕಾಸ್ ಡ್ಯೂರೇಷನ್ ಸಹ ತುಂಬಾ ಆಗಿತ್ತು. ಅದರಲ್ಲಿ ನಾನು ಹೇಳೋದಿಲ್ಲ ತುಂಬಾ ಬಿಡ್ಲಿಕ್ಕಿಲ್ಲ, ಅಂದ್ರೆ ಫುಲ್ ಕಂಪ್ಲೀಟ್ ಸ್ಟಾಪ್ ಸ್ಕ್ರೀನ್ ಟೈಮ್ ಮಾಡ್ಲಿಕ್ಕಿಲ್ಲ. ಎಂತ ಮಾಡ್ಬೇಕಂದ್ರೆ ಅದರಲ್ಲಿ ಮಾನಿಟರಿಂಗ್ ಮಾಡಬೇಕು. ಟೈಮ್ ಮಾನಿಟರಿಂಗ್ ಅಂದ್ರೆ ಎಷ್ಟು ಸಮಯ ನೀವು ಕೊಡ್ತೀರಿ ಆ ಸ್ಕ್ರೀನ್ ಅನ್ನು, ಮತ್ತೆ ಜೊತೆಗೆ ಎಂತ ಇಂಟರಾಕ್ಷನ್ ಆಗ್ತಾ ಉಂಟು. ಅಪ್ಪ ಅಮ್ಮ ಕೆಲಸ ಮಾಡ್ತಿದ್ದಾರೆ, ಮಗು ಒಬ್ಬನೇ ನೋಡುದು ಫುಲ್ ಟೈಮ್ 2 hours 3 hours ಸ್ಕ್ರೀನೇ ನೋಡ್ತಾ ಉಂಟು. ಮತ್ತೆ ಸ್ಕ್ರೀನ್ ಡಿಸ್ಟೆನ್ಸ್ ಟಿವಿಯಲ್ಲಿ ನೋಡುದಾ, ಫೋನಲ್ಲಿ ನೋಡುದಾ? ಫೋನಲ್ಲಿ ನೋಡ್ತಾ ಹೋಗುವಾಗ ಏನಾಗ್ತದೆ, ಅದೇ ಒಂದು ವಿಶ್ವ. ಹೊರಗಡೆ ಎಂತ ಆಗ್ತಾ ಉಂಟು, ಮಗು ಹ್ಯಾಸ್ ಕಂಪ್ಲೀಟ್ಲಿ ಡಿಸ್ಕನೆಕ್ಟೆಡ್. ಈ ಸ್ಕ್ರೀನ್ ಮಾತ್ರ ನನ್ನ ವಿಶ್ವ, ಇದರಲ್ಲೇ ನಾನು ಫೋಕಸ್ ಮಾಡೋದು. ಸೊ ಮಗು ನಮ್ಮ ಐ ಕಾಂಟ್ಯಾಕ್ಟ್ ಕೊಡೋದಿಲ್ಲ, ನಾನು ನೋಡಿದಾಗ ಅಲ್ಲಿ ನೋಡೋದಿಲ್ಲ. ಯಾಕೆಂದ್ರೆ
ದಿಸ್ ಇಸ್ ಮೈ ವರ್ಲ್ಡ್, ಇದು ನನ್ನ ವಿಶ್ವ, ಇಲ್ಲಿ ಸೀಮಿತ ಆಗ್ತದೆ, ನನಗೆ ಹೊರಗಡೆ ಎಂತ ಆಗ್ತಾ ಉಂಟು ನನಗೆ ಬೇಡ. ಸೊ ರಾದರ್ ಈಗ ಪಾಸಿಬ್ಲಿ ನಿಮ್ಮ ಮನೆಯಲ್ಲಿ ಟಿವಿ ಏನಾದರೂ ಸ್ಕ್ರೀನ್ ಇದ್ರೆ ಸ್ವಲ್ಪ ಅದೇ ಟಿವಿ ಸ್ಕ್ರೀನ್ ಇಲ್ಲಿ, ಮಗು ಇಲ್ಲಿ ಕುತ್ಕೊಳ್ಬೇಕು, ಒಂದು ಡಿಸ್ಟೆನ್ಸ್ ಮೇಂಟೈನ್ ಆಗುತ್ತೆ. ಸೊ ನೀವು ಆಚೆ ಈಚೆ ಮೂವ್ಮೆಂಟ್ ಮಾಡಿದಾಗ ಸಹ ಮಗುವಿಗೆ ಅದು ಸಹ ಗೊತ್ತಾಗ್ತದೆ, ಟಿವಿ ಉಂಟು, ಅಮ್ಮ ಅಲ್ಲಿ ಹೋಗ್ತಿದ್ದಾಳೆ, ಅದೆಲ್ಲ. ಇನ್ನು ಅನದರ್ ಸೆಕೆಂಡ್ ಥಿಂಗ್ ಇಸ್, ಅಪ್ಪ ಅಮ್ಮ ಏನ್ ಮಾಡ್ತಾರೆ ಆವಾಗ, ಅವರು ಫ್ರೀ ಟೈಮ್ ಇರುವಾಗ ಮಗುವಿಗೆ ಕೊಡ್ಬೇಕು, ಅಂದ್ರೆ ಅವರು ಸಹ ಆ ಜಾಗದಲ್ಲಿ ಕುತ್ಕೊಳ್ಬೇಕಾಗ್ತದೆ. ಅವರಿಗೆ ಬಿಡುದು, ನೀನ್ ನೋಡ್ತಾ ಇರು, ಹಾಗೆ ಇಲ್ಲ. ಐ ಅಂಡರ್ಸ್ಟ್ಯಾಂಡ್ ಅಪ್ಪ ಅಮ್ಮಗೆ ಬೇರೆ ಕೆಲಸ ಉಂಟು, ಫೈನ್, ಒಂದು ಅರ್ಧ ಗಂಟೆ ಸ್ವಲ್ಪ ತಗೊಳ್ಳಿ ನಿಮ್ಮ ಟೈಮಲ್ಲಿ, ನಿಮ್ಮ ಬಿಸಿ ಶೆಡ್ಯೂಲಲ್ಲಿ ಮಗು ಜೊತೆಗೆ ಸ್ವಲ್ಪ ಆಟ ಆಡ್ಲಿಕ್ಕೆ. 1 hour ಆಲ್ಸೋ ಇಫ್ ಯು ಟೇಕ್, ಹಾಫ್ ಆನ್ ಅವರ್ ಟಿವಿ ನೋಡಿ ಅವ್ರ ಜೊತೆಗೆ ಹಾಫ್ ಆನ್ ಅವರ್ ಆಟ ಆಡಿ. ಆವಾಗ ಏನಾಗುತ್ತೆ, ಒಂದು ಸಿಸ್ಟಮ್ಯಾಸಿಟಿ ಬರ್ತದೆ ಮಗು ಜೀವನದಲ್ಲಿ. ಓಕೆ, ಇದು ನನ್ನ ದಿನಾಚರಣೆ, ನಾನು ಈ ರೀತಿಯಲ್ಲಿ ಈ ಟೈಮಿಂಗಿಗೆ ಮಾತ್ರ ನೋಡೋದು. ಮತ್ತೆ ಕಂಟೆಂಟ್, ತುಂಬಾ ಮಕ್ಕಳು ಏನ್ ನೋಡೋದು, ಪದೇ ಪದೇ ಒಂದು ರೀಲ್ಸ್ ಹೋಗ್ತಾ ಉಂಟು, ಕಲರ್ಸ್ ಬರುದು, ಸೇಮ್ ಆಕ್ಟಿವಿಟಿ, ದೇರ್ ಇಸ್ ನೋ ಎಜುಕೇಶನಲ್ ಪರ್ಪಸ್ ಮತ್ತೆ ಅಂತ ಮೀನಿಂಗ್ ಇಲ್ಲ. ದಟ್ಸ್ ವೈ ದೇ ಗೆಟ್ ಕನೆಕ್ಟೆಡ್ ಟು ದಟ್. ಸೊ ನಾವು ಕಂಟೆಂಟ್ ಅನ್ನು ಸ್ವಲ್ಪ ಚೇಂಜ್ ಮಾಡಬೇಕು. ಅದರಲ್ಲಿ ಇಂಟರಾಕ್ಟಿವ್ ಸ್ಟೋರೀಸ್ ಇದ್ರೆ, ಈಗ ಪಂಚತಂತ್ರ ಇರುವುದು, ಆ ತರ ಕಾರ್ಟೂನ್ಸ್ ಎಲ್ಲ ಇದ್ರೆ ಅವರು ಇಂಟರಾಕ್ಟ್ ಮಾಡ್ತಾನೆ. ಈಗ ಒಂದ್ ಲಯನ್ ಮತ್ತೆ ಡಿಯರ್ ಮಾತಾಡೋದು, ಸಂವಾದ ಆಗ್ತದೆ. ಸೊ ದಟ್ ಈಸ್ ವಾಟ್ ವಿ ವಾಂಟ್ ಟು ಪ್ರಮೋಟ್. ಸೊ ಆ ರೀತಿಯಲ್ಲಿ ಈಸಿ, ಮತ್ತೆ ಡೆಮಾನ್ಸ್ಟ್ರೇಟ್ ಮಾಡೋದು. ಕೆಲವು ಟೈಮ್ ದೇ ಮೇಕ್ ಸ್ಮಾಲ್ ಎಕ್ಸ್ಪೆರಿಮೆಂಟ್ಸ್, ನೀರಲ್ಲಿ ಕಲರ್ಸ್ ಹಾಕೋದು, ಮತ್ತೆ ಅದು ಡ್ರಾಪ್ ಹೋಗ್ತದೆ, ಓ ನಾನೀಗ ಹಾಕುದು. ಸೊ ಆ ರೀತಿಯಲ್ಲಿ ಕಂಟೆಂಟ್ ಇದ್ರೆ ದಟ್ ಈಸ್ ಮೋರ್ ಬೆಟರ್ ದನ್ ಜಸ್ಟ್ ಒನ್ ಕಾರ್ ಇಸ್ ಮೂವಿಂಗ್, ರೇಸಿಂಗ್ ಕಾರ್ ಆಗೋದು, ಡ್ಯಾಶ್ ಆಗೋದು. ದೇರ್ ಇಸ್ ನೋ ಪಾಯಿಂಟ್ ಇನ್ ದಟ್. ಸೊ ಒನ್ ಥಿಂಗ್, ಕಂಟೆಂಟ್ ಚೇಂಜ್ ಮಾಡಬೇಕು, ಟೈಮ್ ಲಿಮಿಟ್ ಸೆಟ್ ಮಾಡಬೇಕು. ಈ ದಿನ ಇದೇ ಟೈಮಿಂಗಿಗೆ ಆನ್ ಆಗೋದು ಟಿವಿ, ಈ ಟೈಮಿಂಗಿಗೆ ಆಫ್ ಆಗೋದು. ಮತ್ತೆ ನಾನು ಮತ್ತೆ ಅಪ್ಪ ಇಬ್ರು ಸಹ ನಿನ್ನ ಜೊತೆಗೆ ಕೂತ್ಕೊಳ್ತೇನೆ, ಜೊತೆಗೆ ಒಂದು ಫ್ಯಾಮಿಲಿ ಟೈಮ್ ಅದನ್ನು ಮಾಡ್ತಾ ಹೋಗ್ಬೇಕು. ಸೊ ನೋ ನೀಡ್ ಟು ಸ್ಟಾಪ್ ಸ್ಕ್ರೀನ್, ಈ ರೀತಿಯಲ್ಲಿ ಸ್ಕ್ರೀನ್ ಅನ್ನು ಯೂಸ್ ಮಾಡಬೇಕು, ಹಾಗೆ ಮಾಡ್ತಾ ಹೋಗ್ಬೇಕು. ಓಕೆ, ಅಂದ್ರೆ ಮಕ್ಕಳಿಗೆ, ಆಟಿಸ್ಟಿಕ್ ಮಕ್ಕಳಿಗೂ ಸ್ಕ್ರೀನ್ ಟೈಮ್ ಅಗತ್ಯ ಅಂತ ಹೇಳಿದ್ರಿ. ಬಟ್ ಅದು ಯಾವ ರೀತಿಯಲ್ಲಿ ಮಾಡಬೇಕು, ಪ್ರತಿಯೊಂದನ್ನು ನಾವು ಟೈಮ್ ಟೇಬಲ್ ಹಾಕೊಂಡು ಮಾಡಬೇಕು ಅಂತ ಹೇಳಿದ್ರಿ. ಅಂದ್ರೆ ಆ ಮಗುವಿಗೆ ಒಂದು ನನ್ನೊಟ್ಟಿಗೆ ನನ್ನ ಪೇರೆಂಟ್ಸ್ ಇದ್ದಾರೆ ಅಂತ ಹೇಳುವಂತಹ ಒಂದು ಧೈರ್ಯ ಇರಬೇಕು ಅಂತ ಹೇಳಿದ್ರಿ. ಅದು ಅಲ್ಲದೆ ಈಗ ಇಷ್ಟು ನೀವು ಇದರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಅಂದರೆ ಸ್ವಾಲೋಯಿಂಗ್ ಹಾಗೂ SLP ನೀವು ಸರ್ಟಿಫೈಡ್ ಪ್ರಾಕ್ಟಿಷನರ್. SLP ಮತ್ತೆ ಸ್ವಾಲೋಯಿಂಗ್ ಇದು ಅಂದ್ರೆ SLP ಇಸ್ ನಮಗೆ ಟರ್ಮ್. ಈಗ ನಾವು ನನ್ನ ಪ್ರೊಫೆಷನಲ್ ಟರ್ಮ್ ಅಂದ್ರೆ ಈಗ ಸ್ಪೀಚ್ ಥೆರಪಿಸ್ಟ್, ಆಲ್ಟರ್ನೇಟಿವ್ ಟರ್ಮ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್. ಇಟ್ ಜಸ್ಟ್ US ಸೈಡ್ ಅಲ್ಲಿ ಸ್ವಲ್ಪ SLP ಅಂತ ಕರೀತಾರೆ, UK ಮತ್ತೆ ಯುರೋಪ್ ಸೈಡ್ ಅಲ್ಲಿ SL ಅಂದ್ರೆ ಸ್ಪೀಚ್ ಥೆರಪಿಸ್ಟ್ ಅಥವಾ ಸ್ಪೀಚ್ ಲ್ಯಾಂಗ್ವೇಜ್ ಥೆರಪಿಸ್ಟ್ ಅಂತ ಹೇಳೋದು. ಸೊ ದಿಸ್ ಇಸ್ ಜಸ್ಟ್ ಒಂದು ಪ್ರೊಫೆಷನಲ್ ಟರ್ಮ್ ನಮ್ಮ ಈ ಸ್ವಾಲೋಯಿಂಗ್ ನಮ್ಮ ಫೀಲ್ಡ್ ಅಲ್ಲಿ ಬರುದು. ಸೊ ವಿ ಟಾಕ್ ಅಬೌಟ್ ಬೋತ್ ಸ್ಪೀಚ್ ಪ್ರಾಬ್ಲಮ್ಸ್, ಅಂದ್ರೆ ಯಾರಿಗೆ ಮಾತು ವಿಷಯದಲ್ಲಿ ಕಷ್ಟ ಇರುವಾಗ, ಅಂಡ್ ಸ್ವಾಲೋಯಿಂಗ್ ಜೊತೆಗೆ ಈ ಮಕ್ಕಳಿಗೆ ಸಹ ತುಂಬಾ ಫೀಡಿಂಗ್ ಪ್ರಾಬ್ಲಮ್ಸ್ ಅಥವಾ ಸ್ವಾಲೋಯಿಂಗ್ ದಿಂದ ಅವರಿಗೆ ಫೀಡಿಂಗ್, ಬಿಕಾಸ್ ಸೆನ್ಸರಿ ಇಶ್ಯೂಸ್ ಜಾಸ್ತಿ, ಬಾಯಲ್ಲಿ ಹಾರ್ಡ್ ಆಬ್ಜೆಕ್ಟ್ ಬರಬಾರ್ದು, ಸ್ಮೂತ್ ಇರಬಹುದು. ಈಗ ನಾವೆಂತ ಲಡ್ಡು ಮಾಡಿದ್ರೆ ಅದರಲ್ಲಿ ಬೈ ಚಾನ್ಸ್ ಒಂದು ಆಲ್ಮಂಡ್ ಪೀಸ್ ಬಂದ್ರೆ ಫುಲ್ ಹೊರಗೆ ಹಾಕು ಅವರಿಗೆ, ಈ ರೀತಿಯಲ್ಲಿ. ಸೊ ಈ ಪ್ರಾಬ್ಲಮ್ಸ್ ಅನ್ನು ಸಹ ನಾವು ಟ್ಯಾಕಲ್ ಮಾಡಿ ಟೇಸ್ಟಿಂಗ್ ಇದನ್ನು ನಾವು ಕೊಡಬೇಕು, ಅವರಿಗೆ ಟ್ರೈನ್ ಮಾಡಬೇಕು. ಸೊ ನಮ್ಮ ಈಗ ನನ್ನ ಪ್ರಾಕ್ಟೀಸ್ ಅಲ್ಲಿ ನಾನು ಏನ್ ಮಾಡ್ತೇನೆ ಅಂದ್ರೆ ಜಸ್ಟ್ ಸ್ಪೀಚ್ ಮೇಲೆ ನಾನು ಫೋಕಸ್ ಮಾಡೋದಿಲ್ಲ. ಫಸ್ಟ್ ವಿಸಿಟ್ ಅಲ್ಲಿ ಅಸೆಸ್ಮೆಂಟ್ ಮಾಡ್ತೇನೆ. ಒಂದು ಅಸೆಸ್ಮೆಂಟ್ ಅಲ್ಲಿ ಸ್ಪೀಚ್ ಜೊತೆಗೆ ವಾಟ್ ಆರ್ ದ ಫೀಡಿಂಗ್ ಪ್ರಾಬ್ಲಮ್ಸ್, ಮಗು ಎಲ್ಲ ಫುಡ್ ತಿಂತಾನ ಅಥವಾ ಓನ್ಲಿ ಲಿಕ್ವಿಡ್ಸ್, ನನಗೆ ದಪ್ಪ ದಪ್ಪ ಕನ್ಸಿಸ್ಟೆನ್ಸಿ ಬೇಡ, ನನಗೆ ಚಪಾತಿ ರೀತಿಯಲ್ಲಿ ಬೇಡ, ನನಗೆ ಅನ್ನ ಈ ರೀತಿಯಲ್ಲಿ ಇದ್ರೆ ಮಾತ್ರ, ಸ್ವಲ್ಪ ಬೇರೆ ರೀತಿಯಲ್ಲಿ ಇದ್ರೆ, ಕಲರ್ ಬೇರೆ ಇದ್ರೆ ನಾನು ತಿನ್ನೋದಿಲ್ಲ. ಸೊ ಈ ರೀತಿಯಲ್ಲಿ ಸಹ ನಾನು ಅಸೆಸ್ಮೆಂಟ್ ಅಲ್ಲಿ ನೋಡ್ತೇನೆ. ಆ ಎಲ್ಲ ಡಿಟೆಕ್ಟ್ ಮಾಡಿ ನೋಟ್ ಮಾಡಿ ದೆನ್ ಥೆರಪಿ ಟೈಮಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ನೀವು ಹೇಳಿದ್ರಿ ಈಗ ಮಗು ಬೇರೆ ಬೇರೆ ರೀತಿಯಲ್ಲಿ ಕೊಟ್ರೆ ತಿನ್ನತ್ತಾ ಇಲ್ವಾ ಅಂತೇಳಿ ನೋಡ್ಬೇಕು ಹೇಳಿ. ಬಟ್ ಅದನ್ನು ಮಕ್ಕಳು ಸಣ್ಣದಿರ್ಬೇಕಾದ್ರೆ ಪೇರೆಂಟ್ಸ್ ಅಭ್ಯಾಸ ಮಾಡೋದು ಅಥವಾ ಅವರ ಇದರಲ್ಲಿ ಬಂದಿರತ್ತ? ಈಗ ನಾರ್ಮಲಿ ನಮಗೆ ನಾವು ಮಗು ಹುಟ್ಟಾದ್ಮೇಲೆ ವಿ ಸ್ಟಾರ್ಟ್ ಅಂದ್ರೆ ಫಸ್ಟ್ ಬ್ರೆಸ್ಟ್ ಫೀಡಿಂಗ್ ಇರ್ತದೆ. ಬ್ರೆಸ್ಟ್ ಫೀಡಿಂಗ್ ಆದ್ಮೇಲೆ ನಾವು ಸ್ಪೂನ್ ಫೀಡಿಂಗ್ ಎಲ್ಲ ಸ್ಟಾರ್ಟ್ ಆದಾಗ, ಹೊರಗಡೆದು ಫೀಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ದ್ಯಾಟ್ಸ್ ದ ಟೈಮ್ ವೆನ್ ಇಟ್ಸ್ ಅಲಾರ್ಮಿಂಗ್ ಫಾರ್ ಪೇರೆಂಟ್ಸ್. ಈಗ ನಾರ್ಮಲಿ ನಾವು ಎಂತ ಮಾಡಬೇಕು, ಎಲ್ಲ ಕೊಡ್ತಾನೆ ಅಂದ್ರೆ ತಿನ್ಬೇಕು, ಅದನ್ನು ಹೊರಗೆ ಹಾಕ್ಲಿಕ್ಕಿಲ್ಲ. ಮತ್ತೆ ಈ ಲಿಪ್ಸ್ ಅಲ್ಲಿ ಎಲ್ಲ ಅವರು ಸರಿಯಾಗಿ ಸ್ಪೂನಿಗೆ ಕ್ಲಿಯರ್ ಮಾಡುದು, ಅಥವಾ ನಾವು ಈ ತರ ಮಾಡಿದಾಗ ಅವರು ಅಂದ್ರೆ ಅಡ್ಜಸ್ಟ್ ಮಾಡ್ಬೇಕು ಅದಕ್ಕೆ. ಈ ರೀತಿಯಲ್ಲಿ ಸ್ವಲ್ಪ ಸೈನ್ಸ್ ಇರ್ತದೆ. ಕೆಲವು ಟೈಮ್ ಅದು ಮಿಸ್ ಆಗ್ತದೆ, ನೋ ಪ್ರಾಬ್ಲಮ್. ಬಟ್ ನೆಕ್ಸ್ಟ್ ಸ್ವಲ್ಪ ಪ್ಲೇ ಸ್ಕೂಲಲ್ಲೆಲ್ಲ ಸ್ಟಾರ್ಟ್ ಆದಾಗ ಪೇರೆಂಟ್ಸ್ಗೆ ತುಂಬಾ ಕಷ್ಟ ಆಗ್ತದೆ. ಅಯ್ಯೋ ಮಗು ತಿನ್ನುವುದೇ ಇಲ್ಲ, ಮತ್ತೆ ವೀಕ್ ಆಗ್ತಾ ಇದ್ದಾನೆ, ಈ ರೀತಿಯಲ್ಲಿ ಎಲ್ಲ ಉಂಟು. ಸೊ ಆವಾಗ ಇಮಿಡಿಯೇಟ್ಲಿ ಇಟ್ಸ್ ಬೆಟರ್ ಟು ಕನ್ಸಲ್ಟ್ ದ ಪ್ರೊಫೆಷನಲ್, ಐದರ್ ನಿಮ್ಮ ಫ್ಯಾಮಿಲಿ ಡಾಕ್ಟರ್, ಪೀಡಿಯಾಟ್ರಿಷಿಯನ್. ಮತ್ತೆ ವೆನ್ ದೇ ಗಿವ್ ದ ರೆಫರಲ್, ಕೆಲವು ಟೈಮ್ ದೇ ಹ್ಯಾವ್ ಇಶ್ಯೂಸ್, ಸ್ವಲ್ಪ ಗಟ್ ಇಶ್ಯೂಸ್ ಇರ್ಬೋದು ಅವರಿಗೆ. ಸೊ ದೇ ಡೂ ದಟ್ ಪ್ರಾಬ್ಲಮ್, ಅದು ಡೈಜೆಸ್ಟ್ ಆಗೋದಿಲ್ಲ ಅಥವಾ ಆ ಸೆನ್ಸಿಟಿವಿಟಿ ಇರ್ಬೋದು, ಅಲರ್ಜಿ ಇರ್ಬೋದು ಪ್ರಾಡಕ್ಟಿಗೆ.
ಬಟ್ ನಾಟ್ ನೆಸೆಸರಿಲಿ ಎವ್ರಿ ಟೈಮ್ ಇಟ್ ಇಸ್ ಅ ಗಟ್ ಪ್ರಾಬ್ಲಮ್ ಆರ್ ಅಲರ್ಜಿ. ಕೆಲವು ಟೈಮ್ ಅದು ಸೆನ್ಸರಿ ಪ್ರಾಬ್ಲಮ್ ಇರ್ತದೆ. ಅದನ್ನು ಟ್ಯಾಕಲ್ ಮಾಡಿದ್ರೆ ದೇ ವಿಲ್ ಬಿ ಓಕೆ, ಸ್ವಲ್ಪ ಅಕ್ಸೆಪ್ಟ್ ಮಾಡ್ತಾನೆ ಆ ಫುಡ್ ಐಟಮ್ಸಿಗೆ. ಓಕೆ, ನಾನು ಆ್ಯಪಲ್ ಟ್ರೈ ಮಾಡ್ಬೋದು, ಬನಾನಾ ಅಂದರೆ ಬಾಳೆಹಣ್ಣು ಸ್ವಲ್ಪ ಸಾಫ್ಟ್ ಇರ್ತದೆ, ನಾನು ಟ್ರೈ ಮಾಡ್ತೇನೆ, ಈ ರೀತಿಯಲ್ಲಿ ಸ್ವಲ್ಪ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಫಸ್ಟ್ ಕನ್ಸಲ್ಟ್ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಥವಾ ಪೀಡಿಯಾಟ್ರಿಕ್. ಅಲ್ಲಿಂದ ಅವರು ನೆಕ್ಸ್ಟ್ ಹೇಳ್ತಾನೆ, ಓ ಸ್ವಲ್ಪ ಈ ಥರ ಸೈನ್ಸ್ ಕಾಣ್ತಾ ಉಂಟು. ಈಗ ಆಟಿಸ್ಟಿಕ್ ಇದ್ರೆ ಡೆಫಿನೆಟ್ಲಿ ಅವರು ರೆಫರಲ್ ಮಾಡ್ತಾರೆ ಐದರ್ ಸ್ಪೀಚ್ ಥೆರಪಿಸ್ಟ್ ಆರ್ ಆಕ್ಯುಪೇಷನ್ ಥೆರಪಿಸ್ಟಿಗೆ. ಆವಾಗ ಅವರು ಒಂದು ಅಸೆಸ್ಮೆಂಟ್ ಬ್ಯಾಟ್ರಿ ಉಂಟು ಅವರಿಂದ, ಅದನ್ನ ನೋಡಿ ಎಲ್ಲ ಮಾಡ್ತಾರೆ. ಓಕೆ, ಇದು ಎಲ್ಲ ಡೆಫಿಸಿಟ್ಸ್ ಉಂಟಾ ಇಲ್ಲ, ಮತ್ತೆ ಅಪ್ಪ ಅಮ್ಮ ಜೊತೆಗೆ ಶೇರ್ ಮಾಡಿ ಓಕೆ ನೆಕ್ಸ್ಟ್ ಪ್ಲಾನ್ ಆಫ್ ಆಕ್ಷನ್ ಏನಂತ ಆ ರೀತಿಯಲ್ಲಿ ಮಾಡ್ತಾ ಹೋಗ್ಬೇಕು. ಇಟ್ಸ್ ಆಲ್ಸೋ ಟೈಮ್. ಸಡನ್ಲಿ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ವಾಂತಿ ಮಾಡ್ತಾರೆ, ವಾಮಿಟ್ ಆಗುದು ಮಗುವಿಗೆ, ಅದು ಮತ್ತೆ ಇನ್ನೂ ಜಾಸ್ತಿ ಕಷ್ಟ ನಮಗೆ. ಬಟ್ ಹೌ ಟು ಗೋ ಅಂತ ಥೆರಪಿಸ್ಟ್ ಸರಿಯಾಗಿ ಗೈಡ್ ಮಾಡ್ತಾನೆ ಈಚ್ ಚೈಲ್ಡಿಗೆ. ಬಿಕಾಸ್ ಅದು ಒಂದು ಪ್ಯಾಟರ್ನ್ ಅಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಮಗು ಸ್ಪೆಸಿಫಿಕ್ ನಾವು ಪ್ಲಾನ್ ಮಾಡಬೇಕು. ಅಂದ್ರೆ ಆಟಿಸ್ಟಿಕ್ ಮಕ್ಕಳನ್ನು ಕೆಲವರು ಏನು ಗುರುತಿಸ್ಲಿಕ್ಕೆ ಕಷ್ಟ ಆಗುತ್ತೆ ಫಸ್ಟಿಗೆ. ಅಂದ್ರೆ ಅವ್ರು ಏನು ತಿಳ್ಕೊಳ್ತಾರೆ ಅಂದ್ರೆ ಮಗು ಮಾತಾಡಲ್ಲ, ನೆಕ್ಸ್ಟ್ ಸ್ವಲ್ಪ ದೊಡ್ಡದಾದ್ಮೇಲೆ ಮಾತಾಡ್ತದೆ ಅಂತೆ. ಸೊ ಆ ಸಂದರ್ಭದಲ್ಲಿ ನಾವು ಅವರ ಫುಡ್ ಬಗ್ಗೆನೂ ಗಮನ ಕೊಟ್ರೆ ಆವಾಗ ನಮ್ಗೆ ಅದನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಸೊ ಆಸ್ ಅ ಅಂದ್ರೆ ಅಪ್ಪ ಅಮ್ಮಗೆ ಸಹ ಅದು ನಾನು ಜಸ್ಟ್ ಲಾಸ್ಟ್ ಅಲ್ಲಿ ಹೇಳ್ಬೇಕೆಂದ್ ಏನಂದ್ರೆ, ಮಗುವಿಗೆ ಒಂದು ಹೋಲ್ ಮನುಷ್ಯ ಅಂತ ಆ ರೀತಿಯಲ್ಲಿ ನೋಡ್ತಾ ಇರಿ. ಜಸ್ಟ್ ಒಂದು ಪಾಯಿಂಟ್ ಅಲ್ಲಿ ಬೇಡ, ನಡೆಯುವುದಿಲ್ಲ, ಬರೆಯುವುದಿಲ್ಲ, ಮಾತಾಡೋದಿಲ್ಲ, ಜಸ್ಟ್ ಆ ರೀತಿಯಲ್ಲಿ ಇಲ್ಲ. ಓವರ್ ಆಲ್ ಈ ಏಜಿಗೆ ಮಗು ಏನೇನೆಲ್ಲ ಮಾಡ್ತಾ ಹೋಗ್ಬೇಕು ಈ ರೀತಿಯಲ್ಲಿ ಮಾಡಬೇಕು. ಅಂದಾಜು ಒಂದು ನಾರ್ಮಲ್ ಈಗ 10 ಮಕ್ಕಳಿದ್ದಾರೆ, ಈ 10 ಮಕ್ಕಳದಲ್ಲಿ ಈ ಮಕ್ಕಳು ಮತ್ತೆ ನನ್ನ ಮಗ ಹೇಗೆ ಮಾಡೋದು ಆ ರೀತಿಯಲ್ಲಿ ನೋಡ್ತಾ ಇರಿ. ಅಂಡ್ ಜಸ್ಟ್ ಸಿ ಹಿಮ್ ಆಸ್ ಅ ಫುಲ್ ಪರ್ಸನ್. ಆವಾಗ ನಿಮ್ಗೆ ಈ ಎಲ್ಲ ಸೈನ್ಸ್ ಈಸಿಲಿ ಗೊತ್ತಾಗ್ತದೆ. ಓ ಇದು ಸಹ ಸ್ವಲ್ಪ ಕಷ್ಟ ಉಂಟು, ಇದು ಸಹ ಕಷ್ಟ ಉಂಟು, ಅಂಡ್ ಯು ಕ್ಯಾನ್ ಕನ್ಸಲ್ಟ್. ಇಷ್ಟೊತ್ತು ನಮ್ಮೊಂದಿಗೆ ಕೂತ್ಕೊಂಡು ನಿಮ್ಮ ಒಂದು ಟಾಪಿಕ್ ಬಗ್ಗೆ ತುಂಬಾನೇ ಮಾತಾಡಿದ್ರಿ. ಆದ್ರೆ ಕೊನೆಯದಾಗಿ ನಾನು ಕೇಳುವಂಥದ್ದು ಏನಂತ ಹೇಳಿದ್ರೆ, ನೀವು ಇವಾಗಲೇ ಸ್ವಲ್ಪ ಮಟ್ಟಿಗೆ ಹೇಳಿದ್ರಿ ನಮ್ಮ ಆಡಿಯನ್ಸಿಗೆ ಅಥವಾ ನಿಮ್ಮ ಆರ್ಟಿಸ್ಟಿಕ್ ಪೇರೆಂಟ್ಸಿಗಾಗ್ಬೋದು, ನಿಮ್ಮ ಇಷ್ಟೊಂದು ವರ್ಷದ ಪ್ರಾಕ್ಟೀಸ್ನಲ್ಲಿ ನೀವು ಕಂಡು ಹಿಡ್ತದೆ ಏನು ಅಥವಾ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ನಾವು ಹೇಳ್ಬೋದು. ಎಸ್, ಸೊ ಜಸ್ಟ್ ಫ್ಯೂ ಸ್ಟೇಟ್ಮೆಂಟ್ಸ್ ನಾನು ಹೇಳ್ಬೋದೇನೆಂದರೆ, ಒನ್ ಥಿಂಗ್ ಇಸ್ ಡಯಾಗ್ನೋಸಿಸ್ ಬಗ್ಗೆ ನೀವು ಜಾಸ್ತಿ ಗಮನ ಕೊಡಬೇಡಿ. ಈಗ ಡಯಾಗ್ನೋಸಿಸ್ ಆಗಿದೆ, ನಿಮಗೆ ಎಲ್ಲ ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದು ಡಾಕ್ಟರ್, ಓಕೆ ನಿಮ್ಮ ಮಗುವಿಗೆ ಆಟಿಸಮ್ ಇದೆ, ಮೇ ಬಿ ಈ ಥರ ಮಾತ್ರ ಎಲ್ಲ ತಗೋಬಹುದು, ಫೈನ್. ಅದಾದಮೇಲೆ ಈಗ ನೆಕ್ಸ್ಟ್ ನಿಮ್ಮ ಇಂಪಾರ್ಟೆಂಟ್ ಟಾಸ್ಕ್ ಏನಂದರೆ ನೆಕ್ಸ್ಟ್ ಜರ್ನಿ. ಈಗ ಅದು ಆಟಿಸಮ್ ಡಯಾಗ್ನೋಸ್ ಆಗಿದೆ, ಅಯ್ಯೋ ಈಗ ಎಂತ ಮಾಡೋದು, ಅದು ಟೈಮ್ ಬೇಕಾಗ್ತದೆ, ಫೈನ್. ನಿಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡಲಿಕ್ಕೆ ಟೈಮ್ ಬೇಕು, ಓಕೆ ಸ್ವಲ್ಪ ಚೇಂಜ್ ಇರ್ಬೋದು, ಸ್ವಲ್ಪ ನಮ್ಮ ಸಹ ಲೈಫ್ ಸ್ಟೈಲಿಗೆ ಚೇಂಜ್ ಮಾಡಬೇಕು. ಕೆಲವು ಟೈಮ್ ಅಮ್ಮ ವರ್ಕಿಂಗ್ ಇದ್ದರೆ ಅವರಿಗೆ ಸ್ವಲ್ಪ ವಾಪಸ್ ಯೋಚನೆ ಮಾಡಬೇಕು, ನಾನು ವರ್ಕ್ ಕಂಟಿನ್ಯೂ ಮಾಡಬೇಕಾ ಅಥವಾ ಪಾರ್ಟ್ ಟೈಮ್ ಮಾಡಬೇಕಾ, ಬಿಡಬೇಕಾ, ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಆಗಿರ್ಬೋದು, ಬಿಕಾಸ್ ಈಗ ಥೆರಪಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡೇಬಲ್, ಬಟ್ ಇಟ್ಸ್ ನಾಟ್ ದಿ ಎಂಡ್ ಆಫ್ ದ ವರ್ಲ್ಡ್. ಈ ಥರ ಕರೆಕ್ಟಾಗಿ ನೀವು ಪ್ರೊಫೆಷ್ನಲ್ ಹೆಲ್ಪ್ ತಗೊಂಡಿದ್ರೆ ಆ್ಯಂಡ್ ಸ್ಪೆಸಿಫಿಕ್ ಆ ಪರ್ಸನ್ಸಿಗೆ ಹೋಗಬೇಕು. ಆ್ಯಂಡ್ ವಾಟ್ ಎವರ್ ಅವರು ಇನ್ಸ್ಟ್ರಕ್ಷನ್ ನಿಮಗೆ ಹೇಳಿಕೊಡ್ತಾರೆ, ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಗಿವ್ ಸಮ್ ರಿಸಲ್ಟ್ಸ್ ಟು ಯು. ಆ ಒಂದು ವಿಶ್ವಾಸ ತಗೊಂಡು ಯು ಹ್ಯಾವ್ ಟು ಇಂಪ್ಲಿಮೆಂಟ್ ಇಟ್ ಕನ್ಸಿಸ್ಟೆಂಟ್ಲಿ. ಅದರಲ್ಲಿ ನಿಮಗೆ ಒಂಥರ ಆಗ್ತದೆ, ಅಯ್ಯೋ ನಾನು ಇಷ್ಟು ಮಾಡಿದರೆ ಸಹ ಬರ್ತಾ ಇಲ್ಲ, 6 ತಿಂಗಳಾಯಿತು, 1 ವರ್ಷ ಆಯಿತು. ಡೋಂಟ್ ಕೀಪ್ ಆನ್ ಕೌಂಟಿಂಗ್, ಅದನ್ನು ಮಾಡ್ತಾ ಹೋಗಬೇಕು. ಜೊತೆಗೆ ನಾನು ನನ್ನ ಪೇರೆಂಟ್ಸ್ ಕೌನ್ಸಿಲಿಂಗಲ್ಲಿ ಅಂತ ಹೇಳ್ತೇನೆ, ಅಸೆಸ್ಮೆಂಟ್ ಆದಮೇಲೆ ಒಂದು ಜರ್ನಲಿಂಗ್ ಸ್ಟಾರ್ಟ್ ಮಾಡಿ. ಜರ್ನಲಿಂಗ್ ಅಂದರೆ ಸಿಂಪಲ್, ಒಂದು ನೋಟ್ಬುಕ್ ತಗೊಳ್ಳಿ, ವಾಟ್ ಎವರ್ ಈಗ ನಾನು ಅಬ್ಸರ್ವೇಷನ್ಸ್ ನಿಮಗೆ ಮಾಡ್ಲಿಕ್ಕೆ ಹೇಳಿದ್ದೇನೆ, ನಿಮ್ಮ ಸ್ಟೈಲಲ್ಲಿ, ನಿಮ್ಮ ಭಾಷೆಯಲ್ಲಿ ನಿಮಗೆ ಹೇಗೆ ಈಸಿ ಆಗೋದು ಎಲ್ಲ ಅಬ್ಸರ್ವೇಷನ್ಸ್ ನಿಮ್ಮ ಸ್ಟೈಲಲ್ಲಿ ಬರಿತಾ ಹೋಗಿ. ಒನ್ ಥಿಂಗ್ ಇಸ್, ಇಟ್ ಈಸ್ ಲೈಕ್ ಅ ಗುಡ್ ಡಾಕ್ಯುಮೆಂಟೇಶನ್. ನಿಮಗೆ ಸಹ ಒಂದು ಪ್ರೋಗ್ರೆಸ್ ಟ್ರ್ಯಾಕ್ ಮಾಡಲಿಕ್ಕೆ ಸಹ ಈಸಿ. ಆಫ್ಟರ್ 6 months ಟೈಮ್ ಈ ಸ್ಟೇಟಿಂದ ಮಗು ಇಷ್ಟು ತನಕ ಬಂದಿದ್ದಾನೆ, ಅಥವಾ ನಿಮಗೆ ಸಹ ಒಂದು ಪ್ರೊಫೈಲಿಂಗ್ ಆಗ್ತದೆ. ದಿಸ್ ಈಸ್ ವೆರಿ ವೆರಿ ಯೂಸ್ಫುಲ್ ಟಿಪ್, ನಾಟ್ ಜಸ್ಟ್ ಆಟಿಸ್ಟಿಕ್ ಮಕ್ಕಳಿಗೆ. ನನ್ನ ಕಡೆ ಯಾರು ಈ ಥರ ಕನ್ಸಲ್ಟ್ ಮಾಡೋದು, ಸ್ವಲ್ಪ ಸ್ಪೀಚ್ ಡಿಲೇ, ನಾರ್ಮಲ್ ಸ್ಪೀಚ್ ಡಿಲೇ, ಈಗ ಮಗುವಿಗೆ ಆಟಿಸಮ್ ಇಲ್ಲ ಬಟ್ ಸ್ಪೀಚ್ ಡಿಲೇ ಉಂಟು, ಸ್ವಲ್ಪ ಮಾತು ಕಲೀಲಿಕ್ಕೆ ಕಷ್ಟ, ಆ ರೀತಿಯಲ್ಲಿ ಸಹ ನಾನು ದಿಸ್ ಇಸ್ ದ ಬೆಸ್ಟ್ ಟಿಪ್. ಐದರ್ ಈಗ ನಮಗೆ ಡಿಜಿಟಲ್ ಇದ್ರೆ ನೀವು ಸ್ಮಾಲ್ ರೆಕಾರ್ಡಿಂಗ್ಸ್ ಅಲ್ಲಿ ಮಾಡ್ಬೋದು, ಬಟ್ ರೆಕಾರ್ಡಿಂಗ್ಸ್ಗಿಂತ ನಾನು ಹೇಳ್ತೇನೆ ಬರೀರಿ ನಿಮ್ಮ ಸ್ಟೈಲಲ್ಲಿ. ನಿಮಗೆ ಕನ್ನಡ, ತುಳು, ಕನ್ನಡ, ಯಾವ ಕೊಂಕಣಿ ಭಾಷೆ, ಯಾವುದು ಭಾಷೆಯಲ್ಲಿ ನಿಮ್ಮ ಗ್ರಾಮ್ಯಾಟಿಕಲ್ ಸೆಂಟೆನ್ಸ್ ಬೇಡ, ಎಂತ ಬೇಡ, ಜಸ್ಟ್ ನೋಟ್ ಡೌನ್ ಎನಿ ಅಬ್ಸರ್ವೇಷನ್. ಮಗು ಮಾತಾಡಲಿಕ್ಕೆ ಸ್ವಲ್ಪ ಟ್ರೈ ಮಾಡಿದ್ದು, ಪಾಯಿಂಟ್ ಮಾಡಲಿಕ್ಕೆ ಹೇಳಿದ್ದು, ಅಥವಾ ಯಾವುದೊಂದು ರಿಯಾಕ್ಷನ್ ಮಾಡಿದ್ದು, ಆ ಫಸ್ಟ್ ಟೈಮ್ ನೀವು ರಿಯಾಕ್ಷನ್ ನೋಡಿದ್ದು, ಅಯ್ಯೋ ಈ ಥರ ಸಹ ಮಗು ನನ್ನ ರಿಯಾಕ್ಟ್ ಮಾಡೋದು ಅಂತ, ಸ್ವಲ್ಪ ಈ ಥರ ಜರ್ನಲಿಂಗ್ ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ಒನ್ ಥಿಂಗ್, ನಿಮ್ಮ ಅಬ್ಸರ್ವೇಷನ್ ಸ್ಕಿಲ್ ತುಂಬ ಇಂಪ್ರೂವ್ ಆಗುತ್ತೆ. ಸೆಕೆಂಡ್ ಥಿಂಗ್, ನಿಮ್ಮ ಅಬ್ಸರ್ವೇಷನ್ ಸ್ಕಿಲ್ ಇಂಪ್ರೂವ್ ಆದಾಗ ನೀವು ರಿಯಾಕ್ಟ್ ಮಾಡೋದು ಚೇಂಜ್ ಆಗ್ತದೆ ಮಗು ಜೊತೆಗೆ. ಬಿಕಾಸ್ ನಿಮಗೆ ಈಗ ಡಿಟೆಕ್ಟ್ ಮಾಡಲಿಕ್ಕೆ ಆಗ್ತದೆ, ಓ ಈ ರೀತಿಯಲ್ಲಿ ಮಾಡಿದಾಗ ನನ್ನ ಮಗು ಈ ಹೇಳಲಿಕ್ಕೆ ಪ್ರಯತ್ನ ಮಾಡೋದಂತ. ಆಟೋಮ್ಯಾಟಿಕಲಿ ನೀವು ಅಪ್ರೋಪ್ರಿಯೇಟ್ಲಿ ರಿಯಾಕ್ಟ್ ಮಾಡೋದು. ಮಗುವಿಗೆ ವಾವ್ ನನ್ನ ಮಾತು ಕೇಳಿದ್ದು ಅಪ್ಪ, ವೆರಿ ಗುಡ್, ನನ್ನ ಮಾತು ಅರ್ಥ ಆಯ್ತು ಅಮ್ಮಗೆ, ಆಟೋಮ್ಯಾಟಿಕಲಿ ದೇ ವಿಲ್ ಆಲ್ಸೋ ಫೀಲ್ ಕನೆಕ್ಟ್. ಸೊ ಇದು ಒಂದು ನಾನು ಇಂಪಾರ್ಟೆಂಟ್ ಟಿಪ್ ಹೇಳ್ತೇನೆ, ಜರ್ನಲಿಂಗ್ ಅಂತ ಹೇಳಬೇಕು. ಅಂದರೆ ಸಿಂಪಲ್ ಆಗಿ ಒಂದು ಬುಕ್ಕಲ್ಲಿ ಬರಿತಾ ಹೋಗಿ ಆಲ್ ದ ಅಬ್ಸರ್ವೇಷನ್ಸ್, ನಾಟ್ ಜಸ್ಟ್ ಸ್ಪೀಚ್,
ಎಲ್ಲ ಅಬ್ಸರ್ವೇಷನ್ಸ್ ಅವರದ್ದು ಬಿಹೇವಿಯರ್ ಹೌದು. ಸ್ವಲ್ಪ ಈ ತರ ಮಾಡೋದು, ಟ್ಯಾಂಟ್ರಮ್ಸ್ ಇರ್ಬೋದು, ಇಮೋಷನಲ್ ಇರ್ಬೋದು, ಟೈಮ್ಸ್ ಅವರು ಅಮ್ಮಂದು ಸ್ವಲ್ಪ ಕಷ್ಟ ಆಗಿ ನೋಡಿ ಅವರು ಬರ್ತಾರೆ, ಈ ತರ ಎಲ್ಲ ಮಾಡಿ ಬರ್ತಾರೆ, ಅವರಿಗೆ ಅಳು ಸ್ಟಾರ್ಟ್ ಆಗೋದು, ಎನಿ ದಿಸ್ ಟೈಪ್ ಆಫ್ ಥಿಂಗ್ಸ್ ಬರಿತಾ ಹೋಗ್ಬೇಕು. ಜಸ್ಟ್ ನೋಟ್ ಡೌನ್ ಆಲ್ ದೀಸ್ ಥಿಂಗ್ಸ್ ಅಂಡ್ ದೆನ್ ರಿಯಾಕ್ಟ್ ಅಕಾರ್ಡಿಂಗ್ಲಿ ನೆಕ್ಸ್ಟ್ ಟೈಮ್. ಡೆಫಿನೆಟ್ಲಿ ವಿಲ್ ಬಿ ಹೆಲ್ಪ್ಫುಲ್ ಅಂಡ್ ಥೆರಪಿಸ್ಟ್ ಜೊತೆಗೆ ಇದು ಶೇರ್ ಮಾಡಿದ್ರೆ ಇನ್ನೂ ಹೆಲ್ಪ್ಫುಲ್. ಬಿಕಾಸ್ ಈಗ ಥೆರಪಿಸ್ಟ್ ಮನೆ ಎನ್ವೈರನ್ಮೆಂಟ್ ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಇದನ್ನು ನೋಡಿ ಥೆರಪಿಸ್ಟ್ಗೆ ಗೊತ್ತಾಗ್ತದೆ, ಓ ಈ ರೀತಿಯಲ್ಲಿ ಮಾಡಿದ್ರೆ ನಾನು ಥೆರಪಿ ಟೈಮ್ ಅಲ್ಲಿ ಇದು ಸ್ಟಾರ್ಟ್ ಮಾಡ್ತೇನೆ, ಈ ಆಕ್ಟಿವಿಟಿಯನ್ನು ತಗೊಳ್ತೇನೆ, ಓಕೆ ದಿಸ್ ವಿಲ್ ಬಿ ವೆರಿ ಯೂಸ್ಫುಲ್. ಸೊ ಅದು ಒಂದು ಗೀತೆ ತರ ಆಗ್ತದೆ ಥೆರಪಿಸ್ಟಿಗೆ ಸಹ, ಓಕೆ ನಾನು ಇದನ್ನು ಯೂಸ್ ಮಾಡಿ ಐ ಕ್ಯಾನ್ ಟ್ರೈ ಮೈ ಪ್ಲಾನ್ ಅಂತ. ಹಾಗೆ ದಿಸ್ ಇಸ್ ಸಮಥಿಂಗ್ ಐ ವುಡ್ ಟೆಲ್. ಓಕೆ, ಇವತ್ತಿನ ಈ ಒಂದು ಕಮ್ಯುನಿಕೇಶನ್ ಬಿಯಾಂಡ್ ವರ್ಡ್ಸ್ ಸ್ಟ್ರೆಂಥನಿಂಗ್ ಮೀನಿಂಗ್ಫುಲ್ ಕಮ್ಯುನಿಕೇಶನ್ ಟಾಪಿಕ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಹಾಗೂ ಪೇರೆಂಟ್ಸಿಗೆ, ಆಟಿಸಮ್ ಮಕ್ಕಳ ಒಂದು ಪೇರೆಂಟ್ಸಿಗೆ ತುಂಬ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಹೇಳಿದ್ರಿ. ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು, ಅವರನ್ನು ಹೇಗೆ ಒಬ್ಸರ್ವ್ ಮಾಡಬೇಕು, ಅವರ ಫುಡ್ ಬಗ್ಗೆ ಆಗಲಿ ಪ್ರತಿಯೊಂದರ ಬಗ್ಗೆ, ಈಗ ಹೊಸ್ತು ಬರುವಂತಹ ಒಂದು ಆ್ಯಪ್ ಏನು ಹೇಳಿದ್ರಿ ಅದರ ಬಗ್ಗೆನೂ ಪ್ರತಿಯೊಂದರ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಾ. ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದು ತುಂಬ ಚೆನ್ನಾಗಿ ಒಂದು ಇದನ್ನು ಕೊಟ್ಟದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ಈಗೊಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಬೈಂದೂರಿನ ದೀನಾ ವಿಶೇಷ ಮಕ್ಕಳ ಶಾಲೆಯ ಬಗ್ಗೆ ಕೀರ್ತೇಶ್ ಅವರು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಯು ಚಾನಲ್ ಮತ್ತು ಆಟಿಸಮ್ ಸೊಸೈಟಿಯವರು ಅರ್ಪಿಸುತ್ತಿರುವಂತಹ ಸ್ವಲೀನತೆ ಅರಿವು ಹರಿವು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಶಾಲೆಯ ಜೊತೆ ನಾನಿರುವಂಥದ್ದು. ಇವತ್ತಿನ ಶಾಲೆಯ ಹೆಸರು ದೀನಾ ಸ್ಪೆಷಲ್ ಸ್ಕೂಲ್ ಬೈಂದೂರು. ಈ ಶಾಲೆಯಲ್ಲಿ ನಡೆಯುತ್ತಿರುವಂತಹ ಏನೆಲ್ಲ ವಿಶೇಷತೆಗಳೇನಿದೆ, ಅದರ ಜೊತೆ ಏನೇನು ಸೌಕರ್ಯಗಳು ಈ ಶಾಲೆಯಲ್ಲಿ ಸಿಗ್ತದೆ ಅಂತ ಹೇಳಿಕೊಂಡು ನೋಡ್ಕೊಂಡು ಬರೋಣ ಬನ್ನಿ.
ನಮ್ಮ ಮಕ್ಕಳಿಗೆ ಈಗ ಡೈಲಿ ಲಿವಿಂಗ್ ಸ್ಕಿಲ್ಸ್ ಅಂತ ಕಲಿಸ್ತಿದ್ದೀವಿ. ಅದರಲ್ಲಿ ಅವರ ಮಕ್ಕಳಿಗೆ ಬೇರೆ ಬೇರೆ ಥರದ ಬಟನ್ಗಳನ್ನು ಹಾಕಬೇಕು ಮತ್ತು ಬೆಲ್ಟ್ಗಳನ್ನು ಹಾಕಬೇಕು. ಈಗ ಬ್ಯಾಗಿದ್ದು ಬೆಲ್ಟ್, ಅವರದ್ದು ಶರ್ಟಿದ್ದು ಅಥವಾ ಅಂಗಿಯದ್ದು ಬಟನ್ಸ್ ಎಲ್ಲ ಹಾಕಬೇಕಾದ್ರೆ ಬೇರೆ ಬೇರೆ ಥರ ಇರ್ತದೆ. ಅದಕ್ಕೋಸ್ಕರ ನಾವು ಬೇರೆ ಬೇರೆ ಥರ ಇದನ್ನೆಲ್ಲ ಕಟ್ಟುವುದು ಮತ್ತು ಜಿಪ್ ಹಾಕುವಂಥದ್ದು ಮತ್ತು ದೊಡ್ಡ ಉಕ್ಸು, ಚಿಕ್ಕ ಉಕ್ಸು ಹಾಗೆಲ್ಲ ಅವರಿಗೆ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಮತ್ತು ಈಗ ಮ್ಯಾಥ್ಸಿಗೆ ಸಂಬಂಧಪಟ್ಟಾಗೆ ಮಕ್ಕಳಿಗೆ ಕಲಿಸೋದಾದರೆ ಅವರಿಗೆ ಇದು ಈ ಥರದ್ದು ಮಾಂಟೆಸರಿಯಲ್ಲಿ 5, 10 ಹೀಗೆ ಬಿಡಿ ಬಿಡಿ ಕಡ್ಡಿಗಳನ್ನೆಲ್ಲ ಯೂಸ್ ಮಾಡಿ ಇದನ್ನೆಲ್ಲ ಮಾಂಟೆಸರಿಯಲ್ಲಿ ಇದನ್ನು ಕೂಡ ಕಲಿಸ್ತೇವೆ. ಮತ್ತು ಕೆಲವು ಮಕ್ಕಳಿಗೆ ಟಚ್ ಮತ್ತು ಟಚ್ ಆ್ಯಂಡ್ ಫೀಲ್ ಮಾಡಿ ಕಲಿತಾರೆ. ಆ ಮಕ್ಕಳಿಗೆ ಈ ಥರ ಟಚ್ ಮಾಡಿ ಈ ಥರ ಕಲಿಸುವಂಥ ಲೆಟರ್ಸ್ಗಳನ್ನು ಸ್ಯಾಂಡ್ ಪೇಪರನ್ನು ಬಳಸ್ತೇವೆ. ಇದು ಬ್ರೌನ್ ಸ್ಟೇರ್ಸ್ ಕೂಡ ಮಕ್ಕಳಿಗೆ ಫೈನ್ ಮೋಟರ್ ಮತ್ತು ಗ್ರಾಸ್ ಮೋಟರಿಗೆ ಇದನ್ನು ನಾವು ಯೂಸ್ ಮಾಡ್ತೇವೆ. ಅದು ಮಾಂಟೆಸರಿ ಇದರಲ್ಲಿ ಬರ್ತದೆ. ಅದನ್ನು ಕೂಡ ನಾವು ಮಕ್ಕಳಿಗೆ ಗ್ರಾಸ್ ಮೋಟರ್ಗೆ ಮತ್ತು ಫೈನ್ ಮೋಟರ್ಗೆ ಯೂಸ್ ಮಾಡ್ತೇವೆ. ಮತ್ತು ಅಬಕಾಸಲ್ಲಿ ಇದು ಸಿಂಪಲ್ ಮ್ಯಾಥಮೆಟಿಕ್ಸ್ ಕೌಂಟಿಂಗ್ ಎಲ್ಲ ಇರ್ತದೆ. ಆ ಕೌಂಟಿಂಗನ್ನು ನಾವು ಇದರಲ್ಲಿ ಕಲಿಸ್ತೇವೆ. ಒಂದು ನಿಮಿಷ. ಇದರಲ್ಲಿ 10 ಬೀಡ್ಸ್ ಇದೆ. ಈಗ ಇದೇ ಥರ 10 ಸೇರಿದರೆ 20, ಆ ಥರ ಹೀಗೆ ನಾವು ಸಪ್ರೇಟಾಗಿ 10, 20, 30, 40 ಅಂತ ಈ ಥರ ನಾವು ಈ ಬೀಡ್ಸನ್ನು ಯೂಸ್ ಮಾಡಿಕೊಂಡು ಕಲಿಸ್ತೇವೆ. ಇದು ಐಡ್ ಆ್ಯಂಡ್ ಸೀಕಲ್ಲಿ ಕೆಲವೊಂದು ಈಗ ನಾವು ಫೀಲ್ ಮಾಡಿ ಟಚ್ ಮಾಡಿ ಸೇಮ್ ಥರ ಶೇಪ್ಸನ್ನು ತೆಗೆಯುವಂಥದ್ದು. ಇದು ಮಾಂಟೆಸರಿಲಿ ವಿಶೇಷ ಶಾಲೆಗಳಲ್ಲಿ ಕಡಿಮೆ ಇರೋದು, ನಮ್ಮ ಶಾಲೆಯಲ್ಲಿ ಇದು ವಿಶೇಷ. ಇದನ್ನು ನಾವು ಟಚ್ ಮಾಡಿ ನಾವು ಒಂದೇ ಥರ ಶೇಪ್ಸನ್ನು ಇದರಲ್ಲಿ ತೆಗಿತೇವೆ. ಇದರಲ್ಲಿ ಕೂಡ ಮಕ್ಕಳದ್ದು ಪ್ರಗತಿಯನ್ನು ಇಂಪ್ರೂವ್ಮೆಂಟನ್ನು ನೋಡ್ಕೊಳ್ಬೋದು. ಮತ್ತು ಎಲ್ಲ ಮನೆಗಳಲ್ಲಿ ಬೇರೆ ಬೇರೆ ಥರದ ಕೀಗಳಿರ್ತವೆ. ಎಲ್ಲ ಮನೆಯಲ್ಲಿ ಒಂದೇ ಥರ ಕೀಯನ್ನು ಯೂಸ್ ಮಾಡೋದಿಲ್ಲ. ಕೀ ಅಂದರೆ ಚಿಲಕಗಳು ಚೇಂಜ್ ಇರ್ತದೆ. ನಾವು ಇದರಲ್ಲಿ ಎಲ್ಲವನ್ನು ಇದನ್ನು ಹಾಕುವುದು, ತೆಗೆಯುವುದು ಮತ್ತು ಈ ಉಕ್ಸುಗಳನ್ನು ಬಳಸುವುದು ಇದನ್ನೆಲ್ಲ ಮಾಡ್ತೇವೆ. ಒಂದು ನಿಮಿಷ. ಇದನ್ನು ತೆಗೆಯುವುದು ಈ ಥರ ಅವರಿಗೆ ಈ ಥರ ಎಲ್ಲ ಕಲಿಸ್ತಾ ಇದ್ದೇವೆ. ಬೇರೆ ಬೇರೆ ಥರದ ಲಾಕ್ಸ್ಗಳನ್ನೆಲ್ಲ ನಾವು ಕಲಿಸ್ತಿದ್ದೀವಿ. ಮತ್ತು ಕಲರಲ್ಲಿ ಈಗ ಪ್ರಾಥಮಿಕ ಬಣ್ಣಗಳನ್ನು ಹೇಳಿಕೊಡುವಾಗ ನಾವು ಎಲ್ಲ ಬಣ್ಣಗಳನ್ನು ಈ ಶೇಪ್ಸ್ ಇಡುವುದರ ಮೂಲಕ ಕಲಿಸ್ತೇವೆ. ಶೇಪ್ಸಲ್ಲೆಲ್ಲ ಇದರಲ್ಲಿ ಕಲಿಸ್ತೇವೆ. ಮತ್ತು ಆಟಿಸ್ಟಿಕ್ ಮಕ್ಕಳಿಗೆ ಅವರಿಗೆ ಬಡಿಯುವುದಂದರೆ ತುಂಬ ಇಷ್ಟ. ಅದಕ್ಕೆ ಅವರು ಈ ಥರದ್ದು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಸೌಂಡ್ ಮಾಡಿಕೊಂಡು ಅವರು ಕಲಿತಾರೆ. ಮತ್ತು ಇದು ಮಾಂಟೆಸರಿ ಬೆಲ್. ಇದು ಅವರ ಟೈಮ್ ಆದಾಗ ಇದನ್ನು ಬೆಲ್ ಮಾಡಿ ಹೊರಗೆ ಹೋಗ್ತಾರೆ. ಮತ್ತು ಬಂದ ಮೇಲೆ ಒಂದು ಸಲ ಬೆಲ್ ಮಾಡಿಕೊಡ್ತಾರೆ. ಇದು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಈಗ ಹೆಣ್ಣು ಮಕ್ಕಳಂತಲ್ಲ ಎಲ್ಲ ಮಕ್ಕಳಿಗೆ ಈಗ ಡೊಮೆಸ್ಟಿಕ್ಕಲ್ಲಿ ಮನೆಯಲ್ಲಿ ಏನು ಕಲಿಬೇಕಾದ ಆ್ಯಕ್ಟಿವಿಟೀಸನ್ನು ಇದಕ್ಕೆ ನಾವು ಕ್ಲೇ ಹಾಕಿ ಇದರಲ್ಲಿ ಅವರದ್ದು ಆ್ಯಕ್ಟಿವಿಟೀಸನ್ನು ಮಾಡಿಸ್ತೇವೆ. ಇದು ಫೈನ್ ಮೋಟರು ಆಗ್ತದೆ, ಅವ್ರು ಕಲ್ತಾಗಲೂ ಆಗ್ತದೆ. ವೆರಿ ಗುಡ್, ಹೈ ಫೈವ್. ಗುಡ್ ಬಾಯ್. हाथी कैसे करती? गुड बॉय. तू करो ऐसे करो. हाँ. टाइगर कैसे करती? वेरी गुड. तू करो दोनों. टाइगर. बिल्ली करो. कुत्ता. हाँ करो. ವೆರಿ ಗುಡ್. ಹ್ಯಾಂಡ್ ಟೈಮ್. ಗುಡ್ ಬಾಯ್. ನನ್ನ ಮಗಳೀಗ 4 ವರ್ಷದಿಂದ ಈ ಸ್ಕೂಲಿಗೆ ಬರ್ತಾ ಇದ್ದಾಳೆ.
ಮತ್ತು ನಾನು ಫಸ್ಟು ನಾರ್ಮಲ್ ಸ್ಕೂಲಲ್ಲೇ ಕಳಿಸ್ತಾ ಇರೋದು. ನಾರ್ಮಲ್ ಸ್ಕೂಲಲ್ಲಿ ಅಂತಂದೇಳಿದ್ರೆ ಅವ್ರ ಪಾಡಿಗೆ ಅವ್ರ ಮಕ್ಕಳನ್ನ ಬಿಟ್ಬಿಡ್ತಿದ್ರು. ಅಂದರೆ ನಮ್ಮ ಮಕ್ಕಳನ್ನ ಸ್ವಲ್ಪ ಮೇಜರ್ ಇರೋ ಮಕ್ಕಳನ್ನ ಅಷ್ಟೊಂದು ಕೇರ್ ಮಾಡಿ ನೋಡ್ತಾ ಇರಲಿಲ್ಲ. ಬಟ್ ನಂಗೆ ಈ ಶಾಲೆ ಪರಿಚಯ ಆದ ನಂತರ ನಾನು ಈ ಶಾಲೆ ತಗೊಂಡು ಬಂದು ಸೇರಿಸಿದ್ದೆ. ಅದರ ನಂತರ ನನಗೆ ನನ್ನ ಮಗಳು 4 ವರ್ಷದಿಂದ ಈ ಸ್ಕೂಲಿಗೆ ಬರ್ತಾ ಇದ್ದಾಳೆ. ಮತ್ತು ನನ್ನ ಮಗಳು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಅಂದರೆ ಅವಳು ಮೊದಲು ಬರಿತಾ ಇರಲಿಲ್ಲ, ಒಂಥರ ಬೇರೆಯವ್ರನ್ನ ಗುರುತ ಹಿಡಿತಾ ಇರಲಿಲ್ಲ. ಅಂದರೆ ಯಾರು ಎಂತ ಅಂತ ಗುರುತ ಹಿಡಿತಾ ಇರಲಿಲ್ಲ. ಇಲ್ಲಿ ಬಂದ ನಂತರ ಪ್ರತಿಯೊಬ್ಬರನ್ನು ಗುರುತ ಹಿಡಿತಾಳೆ. ಮತ್ತೊಂದು ಅಂದರೆ ನನ್ನ ಮಗಳು ಅಂದರೆ ಕೆಲವೊಂದು ಅಕ್ಷರಗಳನ್ನು ಗುರುತ ಹಿಡಿಸ್ತಾಳೆ. ಮೊದಲು ಅವಳಿಗೆ ಕಲರ್ಸ್ ಬಗ್ಗೆ ಆಗಲಿ ಮತ್ತು ಅವಳಿಗೆ ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಈ ಶಾಲೆ ಬಂದ ನಂತರ ಅವಳು ಒಳ್ಳೆ ಮಾತಾಡೋದನ್ನು ಕಲ್ತಿದ್ದಾಳೆ, ಯಾರ ಜೊತೆ ಹೇಗೆ ಮಾತಾಡಬೇಕಂತನೂ ಕಲ್ತಿದ್ದಾಳೆ, ಮತ್ತು ಕಲರ್ಸನ್ನು ಗುರುತ ಹಿಡಿತಾಳೆ. ಮತ್ತು ಅವಳು ಅಂದ್ರೆ ಈಗ ಕೆಲವೊಂದು ಅಕ್ಷರಗಳನ್ನು ಗುರುತ ಹಿಡಿತಾಳೆ. ಯಾಕಂದರೆ ಈಗ ನನ್ನ ಮಗಳಿಗೆ 16 ವರ್ಷ ಆಗಿದೆ. ಅವಳಿಗೆ 16 ವರ್ಷ ಅಂತ ಹೇಳಿದರೆ ಅವಳಿಗೆ ಈಗ 16 ವರ್ಷದ ಬೆಳವಣಿಗೆ ಇಲ್ಲ. ಬಟ್ ಅವಳಿಗೆ ಮೊದಲೇ ನಾನು ಮನೆಯಲ್ಲಿದ್ದಿದ್ರೆ ಏನೂ ಗೊತ್ತಿರಲಿಲ್ಲ, ಅವಳಿಗೆ ಯಾವುದ್ರ ಬಗ್ಗೆನೂ ಗೊತ್ತಿರಲಿಲ್ಲ. ಬಟ್ ಇವಾಗ ಪ್ರತಿಯೊಂದನ್ನು ಕಲಿತಾ ಇದ್ದಾಳೆ. ಅದು ನಮಗೊಂದು ಖುಷಿ ಇದೆ ಈ ಶಾಲೆ ಬಂದ ನಂತರ. ನೇನಾಗಲಿ ಮುಂದೆ ಸಾಗುನಿ, ಬಯಸಿದ್ದಲ್ಲ ಸಿಗದು ಬಾರಲಿ, ಬಯಸಿದ್ದಲ್ಲ ಸಿಗದು ಬಾರಲಿ. ಓ ನನ್ನಾನೆ ನನ್ನ ಮಾತು ಸೊಲ್ಲಲ್ಲ, ಓ ನನ್ನಾನೆ ನನ್ನ ಮಾತು ಸೊಲ್ಲಲ್ಲ. ನೇನಾಗಲಿ ಮುಂದೆ ಸಾಗುನಿ, ಬಯಸಿದ್ದಲ್ಲ ಸಿಗದು ಬಾರಲಿ, ಬಯಸಿದ್ದಲ್ಲ ಸಿಗದು ಬಾರಲಿ. ಓ ನನ್ನಾನೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾನೆ ನನ್ನ ಮಾತು ಸುಳ್ಳಲ್ಲ. ಹಾ 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 ಹಾ. ಕಲಿಸುವ ಕಲಬು ಕಲಿಸುವ ಪದಬ, ಮರದ ಬೇದಲಿ ತುಂಬಿಕೂ ಮರದಲ್ಲಿ. ಕಲಿಸುವ ಕಲಬು ಕಲಿಸುವ ಪದಬ, ಮರದ ಬೇದಲಿ ತುಂಬಿಕೂ ಮರದಲ್ಲಿ. ಇಂದಿಗೂ ನಾಳೆಗೂ ಒಂದಿನ ಬಾರಲಿ, ಎಲ್ಲಗಂತೂ ಸ್ಫೂರ್ತಿ ದಾಳಿ ದೀಪ ನಿನಗಯ್ಯಾಂದ ಬಾ. ಇಂದಿಗೂ ನಾಳೆಗೂ ಒಂದಿನ ಬಾರಲಿ, ಎಲ್ಲಗಂತೂ ಸ್ಫೂರ್ತಿ ದಾಳಿ ದೀಪ ನಿನಗಯ್ಯಾಂದ ಬಾ, ನಿನಗಯ್ಯಾಂದ ಬಾ. ನೇನಾಗಲಿ ಮುಂದೆ ಸಾಗುನಿ, ಬಯಸದ್ದಲ್ಲ ಸಿಗದು ಬಾರಲಿ. ಇನ್ನೇನಾಗಲಿ ಮುಂದೆ ಸಾಗುನಿ, ಬಯಸಿದ್ದಲ್ಲ ಸಿಗದು ಬಾರಲಿ, ಬಯಸಿದ್ದಲ್ಲ ಸಿಗದು ಬಾರಲಿ. ಓ ನನ್ನ ಮಾತು ಸುಳ್ಳಲ್ಲ, ಓ ನನ್ನ ಮಾತು ಸುಳ್ಳಲ್ಲ.
ಕಲರಿಗೆ ಬೆಳೆದಿದೆ ಪುಣ್ಯಕ್ಕೆ ಕರಿವಿದೆ ದೈವ ಕೊಡುವ ಮಣ್ಣಿನ ಗನುವಿಗೆ. ಶಾಲೆ ಇಷ್ಟ. ಈಗ ನಾನು ಅವಳು ಕಲಿಸಿ ಸ್ಟಾರ್ಟ್ ಮಾಡಿ 4 ವರ್ಷ ಆಯಿತು. 4 ವರ್ಷ ಆಯಿತು. ಮತ್ತು ಅವಳು ಮನೆಯಲ್ಲಾದರೆ ಕೂತ್ಕೊಳ್ಳೋದಿಲ್ಲ, ಒಂದು ಕಡೆ ಎಲ್ಲ ಕಡೆ ತಿರುಗ್ತಾ ಇರುತ್ತಲ್ಲ, ಆಚಿಂದ ಈಚೆ ಆಚಿಂದ ಈಚೆ. ಮತ್ತು ಏನಾದರೂ ಎಸೆಯುವುದು ಮಾಡೋದು ಅದೆಲ್ಲ ಮಾಡ್ತಾಯಿದ್ಲು. ಇಲ್ಲಿ ಬಂದ ಮೇಲೆ ಅದೆಲ್ಲ ಕಡಿಮೆ ಮಾಡಿದ್ಲು. ಈಗ ಕೂತ್ಕೊಳ್ತಾಳೆ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ತಾಳೆ, ಮತ್ತು ಅದೇ ಥರ ಮಾಡೋದೆಲ್ಲ ಮಾಡ್ತಾಳೆ. ಆದರೆ ತುಂಬ ಮೊದಲೇನಷ್ಟಿಲ್ಲ, ತುಂಬ ಇಂಪ್ರೂವ್ ಇದ್ದಾಳೆ. ಮತ್ತು ನಾನು ಶಾಲೆಯಲ್ಲಿ ಟೀಚರಿಗೆ ಕೇಳ್ತಾ ಇರ್ತೆ ಅವಳು ಎಂತ ಮಾಡ್ತಳು ಶಾಲೆಯಲ್ಲೇ ಅಂತ. ಅವರು ಈ ಥರ ಇದ್ದಾಳೆ, ಅವಳು ಸ್ವಲ್ಪ ಸ್ವಲ್ಪ ಸುಧಾರಿಸ್ತಾ ಇದ್ದಾಳೆ. ಮತ್ತು ಮನೆಯಲ್ಲೂ ನೀವು ಅದೇ ಥರ ಮಾಡಿಸಿ ಇದಾಗ್ಬೋದು, ಇಂಪ್ರೂವ್ ಆಗ್ಬೋದು ಅಂತ ಹೇಳ್ತಾ ಅದೇ ಥರ ಮಾಡ್ತೇವೆ. ಒಂದೊಂದು ಸಲ ಇದು ಮಾಡ್ತಾಳೆ, ಆದರೂ ಪರವಾಗಿಲ್ಲ, ಮೊದಲಿನಕ್ಕಿಂತ ಎಷ್ಟು ಬೆಟರ್ ಇದೆ. ಮತ್ತು ಈಗ ಬೆಳಿಗ್ಗೆ ಎಲ್ಲ ಏಳೋದೆಲ್ಲ ಇದು ಮಾಡ್ತಿದ್ದೆ. ಈಗ ಸ್ಕೂಲಿಗೆ ಹೋಗೋದಂದರೆ ಸ್ವಲ್ಪ ಇಂಟ್ರೆಸ್ಟಿಂದ ಹೇಳ್ತಾಳೆ ಮತ್ತು ರೆಡಿ ಆಗ್ತಾಳೆ. ಮತ್ತು ಅವಳಿಗೆ ಚಪ್ಪಲಿ ಹಾಕ್ಲಿಕ್ಕೆ ಬರೋದಿಲ್ಲ ಆಗಿತ್ತು. ಅವಳದ್ದು ಬಟ್ಟೆ ಎಲ್ಲ ಎಲ್ಲಿರ್ತದೆ ಅದೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಈಗೆಲ್ಲ ಅವಳದ್ದಂತೆ ಎಲ್ಲ ಗೊತ್ತಾಗ್ತದೆ. ಮತ್ತು ತುಂಬ ಇದು ಮಾಡ್ತಾಳೆ. ಅವಳು ಬ್ಯಾಗು ಅವಳದ್ದು ಎಂಥ ಎಲ್ಲ ವಸ್ತು ಇರ್ತದೆ ಅದೇನು ಗೊತ್ತಾಗ್ತಿರಲಿಲ್ಲ ಮೊದಲೇ. ಈಗೆಲ್ಲ ನಂದಂಥದ್ದು ಇದು ಮಾಡಿ ಕಂಡುಹಿಡಿತಾಳೆ. ಮತ್ತು ಶಾಲೆಯಿಂದ ಬಂದ ಕೂಡಲೇ ಅಷ್ಟೇ, ಮೊದಲು ಒಂಥರ ಇದು ಮಾಡ್ತಿದ್ಲು, ಹಠ ಮಾಡ್ತಿದ್ಲು, ಹೇಳಿದ್ದೆಲ್ಲ ಕೇಳ್ತಾ ಇರಲಿಲ್ಲ. ಈಗ ಸ್ವಲ್ಪ ಸ್ವಲ್ಪ ಸುಧಾರಿಸ್ತಾ ಇದ್ದಾಳೆ. ಮತ್ತು ಊಟ ಮಾಡಲಿಕ್ಕೆಲ್ಲ ಬರೋದಿಲ್ಲ ಆಗಿತ್ತು ಅವಳಿಗೆ, ನಾವೇ ಊಟ ಮಾಡಿಸ್ತಿದ್ವಿ ಸ್ಕೂಲಲ್ಲಿ. ಈಗ ಅವಳು ಟೀಚರ್ ಸ್ಪೂನಲ್ಲಿ ಊಟ ಮಾಡಿಸಿ ಮನೆಯಲ್ಲ ಅಭ್ಯಾಸ ಮಾಡಿಸಿ ಅಂತ ಅದು ಮಾಡಿಸ್ತಾ ಇದ್ದೆ. ಈಗ ಊಟ ಎಲ್ಲ ಚೆಂದ ಮಾಡ್ತಾಳೆ, ತಿಂಡಿ ಸಹ ಅವಳೆ ಕೈಯಿಂದೆಲ್ಲ ತಿಂತಾಳೆ, ತೊಂದರೆ ಇಲ್ಲ. ನಮಸ್ಕಾರ ವೀಕ್ಷಕರೇ, ಯು ಚಾನಲ್ ಮತ್ತು ಆಟಿಸಮ್ ಸೊಸೈಟಿಯವರು ಅರ್ಪಿಸ್ತಿರುವಂತಹ ಸುಲಲಿನತೆ ಅರಿವು ಹರಿವು ಕಾರ್ಯಕ್ರಮದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ನಾವಿರುವಂಥದ್ದು. ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ದೀನಾ ಸ್ಪೆಷಲ್ ಸ್ಕೂಲ್ನ ಹೆಡ್ ಮಿಸ್ ಆಗಿರುವಂತಹ ಸಂಧ್ಯಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್ ಈ ಕಾರ್ಯಕ್ರಮಕ್ಕೆ. ನಮಸ್ತೆ ಸರ್. ಹಾಂ ಮೇಡಮ್, ಈ ದೀನಾ ಸ್ಪೆಷಲ್ ಸ್ಕೂಲ್ನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಹೇಳಬೇಕಂತ ಹೇಳಿದರೆ ಏನೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್? ಸರ್, ದೀನಾ ವಿಶೇಷ ಶಾಲೆ ಸುಮಾರು 17 ವರ್ಷದ ಮೊದಲು ಆರಂಭವಾದ ಶಾಲೆ ಇದು. 17 ವರ್ಷಗಳಿಂದ ಫಸ್ಟಿಗೆ ಅವ್ರಿಗೂ ಸೈಯದ್ ಖದೀರ್ ಬಾಷು ಅಂತೇಳಿ ಅವರು ಸಂಸ್ಥಾಪಕರು ಈ ಶಾಲೆಯದ್ದು. ಮೊದಲಿಗೆ ಅವರ ಮಗಳ ಹೆಸರು ದೀನಾ. ಹಾಗೆ ಅವರು ಈ ವಿಶೇಷ ಮಕ್ಕಳ ಕಾಳಜಿಯಿಂದ ಈ ಶಾಲೆಯನ್ನು ಸ್ಟಾರ್ಟ್ ಮಾಡಿದರು. 2005-6ರಲ್ಲಿ ನಮ್ಮ ತವೀದ್ ಎಜುಕೇಷನಲ್ ಟ್ರಸ್ಟ್ ಇವರು ತಗೊಂಡು ಈಗ ಆಡಳಿತ ಮಂಡಳಿ ಅವರನ್ನು ನಡೆಸ್ತಾ ಇದ್ದಾರೆ. ಓಕೆ, ಸೊ ನೀವು ಹೇಳಿದಾಗೇ ನೀವು ಈ ಶಾಲೆಯನ್ನು ಪ್ರಥಮವಾಗಿ ಪ್ರಾರಂಭಿಸಲಿಕ್ಕೆ ಮುಖ್ಯ ಕಾರಣ ಇರುವಂಥದ್ದು ಒಂದು ಸ್ಪೆಷಲ್ ಚೈಲ್ಡ್ ಅವರಿಂದ ಕಾರಣ ಆಗಿರುವಂಥದ್ದು ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಅಂತ ಹೇಳಿಸ್ತಾರೆ. ಇವಾಗ ನಿಮ್ಮ ಬಗ್ಗೆ ಹೇಳಬೇಕಂತ ಹೇಳಿದರೆ, ನೀವು ಈ ಪ್ರೊಫೆಷನ್ಗೆ ಬರಬೇಕಂತ ಹೇಳಿದರೆ ಮುಖ್ಯ ಕಾರಣ ಹೇಗಿತ್ತು ಮೇಡಮ್? ನನ್ನದು ಮುಖ್ಯ ಕಾರಣ ನನ್ನ ಸ್ವಾರ್ಥ ಅಂತಲೇ ಹೇಳ್ಬೋದು. ಒಂದು ಲೆಕ್ಕದಲ್ಲಿ ಹೇಳೋದಾದರೆ, ನಂದು 2 ಮಕ್ಕಳು ವಿಶೇಷ ಚೇತನ ಮಕ್ಕಳಾಗಿರೋದ್ರಿಂದ ನಾನು ಮನೆಯಲ್ಲೇ ಅಂದರೆ ಗೃಹಿಣಿಯಾಗಿಯೇ ಇದ್ದೆ. ಸುಮಾರು ಎಜುಕೇಷನ್ ಎಲ್ಲ ಮುಗಿದು 9 ವರ್ಷ ಮನೆಯಲ್ಲೇ ಇದ್ದೆ. ತದನಂತರ 2 ಮಕ್ಕಳು, ನಂದು ಫಸ್ಟ್ ಮಗು ವಿಶೇಷ ಚೇತನ ಆಗಿದ್ದರು. ನಾನು ಈ ಫೀಲ್ಡಿಗೆ ಬರಬೇಕಂತ ಅನಿಸಲಿಲ್ಲ. 2ನೇ ಮಗು ವಿಶೇಷ ಚೇತನ ಅನಿಸುವಾಗ ನನಗೆ ಯಾಕೆ ಈ ಮಕ್ಕಳಿಗೆ ತರಬೇತಿಯನ್ನು ಮಾಡಲಿಕ್ಕೆ ಈ ಕೋರ್ಸನ್ನು ಆಯ್ಕೆ ಮಾಡಬಾರ್ದು ಎನ್ನುವ ಒಂದು ದೃಷ್ಟಿಯಿಂದ ನಾನು ಇದನ್ನು ಆರಿಸ್ಕೊಂಡೆ. ನಾನು ವಿಶೇಷ ಶಿಕ್ಷಣವನ್ನು ಆರಿಸ್ಕೊಂಡೆ. ಓಕೆ, ಐ ಥಿಂಕ್ ನಿಮಗೆ 17ರಿಂದ 20 ವರ್ಷಗಳ ಕಾಲ ಒಂದು ಈ ಫೀಲ್ಡ್ನಲ್ಲಿ ಇದ್ದೀರಿ ಅಲ್ವ? ಹೌದು ಸರ್. ಸೊ ಈ ವಿಶೇಷ ಶಿಕ್ಷಕರಾಗಿ ಈ ವಿಶೇಷ ಶಿಕ್ಷಕರಿಗೆ ಆಗುವಂತಹ ಏನಾದರೂ ಸಮಸ್ಯೆಗಳೇನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ವಿಶೇಷ ಶಿಕ್ಷಕರ ಇದರಲ್ಲಿ ಬಂದರೆ, ಈಗ ಸಾಮಾನ್ಯ ಶಿಕ್ಷಕರಿಗಿಂತ ಈಗ ವಿಶೇಷ ಶಿಕ್ಷಕರಿಗೆ ವೇತನ ಕಡಿಮೆಯೇ ಕಂಪೇರ್ ಮಾಡಿದರೆ. ಈಗ ಸಾಮಾನ್ಯ ಮಕ್ಕಳಿಗೆ ಅಟೆನ್ಷನ್ ಕೊಡೋದಕ್ಕಿಂತ ನಮ್ಮ ಈ ಮಕ್ಕಳಿಗೆ ತುಂಬ ಅಟೆನ್ಷನ್ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಅವರಿಗೆ ಕಂಪೇರ್ ಮಾಡಿದರೆ ನಮ್ಮ ಸ್ಯಾಲ್ರಿ ತುಂಬ ಕಡಿಮೆ ಅಂತ ಹೇಳ್ಬೋದು. ತುಂಬ ಕಡಿಮೆ ಅಂತ ಹೇಳಿ ನಾವು ಹಲವಾರು ಇವನ್ ಈ ಸಂಚಿಕೆಯಲ್ಲೂ ಸಹ ನಾವು ಹೇಳಿದ್ದೇವೆ. ಏನಂತ ಹೇಳಿದರೆ, ನಮ್ಮ ವಿಶೇಷ ಶಿಕ್ಷಕರಿಗೇನಿದೆ ಅವರಿಗೆ ದೊರಕಬೇಕಾಗಿರುವಂತಹ ಸಮ್ಮಾನ ಆಗಿರ್ಬೋದು, ಅವರಿಗೆ ಸಿಗಬೇಕಾಗಿರುವಂತಹ
ಏನು ವೇತನ ಆಗಿರ್ಬೋದು ಆದಷ್ಟು ಜಾಸ್ತಿ ಮಾಡಿದ್ರೆ ಅಂತ ಹೇಳಿದರೆ ನಮ್ಮ ವಿಶೇಷ ಶಿಕ್ಷಕರಿಗೂ ಸಹ ಅವರು ಇಂಥ ವಿಶೇಷ ಮಕ್ಕಳ ಜೊತೆ ಕೆಲಸ ಮಾಡಲಿಕ್ಕೆ ಇನ್ನೂ ಸಹ ಪ್ರೋತ್ಸಾಹ ಇನ್ನೂ ಆಗ್ತದಂತೆ ಹೇಳುವಂಥದ್ದು ನಮ್ಮ ನಂಬಿಕೆ. ಇವಾಗ ಈ ಶಾಲೆಯಲ್ಲಿ ಈಗ ನೀವು ಹೇಳಿದಾಗೇ ಈಗೊಂದು 15ರಿಂದ 17 ವರ್ಷಗಳಿಂದ ಈ ಶಾಲೆ ಈ ವಿಶೇಷ ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಾ ಇದೆ. ಸೊ ಈ ಶಾಲೆಯ ಏನೇನು ಸಾಧನೆಗಳನ್ನು ಹೇಳಲಿಕ್ಕೆ ಬಯಸಿದ್ರೆ ಅಂತ ಹೇಳಿದ್ರೆ ಏನೆಲ್ಲ ಹೇಳ್ತೀರಿ ಮೇಡಮ್? ಸರ್, ಒಲಿಂಪಿಕ್ಸಲ್ಲಿ ಭಾರತ, ಕರ್ನಾಟಕ, ಮೈಸೂರು ಮಿಡ್ ಟೌನ್ ಇದರಲ್ಲಿ ಓಟ ಮತ್ತು ಪಂದ್ಯ ಎಸೆತದಲ್ಲಿ 5 ಚಿನ್ನದ ಪದಕ ಪಡ್ಕೊಂಡಿದೆ. ಮತ್ತು ಹಿಮಾಚಲ್ ಪ್ರದೇಶ ಶಿಮ್ಲಾದಲ್ಲಿ ನಡೆದ ಹಾಕಿಯಲ್ಲಿ 2 ಚಿನ್ನದ ಪದಕಗಳನ್ನು ಪಡೆದುಕೊಂಡಿದೆ. ಅದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಈ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಮೇಡಮ್? ಈಗ ಪ್ರಸ್ತುತ 42 ಮಕ್ಕಳಿದ್ದಾರೆ. ಸ್ಕೂಲ್ ಸ್ಟಾರ್ಟ್ ಆಗುವಾಗ ಬರೀ 8 ಮಕ್ಕಳಿದ್ದರು. ಆಗ ಮುಸ್ಕಾನ್ ಅಂತ ಹೆಸರಿತ್ತು ಶಾಲೆಗೆ. ಮತ್ತು ಈ ತೌಹೀದ್ ಎಜುಕೇಷನಲ್ ಟ್ರಸ್ಟ್ ಆದಮೇಲೆ ಅವರೆಂತ ಮಾಡಿದರು, ಅವರು ಮುಸ್ಕಾನ್ ತೆಗೆದು ದೀನಾ ಮುಸ್ಕಾನ್ ಅಂತ ಇಟ್ಟರು. ಈಗ ಪ್ರಸ್ತುತ ದೀನಾ ಅಂತಲೇ ಸ್ಕೂಲ್ ಇದೆ, ದೀನಾ ಸ್ಕೂಲ್, ದೀನಾ ವಿಶೇಷ ಶಾಲೆ ಅಂತಲೇ. 7 ವಿಶೇಷ ಮಕ್ಕಳಿಂದ ಪ್ರಾರಂಭ ಆಗಿರುವಂತಹ ಶಾಲೆ, 8 ವಿಶೇಷ ಮಕ್ಕಳಿಂದ ಪ್ರಾರಂಭ ಆಗಿರುವಂತಹ ಒಂದು ಶಾಲೆ ಈಗ 40ರಿಂದ 45 ಮಕ್ಕಳು ಈ ಶಾಲೆಯಲ್ಲಿ ಕಲಿತಿದ್ದಾರೆ ಅಂತ ಹೇಳಿದರೆ ತುಂಬ ಖುಷಿಯಾಗಿರುವಂಥ ವಿಚಾರ. ಈ ಶಾಲೆಯಲ್ಲಿ ಎಷ್ಟು ಜನ ಸ್ಪೆಷಲ್ ಟೀಚರ್ಸ್ ಇದ್ದಾರೆ? ಈಗ ನಾವು 4 ಜನ ಟೀಚರ್ಸ್ ಇದ್ದೇವೆ. ಒಬ್ಬರು ತರಬೇತಿಯನ್ನು ಪಡೀತಾ ಇದ್ದಾರೆ. ಈಗ ಅದೊಂದು ಸೇರಿಸಿ 5 ಟೀಚರ್ಸ್ ಮತ್ತು ಹೆಲ್ಪರ್ಸ್ ಒಂದು 5 ಜನ ಇದ್ದಾರೆ. ಸೊ 10 ಸ್ಟಾಫ್ ಇದ್ದೇವೆ, 10 ಸಿಬ್ಬಂದಿಗಳು ಈ ಕೆಲಸ ಇದರಲ್ಲಿ ಮಾಡ್ತಿದ್ದೇವೆ, ಶಾಲೆಯಲ್ಲಿ ಕೆಲಸ ಮಾಡ್ತೇವೆ. ಸೊ ಈಗ ನಾವು ಈ ಪ್ರತಿಯೊಂದು ಶಾಲೆಯಲ್ಲೂ ನಾವೊಂದು ಈ ಪ್ರಶ್ನೆಯನ್ನು ಕೇಳ್ತೇವೆ, ನಿಮ್ಮ ಶಾಲೆಯ ವಿಶೇಷತೆ ಏನು? ಅಂದರೆ ಈಗ ಹೇಗೆ ತರಬೇತಿಗಳನ್ನು ಕೊಡ್ತಾ ಇದ್ದೀರಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಗಿ ಏನು ಕೊಡ್ತಾ ಇದ್ದೀರಿ, ಆರ್ ಥೆರಪೀಸ್ಗಳನ್ನು ನೀವು ಎಕ್ಸ್ಟ್ರಾ ಆಗಿ ಏನು ಕೊಡ್ತಾ ಇದ್ದೀರಿ ಅಂತ ಕೇಳಿದರೆ? ಸರ್, ನಾವು ಎಲ್ಲ ಶಾಲೆಯಲ್ಲಿ ಸ್ಪೀಚ್ ಥೆರಪಿ, ಫಿಸಿಯೋಥೆರಪಿ ಎಲ್ಲವೂ ಇದೆ, ಯೋಗ ಎಲ್ಲ ಇದೆ. ಆದರೆ ನಾವು ಲರ್ನಿಂಗ್ ಮತ್ತು ಆರ್ಟ್ ಥೆರಪಿಗೆ ತುಂಬ ಇಂಪಾರ್ಟೆನ್ಸ್, ಸ್ಪೋರ್ಟ್ಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಬರುವ ಮಕ್ಕಳಿಗೆ ನಮ್ಮ ಭವಿಷ್ಯದಲ್ಲಿ ಲರ್ನಿಂಗ್, ಆರ್ಟ್ ಥೆರಪಿ ಮತ್ತು ಸ್ಪೋರ್ಟ್ಸಿಗೆ ತುಂಬ ನಾವು ಇಂಪಾರ್ಟೆನ್ಸ್ ಕೊಡಬೇಕಂತ ಜಾಸ್ತಿ. ಹೌದು, ಅಂದರೆ ಎಕ್ಸ್ಪೆಷಲಿ ನಾನು ನೋಡಿದ ಹಾಗೆಯೇ ಈ ವಿಶೇಷ ಮಕ್ಕಳಿಗೆ ನಾವು ಎಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಅವರನ್ನು ಆ್ಯಕ್ಟಿವ್ ಮಾಡ್ತೇವೆ. ಅದರಲ್ಲಿ ಇಟ್ ಕ್ಯಾನ್ ಬಿ ಆರ್ಟ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಇಲ್ಲ ಅಂತ ಹೇಳಿದರೆ ಇವನ್ ಏನೋ ಬೇರೆ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಅಂತಹ ಆ್ಯಕ್ಟಿವಿಟೀಸ್ಗಳಲ್ಲಿ ಅವ್ರಿಗೊಂಚೂರು ಜಾಸ್ತಿ ಮಾನ್ಯತೆಯನ್ನು ಕೊಟ್ಟರು ಅಂತ ಹೇಳಿದರೆ ಇನ್ನೂ ಸಹ ಡೆವಲಪ್ಮೆಂಟ್ ಜಾಸ್ತಿ ಆಗ್ಬೋದು ಅಂತ ಹೇಳುವಂಥ ನಿಮ್ಮ ಉದ್ದೇಶನೂ ಅದೇ ಆಗಿರೋದು. ತುಂಬ ಒಳ್ಳೆಯದು ಮೇಡಮ್. ಇನ್ನು ಈಗ ನೀವು ನಿಮ್ಮ ಈ ಶಾಲೆ ಹೇಗೆ ನಡೀತಾ ಉಂಟು? ಅಂದರೆ ನಿಮಗೆ ಈಗ ಸಹಕಾರಗಳನ್ನು ಯಾರು ಕೊಡ್ತಾ ಇದ್ದಾರೆ? ನಮ್ಮ ಶಾಲೆಗೆ ಈಗ ತೌಹೀದ್ ಎಜುಕೇಷನಲ್ ಟ್ರಸ್ಟೇ ನೋಡ್ತಾ ಇದೆ. ಅದಕ್ಕೆ ಸಪೋರ್ಟಿವ್ ಆಗಿ ಗ್ರೀನ್ ವ್ಯಾಲಿ, ಎಲ್ಲಿದೆ ಗ್ರೀನ್ ವ್ಯಾಲಿ ಸ್ಕೂಲ್ ಶಿರೂರು, ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಇವರ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಹಾಗೆ ನಾವು ಈ ಸಲ ನಾವು ಬಂದ ಮೇಲೆ ಈಗ 11 ತಿಂಗಳಾಯಿತು. ಈಗ ನಾವು ಅನುದಾನವನ್ನು ಪಡ್ಕೊಳ್ತಾ ಇದ್ದೀವಿ. ಅನುದಾನದಿಂದ ನಾವು ಈ ಶಾಲೆಯನ್ನು ರನ್ ಮಾಡ್ತಾ ಇದ್ದೇವೆ. ಮತ್ತು ಈ ಪೋಷಕರ ಸಹಕಾರ ಮತ್ತು ಇದ್ದವರ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಸರ್. ತುಂಬ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ತುಂಬ ಖುಷಿಯಾಗಿರುವಂಥ ವಿಚಾರ ಮೇಡಮ್. ಇನ್ನೂ ಸಹ ಮುಂದೆ ಸಹ ಬೈಂದೂರು ತಾಲೂಕಿನಲ್ಲಿ ಇರುವಂತಹ ಜನರಿಗೆ ಒಂದು ರಿಕ್ವೆಸ್ಟ್, ಇಂಥ ಒಂದು ಶಾಲೆ, ಸ್ಪೆಷಲ್ ಸ್ಕೂಲ್ ನಿಮ್ಮ ತಾಲೂಕಿನಲ್ಲಿರುವಂಥದ್ದು, ಆ ತಾಲೂಕಿನಲ್ಲಿರುವಂತಹ ಸ್ಕೂಲಿಗೆ ನಿಮ್ಮ ಭೇಟಿ ಆಗಿರ್ಬೋದು, ಇಲ್ಲಿ ಬಂದು ಅವರಿಗೆ ಸಹಾಯ ನೀಡುವಂಥದ್ದಾಗಿರ್ಬೋದು ಮಾಡಿ ಅಂತ ಹೇಳಿ ಒಂದು ಈ ಕಾರ್ಯಕ್ರಮದ ಮೂಲಕ ಒಂದು ಸಣ್ಣ ರಿಕ್ವೆಸ್ಟ್ ನಾನು ಹೇಳುವಂಥದ್ದು. ಸೊ ಮೇಡಮ್, ನೀವು ಒಂದು ವಿಚಾರವನ್ನು ನೀವು ಹೇಳಿದ್ರಿ ಆವಾಗ, ನೀವು ಸಹ ಒಂದು ಪಾಲಕರಾಗಿ ಈ ಏನಂತ ಹೇಳಿದರೆ ಶಿಕ್ಷಕರಾಗಿರುವಂಥದ್ದಂತ ಹೇಳಿಕೊಂಡು. ಸೊ ನಮ್ಮ ಜೊತೆ ಹಲವಾರು ಪಾಲಕರಿದ್ದಾರೆ. ಸೊ ಅವರಿಗೆ ಏನಾದರೂ ಒಂದು ಸಂದೇಶ ಕೊಡಬೇಕಂತ ಹೇಳಿದರೆ ನೀವು ಏನು ಕೊಡಬೇಕಂತ ಎಣಿಸ್ತೀರಿ? ಸರ್, ಇಂಥ ಮಕ್ಕಳು ಹುಟ್ಟಿರೋದೊಂದು ಆಕಸ್ಮಿಕ ಒಂದು ಸಮಸ್ಯೆ ಬಂದಾಗಿರ್ತದೆ. ಈಗ ಒಂದು ವಿಶೇಷ ಚೇತನ ಮಗು ಅಂತ ಹೇಳಿದ ಮೇಲೆ ಅದನ್ನು ನಾವು ಒಪ್ಕೊಳ್ಳೇಬೇಕು. ಅದು ಕೆಲವು ಪಾಲಕರಲ್ಲಿ ಒಪ್ಕೊಳ್ಳಿಕ್ಕೆ ತುಂಬ ಕಷ್ಟ. ನನ್ನ ಮಗು ಹಾಗೆ ಇಲ್ಲ ಅಂತ ಹೇಳ್ತೀವಿ, ಆದರೆ ಆ ಮಗು ಹಾಗೆ ಇರ್ತದೆ, ನಾವು ಅದನ್ನು ಒಪ್ಕೊಳ್ಳೇಬೇಕು.
ಒಪ್ಕೊಂಡ ನಂತರ ಸಮಸ್ಯೆ ಬಂದಾಗಿದೆ, ನಾವು ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಲೇಬೇಕು. ಅದಕ್ಕೆ ನನ್ನ ಅನಿಸಿಕೆ ಪ್ರಕಾರ ನಾನು ಅದನ್ನು ಒಪ್ಕೊಂಡು ನಾನು ಅದಕ್ಕೋಸ್ಕರ ತರಬೇತಿಯನ್ನು ಪಡ್ಕೊಂಡು, ಅದರಲ್ಲಿ ತರಬೇತಿಯನ್ನು ಪಡೆಯುವಾಗ ತುಂಬ ಸವಾಲುಗಳು ಬಂತು. ಕೌಟುಂಬಿಕವಾಗಿ ಮತ್ತು ಸಾಮಾಜಿಕವಾಗಿ ತುಂಬ ಸಮಸ್ಯೆ ಬಂತು. ನಾನು ಇಬ್ಬರು ಮಕ್ಕಳನ್ನು ಬಿಟ್ಟು ಹೋಗಬೇಕಾಗಿತ್ತು ಮನೆಯಲ್ಲಿ. ಮತ್ತು ನಾನು ತರಬೇತಿ ಪಡೀಲಿಕ್ಕೆ ಹೋಗುವಾಗ ಮೈಸೂರಿಗೆ ಹೋಗಬೇಕಾಗಿತ್ತು. ಎಲ್ಲೂ ಇರಲಿಲ್ಲ. ಇಲ್ಲಿ ಹೋಗೋದಾದರೂ ರೆಗ್ಯುಲರ್ ಆಗಿ ಹೋಗಬೇಕಾಗಿತ್ತು, ಸೈಂಟ್ ಆಗ್ನೆಸ್ಸಿಗೆ ಹೋಗಬೇಕಾಗಿತ್ತು. ಆವಾಗ ನನ್ನ ಇಬ್ಬರು ಮಕ್ಕಳನ್ನು ರೆಗ್ಯುಲರ್ ಆಗಿ ಬಿಟ್ಟು ಹೋಗಲಿಕ್ಕೆ ಚಾನ್ಸಸ್ಸೇ ಇರಲಿಲ್ಲ. ನನಗೆ ಆ ಸಮಯದಲ್ಲಿ ನನ್ನೊಬ್ಬರು ಕಸಿನ್ ಬ್ರದರ್ ಅವರು ಸಿಕ್ಕಿದ್ರು. ಅವರು ಹೇಳಿದರು, ನೀವು ಮೈಸೂರಲ್ಲಿದೆ, ಒಂದು ಸ್ವಲ್ಪ ಭೇಟಿಯಾಗಿ ಅಂತೇಳಿ. ಅಲ್ಲಿ ಹೋಗಿ ಭೇಟಿಯಾಗಿ ನಾನು ಈ B.Ed ವಿಶೇಷ ಶಿಕ್ಷಣವನ್ನು ಪೂರೈಸಿಕೊಂಡೆ. ನನ್ನ ಮಕ್ಕಳನ್ನು ನನ್ನ ಕುಟುಂಬದವರು ನೋಡಿಕೊಂಡ್ರು ಸ್ವಲ್ಪ. ಅಂದರೆ ಗಂಡನ ಸಪೋರ್ಟ್ ತುಂಬ ಇತ್ತು. ಗಂಡನ ಸಪೋರ್ಟು ಮತ್ತು ಗಂಡನ ಮನೆಯಲ್ಲಿ, ಅಮ್ಮನ ಮನೆಯಲ್ಲಿ ತುಂಬ ಸಪೋರ್ಟ್ ಇದ್ದದ್ರಿಂದ ನಾನು ಈಗ ವಿಶೇಷ ಶಿಕ್ಷಣವನ್ನು ಮಾಡಲಿಕ್ಕೆ ಆಯಿತು. ಮಾಡ್ಕೊಂಡ್ಮೇಲೆ ನನ್ನ ಮಕ್ಕಳಿಗೆ ತುಂಬ ತರಬೇತಿಯನ್ನು ಪಡ್ಕೊಂಡ ನಂತರ ಈಗ ನನ್ನ ಹತ್ರ ತುಂಬ ಪಾಲಕರು ಬರ್ತಾರೆ, ಮೇಡಮ್ ನೀವು ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಿ, ಇಬ್ಬರು ಮಕ್ಕಳನ್ನ ಇಟ್ಕೊಂಡು ನಿಮ್ಮ ಇದು ಕೆರಿಯರ್ ಕೂಡ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಂತ ಕೇಳ್ತಾರೆ. ಆವಾಗ ನಾನು ಹೇಳ್ತೇನೆ, ಏನು ಸಮಸ್ಯೆ ಬಂದಾಗಿದೆಯಲ್ಲ, ಆಲ್ರೆಡಿ ಹೇಳಿದಾಗೆ ಸಮಸ್ಯೆ ಬಂದಾಗಿದೆ ಅನ್ನೋದು ಪರಿಹಾರ ಮಾಡಿಕೊಳ್ಳುವ. ನೀವು ನಿಮ್ಮ ಮಕ್ಕಳಿಗೆ ಆದಷ್ಟು ಕೈಯಲ್ಲಾದಷ್ಟು ತರಬೇತಿಯನ್ನು ಕೊಡಿ, ಮನೆಯಲ್ಲಿ ಆ ಥರ ಮಾಡಿ ಈ ಥರ ಮಾಡಿ ಎಲ್ಲ ಹೇಳಿ ಅವರಿಗೆಲ್ಲ ಹೇಳ್ಕೊಡ್ತೇನೆ. ಆವಾಗ ಅವರಿಗೆ ಒಂಥರ ನನ್ನ ಹತ್ರ ಹೇಳ್ತಾರೆ ಎಲ್ಲ ಕೆಲವರು ಪೇರೆಂಟ್ಸ್ ಎಲ್ಲ ಫೋನ್ ಮಾಡ್ಕೊಂಡು, ಟೀಚರು ನಿಮ್ಮ ಹತ್ರ ಮಾತಾಡಿದ್ರೆ ತುಂಬ ಖುಷಿ ಆಗ್ತದೆ, ನೀವು ಹೇಳ್ತೀರಿ, ನಿಮಗೆ ಹೇಗೆ ಅದು ನಿಮಗೆ ಸಾಧ್ಯ ಆಗ್ತದೆ ಅಂತ ಕೇಳ್ತಾರೆ. ಆವಾಗ ನಾನು ಹೇಳ್ತೇನೆ, ಈ ಥರ ಮನೆಯಲ್ಲಿ ಮಕ್ಕಳಿಗೆ ಆಟ ಮಾಡುವಾಗ ಈ ಥರ ತರಬೇತಿ ಕೊಡಿ, ನನ್ನ ಎಕ್ಸ್ಪೀರಿಯೆನ್ಸನ್ನು ಅವರಿಗೆ ಹೇಳ್ತೇನೆ. ಆವಾಗ ಅವ್ರಿಗೆ ತುಂಬ ಖುಷಿ ಪಡ್ತಾರೆ ಪಾಲಕರು. ಈಗ ನೀವು ಹೇಳಿದಾಗೇ ಹಲವಾರು ಪಾಲಕರಿಗೆ ಒಂದು ಮುಖ್ಯವಾಗಿರುವಂಥ ಸಮಸ್ಯೆ ಏನಂತ ಹೇಳಿದರೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ತುಂಬ ಜನ ಹಿಂಜರಿತಾರೆ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅಂತ ಹೇಳಿದರೆ, ಈಗ ಆ ವಿಶೇಷ ಮಗು ಆಗಿರುವಂಥದ್ದು ನೀವು ಹೇಳಿದಾಗೇ ಅದು ನೀವು ಎಣಿಸ್ಕೊಂಡಾಗಿರುವಂಥದ್ದಲ್ಲ, ನಿಮ್ಮ ಇಷ್ಟದಿಂದ ಆಗಿರುವಂಥದ್ದು ಅಂತೇಳಿ ಅಲ್ಲ. ಆದರೆ ಆ ಆಕಸ್ಮಿಕವಾಗಿರುವಂತಹ ಒಂದು ವಿಚಾರವನ್ನು ನಾವು ಹೇಗೆ ನಮ್ಮ ಜೀವನದಲ್ಲಿ ತಗೊಳ್ತೇವೆ, ಅದನ್ನು ಹೇಗೆ ನಾವು ಮುಂದೆ ಉರ್ಸ್ಕೊಂಡು ಹೋಗ್ತೇವೆ ಅಂತ ಹೇಳಿದರೆ, ನೀವು ಒಬ್ಬರು ಸಾಧಕರಂತ ಹೇಳಿದರೂ ಯಾವ ರೀತಿಯಲ್ಲೂ ತಪ್ಪಾಗೋದಿಲ್ಲ ಅಂತ ಎಣಿಸ್ತೇನೆ. ಯಾಕಂತ ಹೇಳಿದರೆ ಹಲವಾರು ಪಾಲಕರಿಗೆ ನೀವು ಹೇಳಿದಾಗನೇ ಒಂದು ಮಾರ್ಗದರ್ಶಕರಾಗಿ ನೀವು ಮುಂದುವರಿಸ್ತಾ ಇದ್ದೀರಿ. ನಾನು ಬೇರೆ ಬೇರೆ ಸ್ಪೆಷಲ್ ಸ್ಕೂಲಿಗೆ ಹೋದಾಗೂ ಸಹ ನನಗೆ ಒಂದು ವಿಚಾರ ಅರ್ಥ ಆಗುವಂಥದ್ದು, ಒಂದು ಸ್ಪೆಷಲ್ ಟೀಚರ್ಸ್ ಆಗಿರ್ಬೋದು, ಹಲವಾರು ಪೇರೆಂಟ್ಸ್ ಆಗಿರ್ಬೋದು, ಅವರನ್ನು ನೋಡಿದಾಗ ನಾವು ಅವರಿಂದ ಕಲಿಬೇಕಾಗಿರುವಂಥ ವಿಚಾರಗಳು ತುಂಬ ಇದೆ ಅಂತ ಹೇಳಿ ನನಗೆ ಯಾವಾಗಲೂ ಎಣಿಸ್ತದೆ. ಸೊ ತುಂಬ ಒಳ್ಳೆಯ ವಿಚಾರಗಳನ್ನು ತಿಳಿಸಿದ್ರಿ. ಸೊ ಅದೇ ರೀತಿಯಲ್ಲಿ ಇವನ್ ಆಟಿಸಮ್ ಸೊಸೈಟಿ ಪ್ರತಿ ತಿಂಗಳಲ್ಲಿ ಸಂವೇದ ಅಂತ ಹೇಳಿಕೊಂಡು ಒಂದು ಪೇರೆಂಟ್ಸ್ ಗ್ರೂಪ್ ಮೀಟಿಂಗ್ ಅಂತೇಳಿ ಮಾಡ್ತೇವೆ. ಮೇಜರಾಗಿ ಬಾಳಿಗದಲ್ಲಿ ನಾವು ಮಾಡುವಂಥದ್ದು. ಸೊ ಲಾಸ್ಟ್ ಸ್ಯಾಟರ್ಡೆ ಈ ಸಂವೇದ ಗ್ರೂಪ್ನಲ್ಲಿ ಮಾಡುವಂಥದ್ದು. ಸೊ ಎಲ್ಲ ಪೇರೆಂಟ್ಸ್ಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ಅವರನ್ನೊಂದು ಒಟ್ಟಿಗೆ ಸೇರಿಕೊಂಡು ಅವರಿಗೇನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್, ಎಸ್ಪೆಷಲಿ ಈ ವಿಚಾರದಲ್ಲಿ ಎಷ್ಟು ಕಲಿತೇವೆ ಅಷ್ಟು ಕಲಿಲಿಕ್ಕೆ ಇರ್ತದೆ ಅಂತ ಹೇಳುವಂಥದ್ದು ನಮ್ಮ ಒಂದು ಉದ್ದೇಶ. ಸೊ ಇವನ್ ಪ್ರತಿ ಸ್ಯಾಟರ್ಡೆ ಆಗುವಂಥದ್ದು. ಆದಷ್ಟು ಸ್ಪೆಷಲ್ ಪೇರೆಂಟ್ಸ್ಗಳು ಅಲ್ಲಿಗೆ ಬರಬೇಕಂತ ಹೇಳಿ ನಾನು ಒಂದು ಸಣ್ಣ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ. ಒಂದು ಕೊನೆಯದಾಗಿ ಮೇಡಮ್, ನಿಮ್ಮಿಂದ ಒಂದು ಸಂದೇಶ, ಈಗ ನಿಮ್ಮ ಶಾಲೆ ಕಡೆಯಿಂದ ಆಗಿರ್ಬೋದು, ನಿಮ್ಮ ಕಡೆಯಿಂದ ಆಗಿರ್ಬೋದು, ಸಾಮಾಜಿಕವಾಗಿ ಈಗ ಸಾರ್ವಜನಿಕರಿಗೆ ಒಂದು ಸಂದೇಶ ಕೊಡಬೇಕಂತ ಹೇಳಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್? ಎಲ್ಲ ವಿಶೇಷ ಮಕ್ಕಳನ್ನು ಮನೆಯಲ್ಲಿ ಇಟ್ಕೊಳ್ಳದೆ ಮುಖ್ಯವಾಹಿನಿಗೆ ತರುವ ಪ್ರಯತ್ನವನ್ನು ಎಲ್ಲ ಪೋಷಕರು ಮಾಡಬೇಕು. ಮತ್ತು ಎಲ್ಲ ಪಾಲಕರು ಕೂಡ ಒಪ್ಪಿಕೊಳ್ಳಬೇಕು. ಅದೊಂದೇ ನನ್ನದು ಕಳಕಳಿಯ ವಿನಂತಿ. ನಾನು ಪಾಲಕರಾಗಿ ಕೇಳ್ಕೊಳ್ತಾ ಇದ್ದೀನಿ, ಎಲ್ಲರೂ ಒಪ್ಪಿಗೆಯನ್ನು ಅಂದರೆ ಒಪ್ಪಿಕೊಳ್ಳಿ. ಅಂದರೆ ನನ್ನ ಮಗು ಹೀಗೆ ಇದೆ ಅಂತೇಳಿ ಒಪ್ಪಿಕೊಂಡು ಅವರಿಗೆ ವಿಶೇಷವಾಗಿ ತರಬೇತಿ ನೀಡಿದರೆ ನಮ್ಮ ಮಕ್ಕಳು ಕೂಡ ಮುಖ್ಯವಾಹಿನಿಗೆ ಬಂದು ಏನಾದರೂ ಒಂದು ಸಾಧಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ. ಅದರಲ್ಲಿ ಒಂದು ಸಣ್ಣದ ಆ್ಯಡ್ ಅಂತ ಹೇಳಿದರೆ, ಸಾಮಾಜಿಕವಾಗಿ ಹೇಳಬೇಕಂತ ಹೇಳಿದರೆ,
ಇವನ್ ಸಾರ್ವಜನಿಕರು ಸಹ ಆ ಪೇರೆಂಟ್ಸ್ಗಳಿಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು, ಸ್ಪೆಷಲ್ ಮಕ್ಕಳಿಗಾಗಿರ್ಬೋದು, ವಿಶೇಷ ಮಕ್ಕಳಿಗಾಗಿರ್ಬೋದು ನಾವು ಸಹಕಾರ ನೀಡಬೇಕು. ಅವರು ಮುಂದೆ ಬರಲಿಕ್ಕೆ ನಾವು ಸಹ ಸಹಕಾರಿಗಳಾಗಬೇಕು ಅಂತ ಹೇಳುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶವೂ ಸಹ. ತುಂಬ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರಿ ಮೇಡಮ್. ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಿದ್ದೇನೆ ಮೇಡಮ್. ವೀಕ್ಷಕರೇ, ಯು ಚಾನಲ್ ಮತ್ತು ಆಟಿಸಮ್ ಸೊಸೈಟಿ ಅವರು ಅರ್ಪಿಸುತ್ತಿರುವಂತಹ ಸ್ವಲೀನತೆ ಅರಿವಿನ ಹರಿವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇರುವಂಥದ್ದು. ಈ ದಿನದ ಕಾರ್ಯಕ್ರಮದಲ್ಲಿ ನಾವು ದೀನಾ ಸ್ಪೆಷಲ್ ಸ್ಕೂಲ್ ಬೈಂದೂರು ನಾವು ಇಲ್ಲಿಗೆ ಬಂದಿರುವಂಥದ್ದು. ನಾವು ಆಲ್ರೆಡಿ ಸಂಧ್ಯಾ ಮೇಡಮ್ ಅವ್ರ ಹತ್ರ ಹಲವಾರು ವಿಚಾರಗಳನ್ನು ತಿಳಿಸ್ಕೊಂಡಿದ್ದೇವೆ. ಅದೇ ರೀತಿ ಈ ಶಾಲೆಯಲ್ಲಿ ನಡೀತಿರುವಂತಹ ವಿಶೇಷತೆಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಸೊ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಶಾಲೆ ಜೊತೆ ನಿಮ್ಮ ಜೊತೆ ಸೇರ್ತೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.